ಎಲ್ಲರಿಗೂ ನಮಸ್ಕಾರ. ಇದು ಸಮಾನ ಮನಸ್ಕರು ವೇದಿಕೆಯ ಮೂಲಕ ನಡೆಯುವಂತಹ ಒಂದು ಸಾಹಿತ್ಯಿಕ ಸಂವಾದದ ಒಂದು ಕಾರ್ಯಕ್ರಮ, ವಿಶೇಷ ಕಾರ್ಯಕ್ರಮ. ಈ ಸಮಾನ ಮನಸ್ಕರು ಅನ್ನುವಂಥ ಒಂದು ವಾಟ್ಸಪ್ ಗ್ರೂಪು 2021ರಲ್ಲಿ ಆರಂಭ ಆಗಿದೆ. ಕಳೆದ ಎರಡೂವರೆ ವರ್ಷದಿಂದ ನಾವು ಪ್ರತಿ ಶನಿವಾರ ಸಂಜೆ 6:30ರಿಂದ ಒಂದು ವಿಶೇಷ ವಿಡಿಯೋ ಸಂವಾದ ಕಾರ್ಯಕ್ರಮವನ್ನು ನಡೆಸ್ತಾ ಬಂದಿದ್ದೀವಿ. ಅದರಲ್ಲೂ ವಿಶೇಷವಾಗಿ ಪ್ರತಿ ತಿಂಗಳಲ್ಲಿ ಆಯಾ ತಿಂಗಳಲ್ಲಿ ಜನಿಸಿರ್ತಕ್ಕಂತಹ ಕನ್ನಡದ ಸಾಹಿತ್ಯ ದಿಗ್ಗಜರ ಪರಿಚಯವನ್ನು ಮಾಡುವಂತಹ ಒಂದು ವಿಶೇಷ ಕಾರ್ಯಕ್ರಮವನ್ನು ತಿಂಗಳ 2 ಅಥವಾ 3ನೇ ಶನಿವಾರದಂದು ನಾವು ನಡೆಸ್ತಾ ಬಂದಿದ್ದೀವಿ. ಈ ಒಂದು ವೇದಿಕೆಯ ಮೂಲಕ ಅನೇಕ ಸಾಹಿತಿಗಳು ಮಾತನಾಡಿದ್ದಾರೆ, ಸಾಹಿತಿಗಳ ಪುತ್ರರು ಮಾತನಾಡಿದ್ದಾರೆ. ಪ್ರತಿ ತಿಂಗಳು ಕನ್ನಡದ ಸಾಹಿತ್ಯ ಸೇವೆಯನ್ನು ಮಾಡಿರ್ತಕ್ಕಂಥ ಹಿರಿಯ ಚೇತನರನ್ನು ಒಂದು ಪರಿಚಯ ಮಾಡಿಕೊಳ್ಳುವಂಥ ಕಾರ್ಯಕ್ರಮ ಈ ಸಮಾನ ಮನಸ್ಕರು ವೇದಿಕೆಯಿಂದ ನಿರಂತರವಾಗಿ ನಡೀತಾ ಬಂದಿದೆ. ಇದಕ್ಕೆ ಪ್ರಮುಖ ಕಾರಣರು ನಮ್ಮ ಜಗನ್ನಾಥ್ ಸರ್ ಅವರು. ಅವರಿಗೆ ಪರಿಚಿತವಾಗಿರ್ತಕ್ಕಂಥ ಅನೇಕರನ್ನು ಈ ಒಂದು ವೇದಿಕೆಗೆ ಆಹ್ವಾನಿಸಿ ಅವರ ಮೂಲಕ ಕನ್ನಡದ ಹಿರಿಯ ದಿಗ್ಗಜರನ್ನು ನಮಗೆಲ್ಲರಿಗೂ ಪರಿಚಯ ಮಾಡಿಸುವಂತಹ ಕಾರ್ಯಕ್ರಮವನ್ನು ತುಂಬ ಶಿಸ್ತುಬದ್ಧವಾಗಿ ನಡೆಸ್ಕೊಂಡು ಬಂದಿದ್ದಾರೆ. ಜೊತೆಗೆ ಅವರು ಕೂಡ ಅನೇಕ ಕವಿಗಳ, ಲೇಖಕರ ಪರಿಚಯವನ್ನು ಈ ವೇದಿಕೆಯ ಮೂಲಕ ನಮಗೆ ಮಾಡಿಕೊಡ್ತಾ ಬಂದಿದ್ದಾರೆ. ಇದು ತುಂಬ ಹೆಮ್ಮೆಯಿಂದ ಹೇಳುವಂಥ ವಿಷಯ. ಇವತ್ತು ನಡೀತಾ ಇರೋದು 2024ನೇ ಇಸವಿಯ ಪ್ರಥಮ ಸಾಹಿತ್ಯ ಸಂವಾದದ ಕಾರ್ಯಕ್ರಮ. ಈ ಕಾರ್ಯಕ್ರಮಕ್ಕೆ ಎಲ್ಲರನ್ನ ಹೃತ್ಪೂರ್ವಕವಾಗಿ ಸ್ವಾಗತ ಮಾಡ್ತಾ ಇದ್ದೀನಿ. ಜೊತೆಗೆ ಇವತ್ತಿನ ತುಂಬ ಖುಷಿಯ ವಿಚಾರ ಅಂತ ಹೇಳಿದ್ರೆ, ನಮ್ಮ ಜೊತೆಗೆ ಕನ್ನಡದ ಅತ್ಯಂತ ಹಿರಿಯ ಲೇಖಕಿ, ಸುಮಾರು 6 ದಶಕಗಳಿಗೂ ಹೆಚ್ಚು ಕಾಲದಿಂದ ಕನ್ನಡದ ಸಾಹಿತ್ಯ ಸೇವೆಯನ್ನು ಮಾಡಿಕೊಂಡು ಬಂದಿರುವಂತಹ ಆರೆಂಬ ಪಟ್ಟಾಭಿಯವರು ಇವತ್ತು ನಮ್ಮ ಜೊತೆಗಿದ್ದಾರೆ. ಅವರು BM ಶ್ರೀಕಂಠಯ್ಯನವರ ಬಗ್ಗೆ ಒಂದು ಉಪನ್ಯಾಸವನ್ನು ನೀಡಲಿದ್ದಾರೆ. ಇದು ತುಂಬ ಖುಷಿ ಕೊಡ್ತಕ್ಕಂಥ ವಿಷಯ. ಜೊತೆಗೆ ಇವತ್ತು ನಾವು ಆಯ್ಕೆ ಮಾಡಿಕೊಂಡಿರ್ತಂಥ ಮತ್ತೊಬ್ಬ ಕನ್ನಡದ ದಿಗ್ಗಜರು, ಹಿರಿಯ ಕವಿಗಳು ಅಂತ ಹೇಳಿದ್ರೆ, ನಮ್ಮೆಲ್ಲರ ನೆಚ್ಚಿನ KS ನರಸಿಂಹಸ್ವಾಮಿಯವರು. ಅವರ ಹೆಸರು ಎಲ್ಲರಿಗೂ ಪರಿಚಿತವಾಗಿರ್ತಕ್ಕಂಥ ಹೆಸರು, ತುಂಬ ಎಲ್ಲರಿಗೂ ಅಚ್ಚುಮೆಚ್ಚಿನ ಕವಿ. ಇವತ್ತು ಅವರ ಬಗ್ಗೆ ಜಗನ್ನಾಥ್ ಸರ್ ಅವರು ಪರಿಚಯ ಮಾಡಿಕೊಡ್ತಾರೆ, ಉಪನ್ಯಾಸವನ್ನು ಕೊಡ್ತಾರೆ. ಇನ್ನೊಂದು ತುಂಬ ಸಂತೋಷದ ವಿಷಯ ಅಂತ ಹೇಳಿದ್ರೆ, ಇವತ್ತು ನರಸಿಂಹಸ್ವಾಮಿಯವರ ಸುಪುತ್ರರಾಗಿರ್ತಕ್ಕಂಥ KN ಮಹಾಬಲ್ ಸರ್ ಅವರು ಕೂಡ ನಮ್ಮ ಜೊತೆಗಿದ್ದಾರೆ. ಅವರು ಕೂಡ ತಮ್ಮ ತಂದೆಯವರ ಬಗ್ಗೆ 4 ಮಾತುಗಳನ್ನು ಹೇಳ್ತೀವಿ ಅಂತ ಒಪ್ಕೊಂಡಿದ್ದಾರೆ. ತುಂಬ ಖುಷಿಯಾಯಿತು. ಅವರು ಇವತ್ತಿನ ಕಾರ್ಯಕ್ರಮಕ್ಕೆ ಮೊದಲು ಜಾಯಿನ್ ಆಗಿದ್ದೇ ಮಹಾಬಲ್ ಸರ್ ಅವರು. ಅದಕ್ಕೆ ತುಂಬ ಖುಷಿಯಾಯಿತು. ತುಂಬ ಆಸಕ್ತಿಯಿಂದ ಬಂದಿದ್ದಾರೆ, ನಮ್ಮ ಅನೇಕ ಕಾರ್ಯಕ್ರಮಗಳಲ್ಲಿ ಭಾಗವಹಿಸ್ತಾ ಇದ್ದಾರೆ. ತುಂಬ ಖುಷಿಯಾಗುತ್ತೆ. ಇವತ್ತಿನ ಈ ಕಾರ್ಯಕ್ರಮಕ್ಕೆ ಎಲ್ಲರನ್ನ ಸ್ವಾಗತಿಸ್ತೀನಿ. ಮತ್ತು ಇನ್ನೊಂದು ವಿಶೇಷ ಅಂತ ಹೇಳಿದ್ರೆ, ಇವತ್ತಿನ ನಮ್ಮ ಕಾರ್ಯಕ್ರಮದ 2 ವಾರದ ಅತಿಥಿಗಳು ಅಂತ ಏನು ಹೇಳಿದ್ವಲ್ಲ, ಮೊದಲನೇದಾಗಿ ಆರೆಂಬ ಪಟ್ಟಾಭಿಯವರನ್ನು ವಿದ್ಯುಕ್ತವಾಗಿ ನಮ್ಮ ವೇದಿಕೆ ಪರವಾಗಿ ಸ್ವಾಗತಿಸೋದಕ್ಕೆ ಅವರ ಮನೆಗೇ ಶ್ರೀಯುತ ಮೋಹನ್ ವರ್ಣೇಕರ್ ಅವರು. ಭಾಳಷ್ಟು ಜನಕ್ಕೆ ಮೋಹನ್ ವರ್ಣೇಕರ್ ಅವರ ಪರಿಚಯ ತುಂಬ ಚೆನ್ನಾಗಿರುತ್ತೆ. ನಮ್ಮ ನಾಡಿನ ಹೆಸರಾಂತ ಚುಕ್ಕಿ ಚಿತ್ರ ಕಲಾವಿದರು ಅವರು. ಮತ್ತು ಶ್ರೀಯುತ ರಮಾಕಾಂತ್ ಶೆಣೈಯವರು ಇಬ್ಬರು ಕೂಡ ಆರೆಂಬ ಪಟ್ಟಾಭಿಯವರ ಮನೆಗೇ ಹೋಗಿ ಅವರನ್ನು ಸ್ವಾಗತಿಸಿದ್ದಾರೆ. ಮತ್ತು ಇವತ್ತು ಅವರ ಕಾರ್ಯಕ್ರಮಕ್ಕೆ ಅವರ ಜೊತೆಗೆ ಸಹಕಾರವನ್ನು ನೀಡ್ತಿದ್ದಾರೆ. ಆ ಇಬ್ಬರು ಮಹನೀಯರಿಗೆ ನಮ್ಮೆಲ್ಲರ ಪರವಾಗಿ ಮತ್ತು ವೇದಿಕೆ ಪರವಾಗಿ ಹೃತ್ಪೂರ್ವಕವಂಥ ಧನ್ಯವಾದಗಳನ್ನ ತಿಳಿಸ್ತೀನಿ. ಮತ್ತು ಇವತ್ತಿನ ಕಾರ್ಯಕ್ರಮದಲ್ಲಿ ಅನೇಕರು ಭಾಗವಹಿಸಿದ್ದೀರಾ, ತುಂಬ ಖುಷಿಯಾಗುತ್ತೆ. ಎಲ್ಲರಿಗೂ ಕೂಡ ವೇದಿಕೆ ಪರವಾಗಿ ಸ್ವಾಗತವನ್ನು ಕೋರ್ತಾ, ಈಗ ಶ್ರೀಯುತ ಮೋಹನ್ ವರ್ಣೇಕರ್ ಅವರು ಮತ್ತು ರಮಾಕಾಂತ್ ಸರ್ ಅವರು ಆರೆಂಬ ಪಟ್ಟಾಭಿಯವರ ಮನೆಗೆ ಹೋದಾಗ ಆದಂಥ ಒಂದು ವಿಡಿಯೋವನ್ನು ನಮಗೆ ತೋರಿಸೋದಕ್ಕೆ ಇಷ್ಟಪಡ್ತೀನಿ. ಸರ್, ಕಾಣ್ತಾ ಇದೆಯಾ? ಕಾಣ್ತಾ ಇದೆ. ಅಯ್ಯೋ, ಯಾಕೆ ವಿಡಿಯೋ ಕೆನಾಟ್ ಬಿ ಪ್ಲೇಡ್ ಅಂತ ಬರ್ತಾ ಇದೆ. ಅಳಿಯ ಪರಿಚಯವಿದೆ ನನಗೆ. TS ವೆಂಕಣ್ಣಯ್ಯ
ಇವು ಮುತ್ತಂಗಿ ಚೆನ್ನಪ್ಪ, ಇವರು ಶ್ರೀರಂಗನೂ ನೋಡಿದ್ದೆ. ಪೂರ್ಣಚಂದ್ರ ತೇಜಸ್ವಿ ನೋಡಿದ್ದೆ. ನನಗೆ ಸ್ವಲ್ಪ ಸೀನಿಯರೇನೋ ಮಹಾರಾಜಾಸ್ ಕಾಲೇಜಲ್ಲಿ ಓದ್ತಾ ಇದ್ರು. ಅವರು ಏನು ಮುಗಿತ್ರ ನಮ್ಗೆ 1938 ಹುಟ್ಟಿದ್ರು. ನೀವು ಎಷ್ಟು 36, ನನಗಿಂತ 2 ವರ್ಷ. ಹೆಚ್ಚು ಕಡಿಮೆ ಒಟ್ಟಿಗೆ ಕಾಲೇಜಲ್ಲಿ ಓದ್ತಾ ಇದ್ದೆ. ನಾನು MA ಸೋಷಿಯಾಲಜಿ, MA ಸಮಾಜಶಾಸ್ತ್ರ, MA ಇವರೆಲ್ಲ ಇಂಗ್ಲೀಷ್ MA. ಭೈರಪ್ಪನೂ ಕ್ಲಾಸ್ಮೇಟ್ ನನಗೆ. ಭೈರಪ್ಪ ಫಿಲಾಸಫಿ, ನಾನು ಸೋಷಿಯಾಲಜಿ. ಇದು ರಮಾಕಾಂತ್ ಶೆಣೈಯವರು ಆರ್ಯಂಬ ಪಟ್ಟಾಭಿ ಅವರಿಗೆ ಪುಸ್ತಕವನ್ನು ನೀಡುವ ಮೂಲಕ ಮತ್ತು ಫಲ ತಾಂಬೂಲವನ್ನು ನೀಡುವ ಮೂಲಕ ಸ್ವಾಗತಿಸ್ತಾ ಇದ್ದಾರೆ ಈ ವೇದಿಕೆಯ ಕಾರ್ಯಕ್ರಮಕ್ಕೆ. ಶ್ರೀ ಮೋಹನ್ ವರ್ಣೇಕರ್ ಸರ್ ಅವರಿಗೆ ಮತ್ತು ರಮಾಕಾಂತ್ ಸರ್ ಅವರಿಗೆ ವೇದಿಕೆ ಪರವಾಗಿ ಮತ್ತು ವೈಯಕ್ತಿಕವಾಗಿ ತುಂಬ ಹೃದಯದ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೀನಿ. ಈಗ ಇಂದಿನ ಕಾರ್ಯಕ್ರಮವನ್ನು ಆರಂಭ ಮಾಡೋಣಂತೆ. ಮೊದಲನೇದಾಗಿ ಒಂದು ಪ್ರಾರ್ಥನೆಯ ಮೂಲಕ ಇವತ್ತಿನ ಕಾರ್ಯಕ್ರಮವನ್ನು ಆರಂಭ ಮಾಡ್ತಾ ಇದ್ದೀವಿ. ಪ್ರಾರ್ಥನೆಯನ್ನು ನನ್ನ ಶ್ರೀಮತಿಯಾಗಿರ್ತಕ್ಕಂಥ ರೇಖಾ ಅವರು KS ನರಸಿಂಹಸ್ವಾಮಿಯವರ ಒಂದು ಕವನವನ್ನು ಹಾಡುವುದರ ಮೂಲಕ ಇವತ್ತಿನ ಕಾರ್ಯಕ್ರಮವನ್ನು ಆರಂಭಿಸಬೇಕು ಅಂತೇಳಿ ಅವರಲ್ಲಿ ವಿನಂತಿಸ್ತಾ ಇದ್ದೀನಿ. ಇದು BM ಶ್ರೀ ಅವರ ಹಾಡ್ರಿ ಅಂತಂದಿದ್ರು. ಆಗಲಿ, ಕರುಣಾಳು ಬಾ ಬೆಳಕೆ. ಅದನ್ನು ಎಲ್ಲರಿಗೂ ನಮಸ್ಕಾರ. ಕರುಣಾಳು ಬಾ ಬೆಳಕೆ ಮುಸುಕಿದೆ ಮಬ್ಬಿನಲಿ, ಕೈ ಹಿಡಿದು ನಡೆಸೆನ್ನನು. ಕರುಣಾಳು ಬಾ ಬೆಳಕೆ ಮುಸುಕಿದೆ ಮಬ್ಬಿನಲಿ, ಕೈ ಹಿಡಿದು ನಡೆಸೆನ್ನನು. ಇರುಳು ಕತ್ತಲೆಯಾಗವಿ ಮನೆ ದೂರ ಕನಿಕರಿಸಿ, ಇರುಳು ಕತ್ತಲೆಯಾಗವಿ ಮನೆ ದೂರ ಕನಿಕರಿಸಿ, ಕೈ ಹಿಡಿದು ನಡೆಸೆನ್ನನು. ಕರುಣಾಳು ಬಾ ಬೆಳಕೆ ಮುಸುಕಿದೆ ಮಬ್ಬಿನಲಿ, ಕೈ ಹಿಡಿದು ನಡೆಸೆನ್ನನು. ಹೇಳಿ ನನ್ನಡಿರಿಸು ಬಲು ದೂರ ನೋಟವನು, ಕೇಳಿದೊಡನೆಯೇ ಸಾಕು ನನಗೊಂದು ಹೆಜ್ಜೆ. ಹೇಳಿ ನನ್ನಡಿ ಇರಿಸು ಬಲು ದೂರ ನೋಟವನು, ಕೇಳಿದೊಡನೆಯೇ ಸಾಕು ನನಗೊಂದು ಹೆಜ್ಜೆ. ಮುನ್ನ ಇಂತಿರದಾದೆ ನಿನ್ನ ಬೇಡದೆ ಹೋದೆ, ಮುನ್ನ ಇಂತಿರದಾದೆ ನಿನ್ನ ಬೇಡದೆ ಹೋದೆ, ಕೈ ಹಿಡಿದು ನಡೆಸೆನ್ನನು. ಕರುಣಾಳು ಬಾ ಬೆಳಕೆ ಮುಸುಕಿದೆ ಮಬ್ಬಿನಲಿ, ಕೈ ಹಿಡಿದು ನಡೆಸೆನ್ನನು. ಇಷ್ಟು ದಿನ ಸಲಹಿರುವೆ ಈ ಮೂರ್ಖನನು ನೀನು, ಮುಂದೆಯೂ ಕೈ ಹಿಡಿದು ನಡೆಸದಿಹೆಯ. ಇಷ್ಟು ದಿನ ಸಲಹಿರುವೆ ಈ ಮೂರ್ಖನನು ನೀನು, ಮುಂದೆಯೂ ಕೈ ಹಿಡಿದು ನಡೆಸದಿಹೆಯ. ಕಷ್ಟದಡವಿಯ ಕಳೆದು ಬೆಟ್ಟ ಹೊಳೆಗಳ ಹಾದು, ಕಷ್ಟದಡವಿಯ ಕಳೆದು ಬೆಟ್ಟ ಹೊಳೆಗಳ ಹಾದು, ಇರುಳನ್ನು ನೂಕದಿಹೆಯ.
ಆಗಾಗ ಹೊಳೆಯದೆ ಹಿಂದೊಮ್ಮೆ ನಾನೊಲಿದು ಈ ನಡುವೆ ಕಳಕೊಂಡ ದಿವ್ಯ ಮುಖ ನಗುತ್ತ ಕರುಣಾಳು ಬಾ ಬೆಳಕೆ ಮುಸುಕಿದಿ ಮಬ್ಬಿನಲಿ ಕೈ ಹಿಡಿದು ನಡೆಸೆನ್ನನು ഇരുളു ಕತ್ತಲೆಯ ಗವಿ ಮನೆ ದೂರ ಕನಿಕರಿಸಿ ಕೈ ಹಿಡಿದು ನಡೆಸೆನ್ನನು ಕರುಣಾಳು ಬಾ ಬೆಳಕೆ ಮುಸುಕಿದಿ ಮಬ್ಬಿನಲಿ ಕೈ ಹಿಡಿದು ನಡೆಸೆನ್ನನು ಕೈ ಹಿಡಿದು ನಡೆಸೆನ್ನನು. ಥ್ಯಾಂಕ್ ಯು. ಧನ್ಯವಾದಗಳು. ಇಂದಿನ ಈ ಸಾಹಿತ್ಯದ ಕುರಿತಾದ ವಿಶೇಷ ಸಂವಾದ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಎಲ್ಲರಿಗೂ ಸ್ವಾಗತಿಸುತ್ತಾ ಮುಂದಿನ ಕಾರ್ಯಕ್ರಮವನ್ನು ಶ್ರೀಯುತ ಜಗನ್ನಾಥ್ ಸರ್ ಅವರು ನಡೆಸ್ಕೊಳ್ಬೇಕು ಅಂತೇಳಿ ಅವರಲ್ಲಿ ಕೇಳ್ಕೊಳ್ತಾ ಇದ್ದೀನಿ. ಜಗನ್ನಾಥ್ ಸರ್. ಎಲ್ಲರಿಗೂ ನಮಸ್ಕಾರ. ಸಮಾನ ಮನಸ್ಕರು ವೇದಿಕೆಯಲ್ಲಿ ಇಬ್ಬರು ಹಿರಿಯರು, 3 ಜನ ಅಂತ ಹೇಳ್ಬೋದು. ವರ್ಣೇಕರ್ ಅವರು, ಮಹಾಬಲ ಅವರು, ಆರ್ಯಾಂಬ ಪಟ್ಟಾಭಿ ಅವರು 3 ಜನ ಬಂದಿದ್ದಾರೆ. ನಮ್ಮ ಸ್ನೇಹಿತ ರಮಾಕಾಂತನೂ ಅವ್ರ ಜೊತೆ ಇದ್ದಾನೆ. ನನಗೆ ಬಹಳ ಸಂತೋಷ ಆಗುತ್ತೆ. ನಾನು ಮೊದಲು ಮೈಸೂರು ಮಲ್ಲಿಗೆ KS ನರಸಿಂಹಸ್ವಾಮಿ ಅವರ ಬಗ್ಗೆ ಸಂಕ್ಷಿಪ್ತವಾಗಿ ಮಾತಾಡ್ತೀನಿ, ಆಮೇಲೆ ಮಹಾಬಲ ಅವರು ಮಾತಾಡ್ತಾರೆ. ಇಷ್ಟೊತ್ತು ನಾವು BM ಶ್ರೀ ಅವರ ಅತ್ಯುತ್ತಮವಾದ ಕವನವನ್ನು ಬಹಳ ಸೊಗಸಾಗಿ ಕೇಳಿದ್ವಿ. ವತ್ಸಲ ಅವರು ಬಹಳ ಚೆನ್ನಾಗಿ ಹಾಡು ಹೇಳಿದರು. ಮೈಸೂರು ಮಲ್ಲಿಗೆ ಕವನ ಸಂಕಲನ ಕನ್ನಡದಲ್ಲಿ ಅತ್ಯಂತ ಪ್ರಸಿದ್ಧವಾದ ಕವನ ಸಂಕಲನ. ಈ ಕವನ ಸಂಕಲನ ಯಾವುದೇ ಸಂಸ್ಥೆ ಅಥವಾ ಸರ್ಕಾರ ಪೋಷಣೆ ಇಲ್ಲದೇನೆ ತುಂಬ ಮಾರಾಟ ಆಯಿತು ಅಂತ ಪ್ರಸಿದ್ಧಿ. ನಾನು ಈಗಲೂ ಅಂಕಿತಾ ಪುಸ್ತಕಾಲಯಕ್ಕೆ ಮತ್ತು ಸಪ್ನಾಗೆ ಹೋದಾಗ ಅತ್ಯಂತ ಹೆಚ್ಚು ನಾವು ಮಾರಿರೋದು ಮೈಸೂರು ಮಲ್ಲಿಗೆ ಅಂತ ಅವರು ಹೇಳ್ತಾರೆ. ಅದರ ಕವಿ ನಮ್ಮ KS ನರಸಿಂಹಸ್ವಾಮಿಗಳು. KS ನರಸಿಂಹಸ್ವಾಮಿಗಳು KSN ಅಂತಾನೆ ಬಹಳ ಕಡೆ ಪ್ರಸಿದ್ಧರು. ಮದುವೆ ಮನೆಯಲ್ಲಿ ನವದಂಪತಿಗಳಿಗೆ ಆಗಿನ ಕಾಲದಲ್ಲಿ ಯಾವಾಗ್ಲೂ ಈ ಪುಸ್ತಕ ಕೊಡ್ತಾ ಇದ್ರು ಉಡುಗೊರೆಯಾಗಿ ಅಂತ ನಮ್ಮಮ್ಮ ಹೇಳ್ತಾ ಇದ್ರು ನನಗೆ. ನರಸಿಂಹಸ್ವಾಮಿ ಅವರು 1915ರಲ್ಲಿ ಮಂಡ್ಯ ಜಿಲ್ಲೆ ಕಿಕ್ಕೇರಿನಲ್ಲಿ ಹುಟ್ಟಿದ್ರು. ಅವ್ರ ತಂದೆ ಹೆಸರು ಸುಬ್ರಾಯರು, ತಾಯಿ ನಾಗಮ್ಮ. ಅವ್ರ ವಿದ್ಯಾಭ್ಯಾಸ ಜಾಸ್ತಿ ಮೈಸೂರಿನಲ್ಲಾಯ್ತು, ಅದಾದ್ಮೇಲೆ ಬೆಂಗಳೂರಿನಲ್ಲಾಯ್ತು. ಇವರು ಮೊದಲು ಕನ್ನಡ ಮುಖ್ಯವಾದ ಭಾಷೆಯನ್ನ ಹೊಂದಿರಲಿಲ್ಲ. ಇವರು ಸಂಸ್ಕೃತ ಸೆಕೆಂಡ್ ಲ್ಯಾಂಗ್ವೇಜ್ ತಗೊಂಡಿದ್ರು. ಇವ್ರಿಗೆ BM ಶ್ರೀ ಇಂಗ್ಲಿಷ್ ಕವನಗಳು ಇದ್ರ ಮೂಲಕ ಬಹಳ ಪ್ರೇರೇಪಣೆ ಆಗಿತ್ತು ಕವನಗಳನ್ನು ಬರೆಯಕ್ಕೆ. ಆದರೆ ಇವ್ರಿಗೆ ಕನ್ನಡದಲ್ಲಿ ಬರೀ ಅಂತ ಸಲಹೆ ಕೊಟ್ಟವರು ಪಟ್ಟಾಭಿರಾಮನ್ ಅನ್ನೋ ಒಬ್ಬ ಅಧ್ಯಾಪಕರು. ತಂದೆ ತೀರ್ಕೊಂಡ್ಮೇಲೆ ಅವ್ರ ತಂದೆ ಕೆಲಸ ಮಾಡ್ತಾ ಇದ್ದಿದ್ದು ಶೆಟ್ಟರ ಅಂಗಡಿನಲ್ಲೇನೆ ಅವ್ರನ್ನು ಕೆಲಸ ಮಾಡಕ್ ಪ್ರಾರಂಭ ಮಾಡಿದ್ರು. ಆಗಿನ ಕಾಲದ ಸಂಬಳ ಬಹಳ ಕಡಿಮೆ ಸಂಬಳ, ಮನೆ ಜವಾಬ್ದಾರಿ ಇವರೆಲ್ಲ ಅವ್ರ ಮೇಲಿತ್ತು. ಆಮೇಲೆ ಅವರು ಸರ್ಕಾರಿ ಕೆಲಸಕ್ಕೆ ಸೇರಿದ್ರು. ನಂತರ 13 ವರ್ಷದ ವೆಂಕಮ್ನವ್ರನ್ನ ಇವರು ಮದುವೆ ಆದರು. ಅವರ ಪುತ್ರ ಸ್ಟೇಟ್ ಬ್ಯಾಂಕ್ ಆಫ್ ಮೈಸೂರಿನ ಅಧಿಕಾರಿಗಳಾದ ಶ್ರೀ ಮಹಾಬಲ ಅವರು ನಮ್ಮೊಡನಿದ್ದಾರೆ. ಅವರು ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾನಲ್ಲಿ ಕೆಲಸ ಮಾಡಿ ನಿವೃತ್ತರಾಗಿದ್ದಾರೆ. ಅವರು ಸಾಹಿತ್ಯದಲ್ಲಿ ಬಹಳ ಆಸಕ್ತರು. ಸಮನ್ವಯ ಸಮಿತಿ, ಕನ್ನಡವೇ ಸತ್ಯ ವೇದಿಕೆಯಲ್ಲಿ ಸಾಕಷ್ಟು ಕಾರ್ಯಕ್ರಮಗಳನ್ನ ಅವರು ನಡೆಸ್ಕೊಟ್ಟಿದ್ದಾರೆ, ಈಗಲೂ ನಡೆಸ್ತಾ ಇದ್ದಾರೆ. ಸಾಹಿತ್ಯದಲ್ಲಿ ಬಹಳ ಆಸಕ್ತಿ ಇದೆ ಅವ್ರಿಗೆ. ಅವ್ರನ್ನ ನಾನು ಇಲ್ಲಿಗೆ ಆಹ್ವಾನಿಸಿದಾಗ ತಕ್ಷಣನೇ ಒಪ್ಪಿ ಬಂದಿದ್ದಾರೆ. ಅವರಿಂದಾನೇ KS ನರಸಿಂಹಸ್ವಾಮಿಗಳ ಬಗ್ಗೆ ಕೆಲವು ವಿಚಾರಗಳನ್ನು ತಿಳ್ಕೊಳ್ಳೋಣ. ದಯವಿಟ್ಟು ಮಹಾಬಲ ಅವರು ಮಾತಾಡಬೇಕು ಅಂತ ನನ್ನ ಪ್ರಾರ್ಥನೆ. ಹಿರಿಯ ಲೇಖಕ ಆರ್ಯಾಂಬ ಪಟ್ಟಾಭಿಯವರೇ, ಮಿತ್ರ ಜಗನ್ನಾಥ್ ಅವರೇ, ವೇದಿಕೆಯ ಎಲ್ಲ ಸದಸ್ಯರೇ, ಈ ದಿನ ನಿನ್ನೆ ತಾನೇ ನನ್ನ ತಂದೆಯವರ ಹುಟ್ಟುಹಬ್ಬದ ಸಂಭ್ರಮಾಚರಣೆ ನಾಡಿನಾದ್ಯಂತ ಆಯಿತು. ಅದರಲ್ಲಿ ಇವತ್ತು ಆ ನೆನಪಿನಲ್ಲಿ ಒಂದು ಕಾರ್ಯಕ್ರಮ ಮಾಡಬೇಕಂದ್ರೆ ಜಗನ್ನಾಥ್ ಅವರು
ನೆನೆಸಿಕೊಂಡಾಗ ಖಂಡಿತ ಒಪ್ಪಿದೆ. ಯಾಕೆಂದರೆ ಒಪ್ಪದೇ ಇರಲು ಕಾರಣವೇ ಇಲ್ಲ. ಆಹ್ವಾನಕ್ಕಾಗಿ ಜಗನ್ನಾಥ್ ಅವರಿಗೆ ಧನ್ಯವಾದಗಳು. BMC ಅವರ ಶಿಷ್ಯರಾಗಬೇಕೆಂಬ ಒಂದೇ ಉದ್ದೇಶದಿಂದ ನಮ್ಮ ತಂದೆಯವರು ಬೆಂಗಳೂರಿಗೆ ಬಂದು ಸೆಂಟ್ರಲ್ ಕಾಲೇಜಿನಲ್ಲಿ EPM ಅಂದರೆ ಇಂಗ್ಲೀಷ್, ಫಿಸಿಕ್ಸ್ ಮತ್ತು ಮ್ಯಾಥಮೆಟಿಕ್ಸ್ ಎಂಬ ಹೊಸ ಐಚ್ಛಿಕ ವಿಷಯಗಳ ಒಂದು BAಗೆ ಸೇರಿದರು. ಆದರೆ ಅದರಿಂದ ತಂದೆಯವರ ಅನಾರೋಗ್ಯ ಆದದ್ದರಿಂದ ಅವರು ಇದನ್ನು ಬಿಡಬೇಕಾಯಿತು, ಓದೋದನ್ನು ನಿಲ್ಲಿಸಬೇಕಾಯಿತು. BMC ಅವರು ನೀನೊಂದು ಪ್ರತಿಭಾವಂತ ವಿದ್ಯಾರ್ಥಿ, ಇನ್ನೊಂದು 6 ತಿಂಗಳಿಗೆ ಸ್ಕಾಲರ್ಶಿಪ್ ಸಿಗ್ತಾ ಇತ್ತು, ಅನ್ಯಾಯವಾಗಿ ಕಳ್ಕೊಂಡೆ ಅಲ್ಲ, ಹೋಗು ಓದ ತಂದೆ ಇದನ್ನು ಅವರ ಸ್ಥಾನದಲ್ಲಿ ನೀನು ನಿಂತು ಕರ್ತವ್ಯ ನಿರ್ವಹಿಸೋದು ಮುಖ್ಯ ಅಂತ ಹೇಳಿದ್ರಿಂದ ಅವರು ಬಂದು ಹಾಗಾಗಿ ಅವರು ಯೂನಿವರ್ಸಿಟಿ ಯಾವುದೇ ಒಂದು ಪದವಿ ಪಡೆಯಲು ಸಾಧ್ಯವಾಗಲಿಲ್ಲ. ಹಾಗಾಗಿ ಅಕಾಡೆಮಿಕ್ ವಲಯದಲ್ಲಿ ಅವರನ್ನು ಒಂದು ಮೇಜರ್ ಪೊಯಿಟ್ ಎಂದು ಪರಿಗಣಿಸಲು ಸ್ವಲ್ಪ ಜನ ಹಿಂದೆ ಮುಂದೆ ನೋಡಿದ್ರು. ಅವರು ನಾನ್ ಅಕಾಡೆಮಿಕ್ ರೈಟರ್ ಎಂದೇ ಬ್ರ್ಯಾಂಡ್ ಆದರು. ಇದು ಅವರಿಗೆ ದೋಷವೇನಾಗಲಿಲ್ಲ. ನಾಡಿನಾದ್ಯಂತ ಜನಪ್ರಿಯತೆ ತಂದುಕೊಟ್ಟಿತ್ತು ಮೈಸೂರು ಮಲ್ಲಿಗೆ. ಆಮೇಲೆ ಮೈಸೂರು ಮಲ್ಲಿಗೆ ಪ್ರಕಟವಾಗಲು AR ಕೃಷ್ಣಶಾಸ್ತ್ರಿಯವರೇ ಬಹಳ ಮುಖ್ಯವಾದ ಕಾರಣಕರ್ತರು. ಅವರ ತೀನಂ ಸೆಕೆಂಡರಿಯವರ ಇವರೆಲ್ಲರ ಆಶೀರ್ವಾದ ಮತ್ತು ಪ್ರೋತ್ಸಾಹದಿಂದ ಅದು ಮೈಸೂರು ಮಲ್ಲಿಗೆ ಮೈಸೂರಿನಲ್ಲೇ ಬಿಡುಗಡೆ ಆಯಿತು 1942ರಲ್ಲಿ. ಇದೊಂದು ದೊಡ್ಡ ದಾಖಲೆ ಅಂತ ಜನ ನಂಬಿದ್ದಾರೆ. ಆಮೇಲೂ ಬೇರೆ ಬೇರೆ ರೀತಿಯ ಕವನಗಳಿಗತ್ತ ಹೊರಡಿದರು. ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಬಂದಿದೆ, ಎಲ್ಲರಿಗೂ ಗೊತ್ತಿರೋದ ವಿಷಯವೇ. ಹೀಗಾಗಿ ಅವರು ತಮ್ಮ ವೃತ್ತಿ ಬದುಕು ಹೌಸಿಂಗ್ ಬೋರ್ಡ್ನಲ್ಲಿ ಕೊನೆಯಲ್ಲಿ ನಿವೃತ್ತರಾದರು. ಹಾಗಾಗೂ ಅದರ ಮಧ್ಯೆಯೂ ವೃತ್ತಿ ಬದುಕಿನ ಗಡಿಬಿಡಿಯ ಮಧ್ಯೆಯೂ ಕಾವ್ಯವನ್ನು ಗಂಭೀರವಾಗಿ ತೆಗೆದುಕೊಂಡು ವಿವಿಧ ರೀತಿಯ ಮಾರ್ಗಗಳನ್ನು ಅವರು ಅನ್ವೇಷಿಸ್ತಾ ಹೋದರು. ಇದು ಎಲ್ಲರಿಗೂ ಒಂದು ರೀತಿಯ ಕುತೂಹಲವಾಗಿತ್ತು. ಕಾವ್ಯ ಜಗತ್ತಿನಲ್ಲಿ ಅನುವಾದ ಕ್ಷೇತ್ರದಲ್ಲೂ ಬಹಳ ಕೆಲಸ ಮಾಡಿದ್ದಾರೆ. ಅದು ಎಲ್ಲ ಗಮನಿಸುತ್ತಿದೆ. ಸಂಸ್ಕೃತ ಮತ್ತು ಇಂಗ್ಲೀಷ್ಗಳ ಭಾಳ ಆಳವಾದ ಜ್ಞಾನ ಅವರಿಗಿತ್ತು. ಭಾಳ ಸರಳ ವ್ಯಕ್ತಿಯಿಂದ ಹೇಳ್ಬೋದು. ಒಂದು ಸರಳತೆಯ ವ್ಯಸನದಿಂದ ಅವರು ಒಂದು ರೀತಿ ಬದುಕಿದ್ರೇನು ಅಂತಲೇ ಅನ್ಬೋದು. ವಿಶಿಷ್ಟವಾಗಿ ಬಿಳಿ ಬಟ್ಟೆ ಅದು ಬಿಟ್ಟು ಬೇರೇನೂ ಧರಿಸೋದಿಲ್ಲ. ಹೀಗಾಗಿ ಭಾಳ ಶಿಸ್ತು, ಒಂದು ರೀತಿ ಸ್ವಯಂ ಶಿಸ್ತು ಒಂದು ರೀತಿ ಅವರಲ್ಲಿ ಕಾಣ್ತಾ ಇತ್ತು. ಯಾವ ಮನೆಯಲ್ಲಿ ಯಾವುದೇ ಒಂದು ರೀತಿಯ ಒಂದು ವ್ಯವಸ್ಥೆಗಳು ಇರಲಿಲ್ಲ. ನೆಲದ ಮೇಲೆ ಕೂತು ಬರಿತಾ ಇದ್ದಿದ್ದು ನಾವು ನೋಡ್ತಾ ಇದ್ವಿ. ಭಾಳ ತಾವು ಬರೆದಿದ್ದನ್ನು ಯಾರಾದರೂ ಆರಾಮಿತ್ರ ಈ ಥರ ಒಂದು ಸುಮತಿ ನಾಡಿಗೆ ಓದಿ ಅದನ್ನು ತಾವು ಅಭಿಪ್ರಾಯ ಕೇಳ್ತಾ ಇದ್ದರು. ಇವೆಲ್ಲ ನಮ್ಮ ಮನೆಯಲ್ಲಿ ಒಂದು ರೀತಿ ಕುತೂಹಲದ ಸಂಗತಿಗಳಾಗ್ತಾ ಇತ್ತು. ಅವರನ್ನು ನೋಡಲು ಬಹಳ ವಿಶಿಷ್ಟ ವ್ಯಕ್ತಿಗಳೇ ಬರ್ತಾಯಿದ್ರು. ಆದರೂ ಅದು ಅವರ ಹತ್ರ ಎಲ್ಲ ಭಾಳ ಸರಳವಾಗಿ ಅವರು ವರ್ತಿಸ್ತಾಯಿದ್ರು. ಒಂದು ರೀತಿ ಎಲ್ಲ ರೀತಿಯ ಗೌರವ ಬಂದಿತ್ತು. ಕೊನೆಯಲ್ಲಿ ಅವರದ್ದು ಜ್ಞಾನಪೀಠ ಪ್ರಶಸ್ತಿಗೂ ನಾಮಿನೇಟ್ ಆಗಿತ್ತು. ಅವರ ಮಿತ್ರರೇ ಆದ ಬಸವರಾಧ್ಯ ಅವರ ಮನೆಗೆ ಬಂದು ಆರೋಗ್ಯ ಸುಧಾರಿಸ್ಕೋಬೇಕು ನಿಂದು, ಜ್ಞಾನಕ್ಕೆ ಪೀಠ ಪ್ರಶಸ್ತಿಗೆ ನಿನ್ನ ಹೆಸರು ನಾಮಿನೇಟ್ ಆಗ್ತಾ ಇದೆ ಅಂತ ಹೇಳಿದಾಗ ನಮ್ಮ ತಂದೆಯವರು ಕೊನೆಯ ದಿನಗಳು ಪ್ರಶಸ್ತಿ ಬರುವ ಒಂದು ತೀರ್ಮಾನ ಮಾಡ್ತಿದ್ದಾಗಲೇ ಅವರು ನಮ್ಮ ತಂದೆಯವರು ನಿಧನರಾದ ಮೇಲೆ ಜ್ಞಾನಪೀಠ ಪ್ರಶಸ್ತಿ ಕೊಡೋದಲ್ಲ ಮರಣೋತ್ತರವಾಗಿ. ಹಾಗಾಗಿ 2002 ಅಥವಾ 2003 ಜ್ಞಾನಪೀಠ ಪ್ರಶಸ್ತಿ ಬರುವ ಅವಕಾಶ ನಾಮಿನೇಟ್ ಆಗಿದ್ದರೂ ಅವರ ಮರಣವಾದ್ದರಿಂದ ಸಿಗಲಿಲ್ಲ. ಇವೆಲ್ಲ ಅವರ ಜೀವನದಲ್ಲಿ ಕೆಲವು ದುರಂತಗಳು. ಆದರೂ ಜನಮನದಲ್ಲಿ ಇನ್ನೂ ಇದ್ದಾರೆ ಅನ್ನುವುದೇ 20 ವರ್ಷಗಳಾದರೂ ಇಂದು ಕಾರ್ಯಕ್ರಮ ನಡೀತಾ ಇದೆ. ಅವರ ಹೆಸರೇ ಒಂದು ಶ್ರೀರಕ್ಷೆಯಾಗಿದೆ. ಜನ ಭಾವಗೀತೆಗಳಾಗಿ ಜನ ಅದನ್ನು ಗುರುತಿಸ್ತಾ ಇದ್ದಾರೆ. ಬೇರೆ ಬೇರೆ ಸ್ಥಳಗಳಲ್ಲಿ ಸಂಗೀತವನ್ನು ಹಾಡೋರಿದ್ದಾರೆ. ಹಾಗಾಗಿ ಇಂದು ಅವರು ಜೀವಂತವಾಗಿದ್ದಾರೆ ಅನ್ನೋದು ನಮ್ಮ ಸಮಾಧಾನ. ನಾವು ಅವರ ಮಕ್ಕಳಾಗಿದ್ದೀವಿ ಅನ್ನೋದು ನಮಗೂ ಹೆಮ್ಮೆಯೇ. ಯಾವ ಶ್ರೀಮಂತಿಕೆಯೂ ಇಲ್ಲದಿದ್ದರೂ ಇರುವ ಸ್ಥಿತಿಯಲ್ಲೇ ಎಲ್ಲ 8 ಜನ ಮಕ್ಕಳನ್ನು ಸಾಕಿ ಸಲಹಿ ತಮ್ಮ ಕಾಲ ಮೇಲೆ ನಿಲ್ಲುವಂತೆ ಮಾಡುವ ಒಂದು ಛಲ ಅವರಲ್ಲಿತ್ತು.
ಅದೇ ಛಲವು ನಮಗೆ ಇಂದು ಸ್ಫೂರ್ತಿಯಾಗಿದೆ. ಬಹುಶಃ ಬಯೋಡೇಟಾ ಅವೆಲ್ಲ ಹೇಳೋ ಅಗತ್ಯ ಇಲ್ಲ ಇಲ್ಲಿ. ಹಾಗಾಗಿ ಇವೆಲ್ಲ ಜಗನ್ನಾಥ್ ಅವರು ಅದು ಸಾಕಷ್ಟು ವಿಷಯ ತಿಳಿಸಿದ್ದಾರೆ. ಹಾಗಾಗಿ ಆದ್ದರಿಂದ ಅವರಿಗೆ ಈ ಒಂದು ಸೂಕ್ತ ಹುಟ್ಟುಹಬ್ಬದ ನಂತರ ಮಾರನೇ ದಿನದಲ್ಲಿ ಒಂದು ನುಡಿನಮನ ಸಲ್ಲಿಸಲು ಅವಕಾಶ ನೀಡಿದ ಜಗನ್ನಾಥ್ ಅವರಿಗೆ ನನ್ನ ಕೃತಜ್ಞತೆಗಳು. ಎಲ್ಲ ಸದಸ್ಯರಿಗೂ ನನ್ನ ನಮನಗಳು. ಶ್ರೀಮತಿ ಆರ್ಯಾಂಬ ಪಟ್ಟಾಭಿ ಅವರ ಮಾತುಗಳನ್ನು ಕೇಳಲು ನಾನು ಉತ್ಸುಕನಾಗಿದ್ದೇನೆ. ಯಾಕೆಂದರೆ ಅವರ ಸಾಹಿತ್ಯವನ್ನು ಓದುತ್ತಾ ಆಸಕ್ತಿಯನ್ನು ಬೆಳೆಸ್ಕೊಂಡವನು ನಾನು. ಧನ್ಯವಾದಗಳು. ಬಹಳ ಸಂತೋಷ. 8 ಜನ ಮಕ್ಕಳನ್ನ ಸೊಗಸಾಗಿ ಬೆಳೆಸಿ ಬಡತನದಲ್ಲೇ ಎಂಥ ರಸಿಕತೆಯಿಂದ ಕೆ ಎಸ್ ನರಸಿಂಹಸ್ವಾಮಿಗಳು ಕವನಗಳನ್ನು ಬರೀತಿದ್ರು. ನಮ್ಮ ಅಣ್ಣ ಮತ್ತು ಅತ್ತಿಗೆ ಒಟ್ಟಿಗೆ ನಮ್ಮೂರು ಚಂದವೋ ನಿಮ್ಮೂರು ಚಂದವೋ ಹಾಡು ಹೇಳ್ತಾ ಇದ್ರೆ ನನಗೆ ಬಹಳ ಸಂತೋಷ ಆಗ್ತಾ ಇತ್ತು. ಯಾರೇ ಗಂಡ ಹೆಂಡತಿ ಇಬ್ರು ಸಂಗೀತ ಕಲ್ತಿದಾರೋ ಅಂಥವ್ರು ಯಾವಾಗಲೂ ಆ ಹಾಡನ್ನು ಹೇಳ್ಬೋದು. ಅಷ್ಟು ಸೊಗಸಾದ ಹಾಡುಗಳು ನಾನು ಕೇಳಿದ್ದೀನಿ. ಕೆ ಎಸ್ ನರಸಿಂಹಸ್ವಾಮಿ ಅವರು ಹೇಗೆ ಈ ಮಟ್ಟದಲ್ಲಿ ಬರೆದ್ರು ಅನ್ನೋ ಆಶ್ಚರ್ಯ ಚಕಿತರಾಗಿ ಸುಮಾರು ಜನ ಅವ್ರ ಬಗ್ಗೆ ವಿಮರ್ಶೆಗಳನ್ನು ಬರೆದಿದ್ದಾರೆ. ಈಗ ನಮ್ಮ ಗಾನ ಕೋಗಿಲೆ ಶೋಭಾ ಭಟ್ ಅವರು ದಯವಿಟ್ಟು ಒಂದು ಕೆ ಎಸ್ ನರಸಿಂಹಸ್ವಾಮಿಗಳ ಗೀತೆಯನ್ನು ಹೇಳಬೇಕು ಅಂತ ನಾನು ಪ್ರಾರ್ಥಿಸ್ತೇನೆ. ಎಲ್ರಿಗೂ ನಮಸ್ಕಾರ. ಕೇತಕಿಯ ಬನಗಳಲ್ಲಿ ಸಂಚರಿಸದಿರು ಚಲುವೆ, ಕೇತಕಿಯ ಬನಗಳಲ್ಲಿ ಸಂಚರಿಸದಿರು ಚಲುವೆ, ಸರ್ಪ ಮಂದಿರವಂತೆ ಕಂಪಿ ನೋಡಲು, ಸರ್ಪ ಮಂದಿರವಂತೆ ಕಂಪಿ ನೋಡಲು, ಕೇತಕಿಯ ಬನಗಳಲ್ಲಿ ಸಂಚರಿಸದಿರು ಚಲುವೆ, ಮಧುರ ವೀಣಾಗಾನ ನಿರ್ಮಿಸುವನಾದ ಕಲೆ, ರಾಗಗಳ ಸಿಂಚಿಸುತ್ತ ಬಹುದು ಸಿಡಿಲು, ರಾಗಗಳ ಸಿಂಚಿಸುತ್ತ ಬಹುದು ಸಿಡಿಲು, ಕೇತಕಿಯ ಬನಗಳಲ್ಲಿ ಸಂಚರಿಸದಿರು ಚಲುವೆ, ಹೊನ್ನ ಹರಿವಾಣದಲ್ಲಿ ಪನ್ನೀರು ತುಂಬಿಹುದು, ಹೊನ್ನ ಹರಿವಾಣದಲ್ಲಿ ಪನ್ನೀರು ತುಂಬಿಹುದು, ತಪ್ತ ಹಾಲಾಹಲವಿದೀತ ಬೇಡ, ಮೊಲ್ಲೆ ಮಲ್ಲಿಗೆಗಳಲ್ಲಿ ಕಲ್ಲುಗಾಣವ ರಚಿಸಿ, ಮೊಲ್ಲೆ ಮಲ್ಲಿಗೆಗಳಲ್ಲಿ ಕಲ್ಲುಗಾಣವ ರಚಿಸಿ, ಕೊಲ್ಲುವನು ಕಂದರ್ಪ ಕುಪಿತನಾಗಿ, ಕೊಲ್ಲುವನು ಕಂದರ್ಪ ಕುಪಿತನಾಗಿ, ಕೇತಕಿಯ ಬನಗಳಲ್ಲಿ ಸಂಚರಿಸದಿರು ಚಲುವೆ, ದೇವಗಂಗಾ ತೀರ ಪುಷ್ಪಗಳ ಶೃಂಗಾರ, ದೇವಗಂಗಾ ತೀರ ಪುಷ್ಪಗಳ ಶೃಂಗಾರ, ಸುಳಿಯುವುದು ಮೃತ್ಯುವಿನ ಹಾದಿಯಾಗಿ, ಸುಳಿಯುವುದು ಮೃತ್ಯುವಿನ ಹಾದಿಯಾಗಿ, ನಿನ್ನ ಪ್ರೇಮವೇ ನಿನ್ನ
ಕೇತಕಿಯ ಬನಗಳಲ್ಲಿ ಸಂಚರಿಸದಿರು ಚಲುವೆ ಸರ್ಪ ಮಂದಿರವಂತೆ ಕಂಪಿ ನೋಡಲು ಕೇತಕಿಯ ಬನಗಳಲ್ಲಿ ಕೇತಕಿಯ ಬನಗಳಲ್ಲಿ ಕೇತಕಿಯ ಬನಗಳಲ್ಲಿ ಸಂಚರಿಸದಿರು ಚಲುವೆ. ಸೊಗಸಾಗಿ ಹೇಳ್ತಾರೆ ನಮ್ಮ ಶೋಭಾ ಅವರು ಯಾವಾಗ್ಲೂ. ಯಾವುದಾದ್ರೂ ಒಂದು ಕವನ ಹೇಳು ಅಂತ ಹೇಳಿದ್ರೆ ಜಾಸ್ತಿ ಯೋಚನೆನೇ ಮಾಡಲ್ಲ, ತಕ್ಷಣನೇ ಆಯ್ತು ಈ ಕವನವನ್ನು ಹೇಳ್ತೀನಿ ಅಂತ ಹೇಳ್ತಾರೆ. ಕೊಲ್ಲುವ ಕಂದರ್ಪ, ಪುಷ್ಪಗಳ ಶೃಂಗಾರ, ಕೆ.ಎಸ್. ನರಸಿಂಹಸ್ವಾಮಿ ಅವರ ಕವನಗಳನ್ನು ಕೇಳೋದೇ ಒಂದು ಸಂತಸದ ವಿಚಾರ. ಈಗ ನಾವೆಲ್ಲ ಕಾಯ್ತಾ ಇರೋದು ಆರ್ಯಾಂಬ ಪಟ್ಟಾಭಿ ಅವರ ಮಾತುಗಳನ್ನ ಕೇಳೋಣ ಅಂತ. ಅದ್ರ ಮೊದಲು ಅವ್ರ ಬಗ್ಗೆ ನಾನು ಸ್ವಲ್ಪ ಪರಿಚಯ ಮಾಡೋಣ ಅಂತ ಪ್ರಯತ್ನಿಸ್ತೇನೆ. ಆರ್ಯಾಂಬ ಪಟ್ಟಾಭಿ ಅವರು ಬೆಳ್ಳೂರು ಎಂ ಕೃಷ್ಣಸ್ವಾಮಿ ಮತ್ತು ತಂಗಮ್ಮ ದಂಪತಿಗಳಿಗೆ ಮಂಡ್ಯದಲ್ಲಿ 12/3/1936 ಜನಿಸಿದ್ರು. ಇವರು MA ಸಮಾಜಶಾಸ್ತ್ರದಲ್ಲಿ ಪರಿಣಿತರು. ಮೈಸೂರಿನಲ್ಲಿ ವ್ಯಾಸಂಗ ಮಾಡಿದರು. ದಿವಾನರ ರಸ್ತೆ ಮೈಸೂರಿನಲ್ಲಿ ಇವರ ಮನೆ. ಅದರ ಹೆಸರು ಸಂಕಲ್ಪ ಮಣಿ ಮಂದಿರ. ಇವರನ್ನ ಪರಿಚಯ ಮಾಡಿಕೊಟ್ಟವರು ಯಾರು ಬೇಕಾಗಿಲ್ಲ, ಯಾಕಂತ ಹೇಳಿದ್ರೆ ಎಲ್ರಿಗೂ ಪರಿಚಯ. ಆದ್ರೂ ನನಗೆ ಪರಿಚಯ ಮಾಡಿಕೊಟ್ಟಿದ್ದು ಸತ್ಯೇಶ್ ಎಸ್ ಬೆಳ್ಳೂರ್ ಅವರು. ಅವ್ರನ್ನ ನಾ ಕೇಳಿದೆ BM ಶ್ರೀ ಅವರ ಬಗ್ಗೆ ಮಾತಾಡಿ ಅಂತ. ಅವ್ರು ಹೇಳಿದ್ರು ನನಗಿಂತ ಆರ್ಯಾಂಬ ಪಟ್ಟಾಭಿ ಅವರೇ ಒಪ್ಕೊಂಡ್ಬಿಟ್ರೆ ಬಹಳ ಸಂತೋಷ ಆಗುತ್ತೆ, ಮೈಸೂರಿಗೆ ಹೋಗಿ ನಾನು ಆಹ್ವಾನಿಸ್ತೀನಿ ಅಂತ. ಅವ್ರು ಆಹ್ವಾನಿಸಿದ ತಕ್ಷಣನೇ ಆರ್ಯಾಂಬ ಪಟ್ಟಾಭಿ ಅವರು ನಮ್ಮ ಸುಕೃತ ಒಪ್ಕೊಂಡ್ರು. ವರ್ಣೇಕರ್ ಅಂತ ದೊಡ್ಡ ಸಾಹಿತಿಗಳು, ಚುಕ್ಕಿ ಕಲಾವಿದರು, ಮತ್ತೆ ನಮ್ಮ ವಿಷ್ಣು ಸಹಸ್ರನಾಮದಲ್ಲಿ ಮೈಸೂರಿನಲ್ಲಿ ಒಂದು ಚಾಲನೆಯನ್ನೇ ಶುರು ಮಾಡಿರುವಂತ ರಮಾಕಾಂತರು ಅವ್ರ ಮನೆಗೆ ಹೋಗಿ ಅವ್ರಿಗೆ ಇವಾಗ ಅವ್ರ ಜೊತೆ ಇದ್ದಾರೆ. ನಮ್ಮ ಆರ್ಯಾಂಬ ಪಟ್ಟಾಭಿ ಅವರು ಕನ್ನಡದಲ್ಲಿ ಒಬ್ಬ ಅತ್ಯುತ್ತಮ ಲೇಖಕಿ ಅಂದ್ರೆ ಯಾವ ಸಂಶಯನೂ ಇಲ್ಲ. ಇವರು ಕಾದಂಬರಿಗಳು, ಕಥೆಗಳು, ಜೀವನ ಚರಿತ್ರೆ, ಪ್ರಬಂಧ, ಕ್ರೀಡಾ ಸಾಹಿತ್ಯ, ಮಕ್ಕಳ ಸಾಹಿತ್ಯ, ನಾಟಕ, ವಿಚಾರ ಸಾಹಿತ್ಯ, ಸಂಪಾದನೆ ಮತ್ತೆ ಪ್ರವಾಸ ಸಾಹಿತ್ಯವನ್ನು ಬರೆದಿದ್ದಾರೆ. ಕಾದಂಬರಿಗಳು 30. ಹೊಂಗನಸು, ಆರಾಧನೆ, ಎರಡು ಮುಖ, ದೇವಮಾನವ, ಸಾಕ್ಷಾತ್ಕಾರ, ಪ್ರೇಮಕಥೆ, ಈ ರೀತಿ 5 ಕಥಾ ಸಂಕಲನಗಳು. ಉದಯ ರವಿ ನನಗೆ ಯಾವಾಗಲೂ ನೆನಪಿರುತ್ತೆ. ಮಕ್ಕಳ ಸಾಹಿತ್ಯದಲ್ಲಿ 12, ಜೀವನ ಚರಿತ್ರೆಯಲ್ಲಿ 6, ಭಾರತದ ಮಹಾಪುರುಷರಾದ ಶಂಕರಾಚಾರ್ಯರು, ಬಸವೇಶ್ವರ, ಮಹಾತ್ಮ ಗಾಂಧಿ, ಅರವಿಂದ ಘೋಷ್, ಆಮೇಲೆ ಇವರ ಪಠ್ಯಪುಸ್ತಕವಾಗಿದೆ. ಮೈಸೂರು ಮಹಾರಾಜರುಗಳ ಬಗ್ಗೆ ಅವರು ಬರೆದಿದ್ದಾರೆ. ನಿನ್ನೆ ಅವ್ರ ಜೊತೆ ಮಾತಾಡ್ತಾ ಒಂದು ಮಾತು ಹೇಳಿದ್ರು, ಮೈಸೂರಿನವ್ರಿಗೆ ಯಾರ್ಯಾರು ಮಹಾರಾಜರಾಗಿದ್ರು, ಯಾವಾಗ ಆಗಿದ್ರು ಅಂತ ಗೊತ್ತಿಲ್ಲದೆ ಹೋದ್ರು ನಾನು ಅದ್ರ ಬಗ್ಗೆ ಸಂಶೋಧನೆ ಮಾಡಿ ಈ ಪುಸ್ತಕ ಬರೆದಿದ್ದೀನಿ ಅಂತ. ಮದರ್ ತೆರೇಸಾ ಪುಸ್ತಕನ ಇವರು ಬರೆದಿದ್ದಾರೆ. ಇವರು ಬರೆದಿರೋ ಒಟ್ಟು ನಾಟಕಗಳು 6, ಕ್ರೀಡಾ ಸಾಹಿತ್ಯ 1, ವಿಚಾರ ಸಾಹಿತ್ಯ ಬರೆದಿದ್ದಾರೆ, ಜೊತೆಗೆ ಪ್ರವಾಸ ಸಾಹಿತ್ಯ 1, ದೇಶ ವಿದೇಶಗಳನ್ನ ಸುತ್ತಿ ಅದನ್ನ ಬರೆದಿದ್ದಾರೆ. ಆಮೇಲೆ ಇವರು ವಿಚಾರ ಸಾಹಿತ್ಯ 3 ಬರೆದಿದ್ದಾರೆ. ಸಂಪಾದನೆ ಇವ್ರದ್ದು 2 ಇದೆ. 30ಕ್ಕೂ ಹೆಚ್ಚು ವಿಚಾರಗೋಷ್ಠಿಯಲ್ಲಿ, ರಾಜ್ಯ ಸಮ್ಮೇಳನದಲ್ಲಿ ಪ್ರಬಂಧ ಮಂಡನೆ ಮಾಡಿದ್ದಾರೆ, ಅಧ್ಯಕ್ಷರಾಗಿದ್ದಾರೆ. ಸಾಕಷ್ಟು ಕನ್ನಡದ ಸೇವೆ ಮಾಡಿದ್ದಾರೆ. ಇವರು ಮಹಿಳಾ ಧ್ಯಾನ ವಿದ್ಯಾಪೀಠದ ಅಧ್ಯಕ್ಷರು, ವುಮನ್ ಸ್ಪೋರ್ಟ್ಸ್ ಕ್ಲಬ್ ಸ್ಥಾಪಕರು, ಮಹಾರಾಣಿ ಕಾಲೇಜ್ ಮೈಸೂರಿನ ಹಳೆ ವಿದ್ಯಾರ್ಥಿಗಳ ಸಂಘದ ಅಧ್ಯಕ್ಷರಾಗಿದ್ದರು. ಕನ್ನಡ ಲೇಖಕಿಯರ ಟ್ರಸ್ಟ್ ಸಂಸ್ಥೆಯಲ್ಲಿ ಸ್ಥಾಪಕರು. ಪೂರ್ಣಿಮಾ ಪ್ರಕಾಶನದ ಮೂಲಕ ಇವರು ಅನೇಕ ಪುಸ್ತಕಗಳನ್ನು ಪ್ರಕಟಿಸಿದ್ದಾರೆ, ಅದರ ಮಾಲೀಕರು. ಇವರ ಮಕ್ಕಳು ಪೂರ್ಣಿಮಾ ಮತ್ತೆ ಸಹನಾ ಇಬ್ರು ಅಮೆರಿಕಾನಲ್ಲಿದ್ದಾರೆ. ಸಹನಾ ಅವರು ಇವತ್ತು ನಮ್ಮ ಜೊತೆ ಇದ್ದಾರೆ ಅನ್ನೋದು ನನಗೆ ಸಂತೋಷ ಆಗುತ್ತೆ, ಯಾಕಂದ್ರೆ ಅವರು ಬೆಂಗಳೂರಿಗೆ ಬಂದಿದ್ರು. ಅವರ
ಫೋನ್ ನಂಬರ್ ತಗೊಂಡು ನಾನು ಅವ್ರನ್ನ ಸಂಪರ್ಕಿಸಿದ್ದೆ. ಇವ್ರ ನಾಟಕಗಳಲ್ಲಿ ಅಭಿನಯ ಮಾಡ್ತಾ ಇದ್ರು. 7ನೇ ತರಗತಿನಲ್ಲಿ ಭಕ್ತ ಪ್ರಹ್ಲಾದ ಪಾತ್ರ ವಹಿಸಿದ್ರು. ಇಂಟರ್ಮೀಡಿಯೇಟ್ ನಲ್ಲಿ ಅನೇಕ ನಾಟಕಗಳನ್ನ ಅಭಿನಯಿಸಿದ್ದಾರೆ. 15ನೇ ವಯಸ್ಸಿನಲ್ಲೇನೆ ಶ್ರೀರಂಗಪಟ್ಟಣದಲ್ಲಿ ನಡೆದ ಪ್ರೌಢಶಾಲೆಯ ಕಥಾ ಸ್ಪರ್ಧೆಯಲ್ಲಿ ಮೊದಲ ಬಹುಮಾನ ತಗೊಂಡಿದ್ರು. ಇಂಟರ್ಮೀಡಿಯೇಟ್ ಓದುವಾಗ 2 ವರ್ಷ ಕಥಾ ಸ್ಪರ್ಧೆ ನಡೆಸಿದಾಗ 2ರಲ್ಲೂ ಮಹಾರಾಣಿ ಕಾಲೇಜ್ನಲ್ಲಿ ಮೈಸೂರಿನಲ್ಲಿ ಇವರು ಪ್ರಥಮ ಬಹುಮಾನವನ್ನ ಪಡೆದಿದ್ದಾರೆ. ಇಂಥ ಸಾಧಕರಿವರು. ಇವರ 4 ಚಿತ್ರಗಳಾಗಿದೆ. ಕಪ್ಪು ಬಿಳುಪು ಎಲ್ರಿಗೂ ಗೊತ್ತಿರೋ ಹಾಗೆ ಪುಟ್ಟಣ್ಣ ಕಣಗಾಲ್ ಅವರ ಚಿತ್ರ. ಅತ್ಯುತ್ತಮ ವರದಿಗಳು ಬಂದಿದೆ ಅದರ ಬಗ್ಗೆ. ಕಲ್ಪನಾ ಅವರ ಅಭಿನಯನ್ನ ನಾವು ಎಂದೂ ಮರೆಯಕ್ಕೆ ಆಗಲ್ಲ. ಇದು 3 ಭಾಷೆಗಳಲ್ಲಿ ಚಲನಚಿತ್ರ ಆಗಿದೆ ಅನ್ನೋದು ಹೆಮ್ಮೆಯ ವಿಚಾರ. ಅನೇಕ ಪ್ರಶಸ್ತಿಗಳನ್ನ ದೋಚ್ಕೊಂಡ್ಬಿಟ್ಟಿದೆ. 2 ಮುಖ ಅನ್ನೋದು ಕನ್ನಡ ರಾಜ್ಯ ಪ್ರಶಸ್ತಿ, ಮದ್ರಾಸ್ನಲ್ಲಿ ಚಿತ್ರಪ್ರೇಮಿಗಳ ಪ್ರಶಸ್ತಿ 2ನ್ನೂ ತಗೊಂಡಿದೆ. 3ನೇ ಚಿತ್ರ ಇವರದು ಸವತಿಯ ನೆರಳು. ಇದರ ನಿರ್ದೇಶಕರು YR ಸ್ವಾಮಿ. ಆಮೇಲೆ ಮರಳಿಗೂಡಿಗೆ ಇವರ 4ನೇ ಪುಸ್ತಕ ಚಲನಚಿತ್ರ ಆಯಿತು. ರಾಜ್ಯ ಪ್ರಶಸ್ತಿ ಪಡೆದ ಚಿತ್ರ ಇದು. ಇದರ ನಿರ್ದೇಶಕರು ಶಾಂತಾರಾಮ್. ಇಷ್ಟೇ ಹೇಳಿದ್ರೆ ನಾನು ಬರೀ ಅವರ ಸಾಹಿತ್ಯದ ಬಗ್ಗೆ ಹೇಳ್ದಂಗಾಗತ್ತೆ. ಇವರು ಮೈಸೂರು ಸೀರೆಗಳು, ಹಳೆ ಜರತಾರಿ ಸೀರೆಗಳು ಯಾವ ರೀತಿ ಅವರ ಮನೆಯಲ್ಲಿ ಜೋಡಿಸಿದ್ದಾರೆ ಒಪ್ಪ ಓರಣದಿಂದ ಅಂತ ಹೇಳಿದ್ರೆ ಯಾವುದಾದ್ರೂ ಮಹಿಳೆ ಬಹಳ ಸಂತೋಷ ಪಡುವಂತ ವಿಚಾರ. 2ನೇದು ಇವರ ಪತಿಗಳಾದ ಪಟ್ಟಾಭಿರಾಮ್ ಅವರು ಬಹಳ ಉತ್ತಮವಾಗಿ ಎಲ್ಲರ ಜೊತೆ ಸೇರುವಂತ ಮನುಷ್ಯ. ಆರ್ಯಾಂಬ ಪಟ್ಟಾಭಿ ಅವರು ಮದರ್ ತೆರೇಸಾ ಮೈಸೂರಿಗೆ ಬಂದಾಗ 2 ಮಹಿಳಾ ಮಣಿಗಳು ಒಟ್ಟಿಗೆ ಸೇರಿದ್ರು, ತೆರೇಸಾ ಮತ್ತು ನಮ್ಮ ಆರ್ಯಾಂಬ ಪಟ್ಟಾಭಿ. ಅದಾದ ಮೇಲೆ ಅವ್ರ ಜೊತೆ ಸಂದರ್ಶನ ಮಾಡಿದ್ರು. ಮದರ್ ತೆರೇಸಾ ಬಗ್ಗೆ ಒಂದು ಪುಸ್ತಕ ಬರೆದ್ರು. ಆಗ ಇದನ್ನ ಇಂಗ್ಲಿಷ್ನಲ್ಲಿ ಬರೀರಿ, ನಾವೆಲ್ಲಾ ಕಡೆ ಕಳಿಸ್ಬೇಕಾಗತ್ತೆ ಅಂತ ಅಲ್ಲಿ ಫಾದರ್ ಹೇಳಿದ್ದಕ್ಕೆ ಇಂಗ್ಲಿಷ್ನಲ್ಲಿ ಬರೆದ್ರು. 10,000 ಪ್ರತಿಗಳನ್ನ ಅವರು ಪ್ರಕಟಿಸಿ ಎಲ್ಲಾರ್ಗು ಮದರ್ ತೆರೇಸಾ ಪುಸ್ತಕ ತುಂಬಾ ಚೆನ್ನಾಗಿದೆ ಅಂತ ಎಲ್ಲ ನಮ್ಮ ರಾಜ್ಯಗಳಲ್ಲಿ ಹೊರದೇಶಗಳಲ್ಲಿ ಮದರ್ ತೆರೇಸಾ ಬಗ್ಗೆ ಪರಿಚಯ ಅಂತ ಈ ಪುಸ್ತಕನ ಕೊಟ್ಟಿದ್ದಾರೆ ಫಾದರ್, ಈ ಚರ್ಚಿನ ಫಾದರ್. ಇವರು ಪ್ರಕಾಶನ ಶುರು ಮಾಡೋದು ಅಷ್ಟೇ ಅಲ್ಲ, ಅವರ 60 ಪುಸ್ತಕಗಳನ್ನು ಅವರೇ ಪ್ರಕಾಶಿಸಿದ್ದಾರೆ. ಇವರ ಹತ್ತಿರದ ಸಂಬಂಧಿಗಳು ಅಂತ ಹೇಳಿದ್ರೆ BM ಶ್ರೀ ಅವರು, ತ್ರಿವೇಣಿ ಅವರು, ಅಶ್ವಥ್ ಅವರು, ಸಣ್ಣ ಕಥೆಗಳ ಅಶ್ವಥ್, ಬೆಳ್ಳೂರು ಸಹೋದರಿಯರು, ಹಾಸನದ ನಂಜಮ್ಮ ಅಂತ. ನಂಜಮ್ಮನವರು ತುಂಬಾ ದೊಡ್ಡ ಸಮಾಜ ಸೇವಕಿ. ಇದಲ್ಲದೆ ಮೊದಲ ಕ್ರೀಡಾ ಪುಸ್ತಕ ಕನ್ನಡದಲ್ಲಿ ಟೆನಿಸ್ ಅಂತ ಬರೆದವರು ಇವರೇ. ಇದನ್ನ ಮೈಸೂರು ವಿಶ್ವವಿದ್ಯಾನಿಲಯದವರು ಪ್ರಕಟಿಸಿದ್ದಾರೆ. ಸ್ವತಃ ಆರ್ಯಾಂಬ ಪಟ್ಟಾಭಿ ಅವರು ಮೈಸೂರು ವಿಶ್ವವಿದ್ಯಾನಿಲಯದಲ್ಲಿದ್ದಾಗ ಟೆನ್ನಿಸ್ನಲ್ಲಿ ಪ್ರಶಸ್ತಿ ಪಡೆದಿದ್ದಾರೆ. ಇವರು ಟೆನ್ನಿಸು, ಟೇಬಲ್ ಟೆನ್ನಿಸು ಮತ್ತು ಚದುರಂಗದಲ್ಲಿ ಉತ್ತಮ ಆಟಗಾರ್ತಿ. ಇದು ನಮಗೆ ಹೆಮ್ಮೆಯ ವಿಚಾರ. ಒಂದು ಕ್ರೀಡೆಯ ಬಗ್ಗೆ ಬಂದ ಕನ್ನಡದ ಪುಸ್ತಕದಲ್ಲಿ ಮೊದಲನೇದು ಅಂತ ಹೇಳಿದರೆ ಟೆನ್ನಿಸೇ. ಆ ರೀತಿ ಪುಸ್ತಕನ ನಾನು ತಿರ್ಗಾ ನೋಡಿಲ್ಲ, ಯಾವುದೇ ಒಂದು ಕ್ರೀಡೆ ಬಗ್ಗೆ ಯಾರಾದ್ರೂ ಬರೆದಿರೋದು. ಇವರು ಮಹಿಳಾ ಧ್ಯಾನ ವಿದ್ಯಾಪೀಠದ ಅಧ್ಯಕ್ಷರಾಗಿದ್ದಾರೆ, ಯೋಗಾಸನ ಶಿಕ್ಷಕರಾಗಿದ್ದಾರೆ. ಇವರು ಪರಿಪೂರ್ಣವಾದ ವ್ಯಕ್ತಿತ್ವ ಎಂಬ ನೆಲೆಯಲ್ಲಿ ಕಂಡಾಗ ಮೈಸೂರು ಸೀರೆ, ಮದರ್ ತೆರೇಸಾ ಸಂದರ್ಶನ, ಪುಸ್ತಕ ಪ್ರಕಟಣೆ, ಟೆನ್ನಿಸ್ ಕ್ರೀಡೆ ಜೊತೆಗೆ ಜೀವನೋತ್ಸಾಹ ನನಗೆ ಬಹಳ ಸಂತೋಷ ಕೊಡುತ್ತೆ. ಇವ್ರಿಗೆ 21 ಅವಾರ್ಡ್ಗಳು ಬಂದಿದೆ, ಪ್ರಶಸ್ತಿಗಳು. ಅದರ ಪಟ್ಟಿ ಬಹಳ ಉದ್ದ ಇದೆ, ನಾವು ಓದಕ್ ಹೋಗಲ್ಲ. 21 ಪ್ರಶಸ್ತಿಗಳು ಬಂದಿದೆ. ಇಂಥ ಆರ್ಯಾಂಬ ಪಟ್ಟಾಭಿ ಅವರು ಇವತ್ತು ನಮ್ಮ ಜೊತೆ ಇದ್ದಾರೆ ಅಂದ್ರೆ ನನಗೆ ನಿಜವಾಗ್ಲೂ ಸುಕೃತ ಅಂತ ಅನ್ಸುತ್ತೆ. ದಯವಿಟ್ಟು ಆರ್ಯಾಂಬ ಪಟ್ಟಾಭಿ ಅವರು BM ಶ್ರೀ ಅವರ ಬಗ್ಗೆ ನಮಗೆ ತಿಳಿದುಕೊಡ್ಬೇಕು ಅಂತ ಪ್ರಾರ್ಥಿಸ್ತೇನೆ. ನಮಸ್ಕಾರ. ಎಲ್ರಿಗೂ ನಮಸ್ಕಾರ.
ಕೇಳಿಸುತ್ತಲ್ವಾ? ಎಲ್ಲರೂ ಕೇಳಿಸ್ತಾ ಇದೆಯಾ? ಕೇಳಿಸ್ತಾ ಇದೆ ಸರ್, ಕೇಳಿಸ್ತಿದೆ. ಸ್ಪಷ್ಟವಾಗಿದೆ. ಮುಂದುವರಿಸಿ. ಎಲ್ರಿಗೂ ನಮಸ್ಕಾರ. ಇವತ್ತು ಬಿ ಎಂ ಶ್ರೀ ಅವರ ಬಗ್ಗೆ ಮಾತಾಡ್ತಾ ಇದ್ದೀನಿ. ಅವರ ಬದುಕು ಹಾಗೂ ಬರಹ ಕುರಿತು 4 ಮಾತುಗಳನ್ನ ಹೇಳ್ತಾ ಇದ್ದೀನಿ. ಬಿ ಎಂ ಶ್ರೀ ಅವರು 20ನೇ ಶತಮಾನದ ಆದಿಯಲ್ಲೇ ಸಾಹಿತ್ಯಿಕವಾಗಿ, ಸಾಮಾಜಿಕವಾಗಿ, ರಾಜಕೀಯವಾಗಿ ಮೈಸೂರು ಸಂಸ್ಥಾನದಲ್ಲಿ ಹೊಸ ಕ್ರಾಂತಿಯನ್ನೇ ಹುಟ್ಟುಹಾಕಿದರು. ಹಲವಾರು ಸಾಧನೆಗಳಿಗೆ ಅವರು ಮೊದಲಿಗರು. ಅಪರೂಪದ ಶಿಕ್ಷಕರು, ವಾಗ್ಮಿಗಳು ಹಾಗೂ ಬರಹಗಾರರು. ಶ್ರೀ ಕಾವ್ಯನಾಮದ ಬಿ ಎಂ ಶ್ರೀ ಹೊಸ ಕನ್ನಡ ನವೋದಯದ ನಾಂದಿ ಗೀತೆ ಹಾಡಿದರು. ಗದ್ಯಕ್ಕೆ ನವಶಕ್ತಿ ತುಂಬಿದರು. ಕಾವ್ಯಕ್ಕೆ ನೂತನ ಶೃಂಗಾರ ಮಾಡಿದರು. ಗ್ರೀಕ್ ಮಾದರಿಯ ನಾಟಕಗಳನ್ನು ರಚಿಸಿದರು. ಹೊಸ ಛಂದಸ್ಸಿನ ಪ್ರಯೋಗ ಮಾಡಿದರು. ನಾಡು ನುಡಿಯ ಮುನ್ನಡೆಗಾಗಿ ದುಡಿದವರು. ಕನ್ನಡದ ಕೆಲಸಕ್ಕೆ ಕಂಕಣ ಕಟ್ಟಿ ನಿಂತವರು. ಹೊಸಗನ್ನಡ ಸಾಹಿತ್ಯದ ಮೂಲ ಪುರುಷರಲ್ಲಿ ಪ್ರಮುಖರು. ಶಿಷ್ಯ ಪರಂಪರೆಯ ನಿರ್ಮಾಣಕ್ಕೆ ನಾಂದಿ ಹಾಕಿದವರು. ಕನ್ನಡದ ಕೈಪಿಡಿ ಅನ್ನು ಬರೆದ ಪ್ರಥಮರು. ಕನ್ನಡ ಸಾಹಿತ್ಯ ಪರಿಷತ್ತಿನಲ್ಲಿ ಕನ್ನಡ ನುಡಿ ಎನ್ನುವ ಪತ್ರಿಕೆಯನ್ನು ಪ್ರಾರಂಭಿಸಿದರು. ಪರಿಷತ್ತಿನ ಅಚ್ಚುಕೂಟ ಸ್ಥಾಪನೆಗೆ ನೆರವಾದರು. ಪರಿಷತ್ನಲ್ಲಿ ಮಹಿಳಾ ಶಾಖೆ ಪ್ರಾರಂಭ ಮಾಡಿದರು. ರಾಜಸೇವಾಸಕ್ತ ಬಿರುದು ಪಡೆದ ಪ್ರಥಮ ಕನ್ನಡದ ಸಾಹಿತಿ ಬಿ ಎಂ ಶ್ರೀ ಅವರು. ಈ 2000 ವರ್ಷಗಳ ಜೀವಾಳವನ್ನು ತುಂಬಿ ಕನ್ನಡ ಬಾವುಟ ಎನ್ನುವ ಪುಸ್ತಕವನ್ನು ಪ್ರಕಟಿಸಿದರು. ಸಂಭಾವನೆ ಎನ್ನುವ ಪ್ರಥಮ ಸಂಭಾವನೆ ಗ್ರಂಥವನ್ನು ಪಡೆದ ಮೊದಲಿಗ ಸಾಹಿತಿಗಳು. ಬಿ ಎಂ ಶ್ರೀ 1884ನೇ ಇಸ್ವಿ ಜನವರಿ ತಿಂಗಳು 3ನೇ ತಾರೀಕು ತುಮಕೂರು ಜಿಲ್ಲೆಯಲ್ಲಿ ಜನಿಸಿದ್ರು. ತಂದೆ ಮೈಲಾರಯ್ಯ, ತಾಯಿ ಭಾಗೀರಥಮ್ಮ. ಮೈಲಾರಯ್ಯ ಶ್ರೀರಂಗಪಟ್ಟಣದಲ್ಲಿ ವಕೀಲರಾಗಿದ್ದರು. ಹಿರಿಯ ಮಗನ ಮನೆ ದೇವರ ಹೆಸರು ಇಡಬೇಕಲ್ಲ, ಮನೆದೇವರು ನಂಜನಗೂಡಿನ ಶ್ರೀಕಂಠೇಶ್ವರ. ಹೀಗಾಗಿ ಹಿರಿಯ ಮಗನಿಗೆ ಶ್ರೀಕಂಠ ಎಂದು ನಾಮಕರಣ ಮಾಡಿದ್ರು. ಶ್ರೀಕಂಠನ್ಗೆ 2 ತಂಗಿರು, 2 ತಮ್ಮಂದರು. ತಮ್ಮಂದ್ರ ನಾಮಧೇಯ ಶಿವರಾಮು ಮತ್ತು ಕೃಷ್ಣಸ್ವಾಮಿ. ತಂಗಿಯರ ಹೆಸರು ಕಾವೇರಮ್ಮ ಮತ್ತು ನಂಜಮ್ಮ. 3 ವರ್ಷದ ಶ್ರೀಕಂಠ ತುಂಬ ತುಂಟನಾಗಿದ್ದ. ಅವನನ್ನು ಸುಧಾರಿಸೋದಕ್ಕೆ ಯಾರಿಂದಲೂ ಸಾಧ್ಯವಾಗ್ತಾ ಇರಲಿಲ್ಲ. 5 ವರ್ಷವಾಗಿದ್ದಾಗಲೇ ಅವನಿಗೆ ಕನ್ನಡ ಮತ್ತು ಸಂಸ್ಕೃತ ಭಾಷೆಗಳನ್ನು ಹೇಳ್ಕೊಡೋದಕ್ಕಾಗಿ ಉಪಾಧ್ಯಾಯರನ್ನ ಅವ್ರ ತಂದೆ ನೇಮಿಸಿದ್ರು. ಏಟು ತಿಂತಾ ಇದ್ದ ಉಪಾಧ್ಯಾಯರಿಂದ, ಯಾಕೆಂದ್ರೆ ಕೂತ್ಕೊಂಡು ಪಾಠ ಕೇಳಿಸ್ಕೊತಾ ಇರಲಿಲ್ಲ. ಅಧ್ಯಾಪಕರಿಂದ ತಪ್ಪಿಸ್ಕೊಳ್ಳೋದಕ್ಕೆ ಮನೆಯಲ್ಲೇ ಸೇರ್ತಾ ಇರಲಿಲ್ಲ. ತೋಟಗಳಲ್ಲಿ ಓಡಾಡಿ ಹಣ್ಣುಗಳನ್ನು ಕಿತ್ಕೊಂಡು ನದಿನಲ್ಲಿ ಈಜ್ಕೊಂಡು ಸಮಯ ಕಳೀತಾ ಇದ್ದ. ಶ್ರೀಕಂಠ ಶಾಲೆಗೂ ಹೋಗ್ತಾ ಇರಲಿಲ್ಲ. ಅದಕ್ಕೆ ಕಾರಣ ಇತ್ತು. ಶಾಲೆಯಲ್ಲಿ ತುಂಬ ಶಿಸ್ತಿನ ವಾತಾವರಣ ಇರುತ್ತೆ, ನಂಗೆ ಇಷ್ಟ ಇಲ್ಲ, ಅದರಿಂದ ನಾನು ಶಾಲೆಗೆ ಹೋಗಲ್ಲ ಅಂತ ಹೇಳ್ತಾ ಇದ್ದ. ಮೈಲಾರಯ್ಯನವರೇ ಮಗನಿಗೆ ಕನ್ನಡ, ಇಂಗ್ಲೀಷು, ಸಂಸ್ಕೃತ ಭಾಷೆಗಳನ್ನು ಕಲಿಸಿದ್ರು. ಶ್ರೀರಂಗಪಟ್ಟಣದಲ್ಲಿ ಪ್ರೌಢಶಾಲೆಯ ವಿದ್ಯಾಭ್ಯಾಸ ಮುಗಿಸಿ ಶ್ರೀಕಂಠ ಮೈಸೂರಿಗೆ ಕಾಲೇಜ್ ಸೇರ್ತ. ಮೈಸೂರಿನಲ್ಲಿದ್ದ ಸಹಪಾಠಿ ಮನೆಯಲ್ಲಿ ಒಬ್ಬ ಸ್ನೇಹಿತನ ಹತ್ರ ತುಂಬ ಪುಸ್ತಕಗಳಿತ್ತು. ಆ ಪುಸ್ತಕಗಳಿಂದ ಆಕರ್ಷಿತನಾದ. ಆ ಪುಸ್ತಕಗಳನ್ನು ಓದಿ ಹಿಂತಿರುಗಿತು. ಹೀಗಾಗಿ ಅವನಿಗೆ ಪುಸ್ತಕಗಳನ್ನು ಓದುವಂಥ ಹವ್ಯಾಸ ಪ್ರಾರಂಭ ಆಯಿತು. ಮದ್ರಾಸಿನ ರೆಸಿಡೆನ್ಸಿ ಕಾಲೇಜ್ನಲ್ಲಿ ಶ್ರೀಕಂಠ ವ್ಯಾಸಂಗ ಮಾಡಿದ್ರು. ಅಲ್ಲಿ BL ಪದವಿಯನ್ನು ಪಡ್ಕೊಂಡ್ರು.
ಮತ್ತು 1907ರಲ್ಲಿ MA ಪದವಿಯನ್ನು ಪಡ್ಕೊಂಡ್ರು. ಎಲ್ಲ ಪರೀಕ್ಷೆಗಳಲ್ಲೂ ಪ್ರಥಮ ದರ್ಜೆಯಲ್ಲೇ ತೇರ್ಗಡೆಯಾದರು. ಶ್ರೀಕಂಠ ಮೈಸೂರಿನ ಮದ್ರಾಸಿನ ಸಮುದ್ರ ತೀರದಲ್ಲಿ ಕನ್ನಡದ ಸ್ನೇಹಿತರೊಂದಿಗೆ ಕುಳಿತು ಕನ್ನಡ ಭಾಷೆಯ ಶೋಚನೀಯ ಸ್ಥಿತಿ ಕುರಿತು ಚರ್ಚೆ ಮಾಡ್ತಾ ಇದ್ದ, ಚಿಂತಿಸ್ತಾ ಇದ್ದ ಮತ್ತು ವಿಚಾರ ವಿನಿಮಯ ಮಾಡ್ಕೊಳ್ತಾ ಇದ್ದ. ಇದರಿಂದ ಅವನಿಗೆ ಇಂಗ್ಲಿಷ್ ಮತ್ತು ಕನ್ನಡ ಭಾಷೆ ಸಾಹಿತ್ಯದ ಬಗ್ಗೆ ಹೆಚ್ಚಿನ ತಿಳುವಳಿಕೆನ ಪಡ್ಕೊಂಡಂತಾಯ್ತು. ಇನ್ನು ಶ್ರೀಕಂಠಯ್ಯನವರ ವೈವಾಹಿಕ ಬದುಕು. 20 ವರ್ಷದ ಶ್ರೀಕಂಠನಿಗೆ 12 ವರ್ಷದ ದೇವಮ್ಮನೊಡನೆ ಸಂಪ್ಗೆ ಗ್ರಾಮದಲ್ಲಿ ಮದುವೆ ಆಯಿತು. ದೇವಮ್ಮ ಚಿತ್ರದುರ್ಗದಲ್ಲಿ ಅಮಲ್ದಾರರಾಗಿದ್ದ ರಾಮಸ್ವಾಮಿಯವರ ಮಗಳು. ಲಕ್ಷಣವಾಗಿದ್ದು ಮದುವೆಯ ಮಾಧ್ಯಮದ ಶಾಲೆಯ ವಿದ್ಯಾರ್ಥಿಯಾಗಿದ್ಲು. ಕನ್ನಡ ಮತ್ತು ಇಂಗ್ಲಿಷ್ ಭಾಷೆಗಳನ್ನು ತಕ್ಕ ಮಟ್ಟಿಗೆ ಕಲ್ತಿದ್ಲು. ದೇವರ ನಾಮಗಳನ್ನ ಹಾಡ್ತಾ ಇದ್ಲು. ಹೊಲಿಗೆ ಕೆಲಸ ಕಲ್ತಿದ್ಲು. ತಂದೆ ತಾಯಿಗೆ ಶಾಲೆಯಲ್ಲಿ ಓದುತ್ತಿದ್ದ ಮಗಳಿಗೆ ಇಷ್ಟು ಬೇಗ ಮದುವೆ ಮಾಡೋದು ಬೇಡ ಅಂತ ಅವ್ರಿಗೆ ಅಷ್ಟು ಇಷ್ಟ ಇರಲಿಲ್ಲ. ಆದರೆ ಹುಡುಗನ ರೂಪ, ವಿದ್ಯೆ, ಮನೆತನವನ್ನು ನೋಡಿ ಮದುವೆಗೆ ಒಪ್ಕೊಂಡ್ರು. ಮಗ ತಮ್ಮಂತೆ ವಕೀಲನಾಗದೆ ವೈದ್ಯನಾಗಲಿ ಅಂತ ತಂದೆ ಆಸೆ ಪಟ್ಟರು. ಯಾಕೆಂದರೆ ಸುತ್ತಮುತ್ತಲೂ ಅನೇಕ ಹಳ್ಳಿಗಳಿತ್ತು. ಆ ಹಳ್ಳಿನಲ್ಲಿ ಬಡ ರೋಗಿಗಳ ಸೇವೆ ಮಾಡಿಕೊಂಡು ವೈದ್ಯನಾಗಲಿ ಅಂತ ಭಾಳ ಇಷ್ಟಪಟ್ಟರು. ಆದರೆ ಶ್ರೀಕಂಠ ತಂದೆಯ ಅಪೇಕ್ಷೆಯಂತೆ ವೈದ್ಯನಾಗಲಿಲ್ಲ, ತಂದೆಯಂತೆ ವಕೀಲನೂ ಆಗಲಿಲ್ಲ. ಕಾಲೇಜಿನ ವಿದ್ಯಾರ್ಥಿಗಳಿಗೆ ಇಂಗ್ಲಿಷ್ ಬೋಧಿಸುವ ಅಧ್ಯಾಪಕರಾದರು. ಅದಕ್ಕೆ ಕಾರಣ ಅವರಿಗೆ ಇಂಗ್ಲಿಷ್ ಸಾಹಿತ್ಯದಲ್ಲಿದ್ದ ಆಕರ್ಷಣೆ, ಆಸಕ್ತಿ ಮತ್ತು ಒಲವು. FA BA ತರಗತಿಗಳಲ್ಲಿ ಕನ್ನಡವನ್ನು ದ್ವಿತೀಯ ಭಾಷೆಯನ್ನಾಗಿ ಆಯ್ಕೆ ಮಾಡಿಕೊಂಡು ವ್ಯಾಸಂಗ ಮಾಡಿದ್ರು. ವೃತ್ತಿಗೆ ಅವರು ಇಂಗ್ಲಿಷ್ ಸಾಹಿತ್ಯವನ್ನೇ ಆಯ್ಕೆ ಮಾಡಿದ್ರು. ಶ್ರೀಕಂಠಯ್ಯನವ್ರಿಗೆ 2 ಹೆಣ್ಣು 1 ಗಂಡು ಮಗುವಾಯಿತು. ಹೆಣ್ಮಕ್ಳ ಹೆಸರು ಶಾರದಮ್ಮ ಮತ್ತು ತಂಗಮ್ಮ, ಮಗನ ಹೆಸರು ತಮ್ಮಯ್ಯ. ಮನೆಯವರ ಎಲ್ಲ ಅಚಾತುರ್ಯದಿಂದ 1 ವರ್ಷದ ಮಗನಿಗೆ 2 ಕಣ್ಣುಗಳು ಗಾಯವಾಗಿ ಆ ಕಣ್ಣುಗಳನ್ನ ಕಳೆದುಕೊಂಡು ಕುರುಡನ ಮಗ, ಒಬ್ಬನೇ ಮಗ, 1 ವರ್ಷದ ಮಗು. ಆ ಚಿಂತೆಯಲ್ಲೇ ಹಾಸಿಗೆ ಹಿಡಿದ ದೇವಮ್ಮ, ಅದೇ ಆ ಮಗು ತಾಯಿ 3 ಮಕ್ಕಳನ್ನು ಗಂಡನ ಮಡಿಲಿಗೆ ಹಾಕಿ ತೀರ್ಕೊಂಡ್ರು. ಆಗ ಶ್ರೀಕಂಠಯ್ಯನವರ ವಯಸ್ಸು 28. ಅಂದರೆ ಹೆಂಡತಿಯನ್ನು ಕಳ್ಕೊಂಡಾಗ ಅವರಿಗೆ 28. ಮರುಮದುವೆ ಆಗಲಿಲ್ಲ. 3 ಮಕ್ಕಳನ್ನು ತಾಯಿ ಸಹಾಯದಿಂದ ಬೆಳೆಸಿದರು. ಕನ್ನಡ, ಸಂಸ್ಕೃತ, ಚರಿತ್ರೆ, ಭೂಗೋಳ, ವೇದಾಂತ ಇವುಗಳನ್ನೆಲ್ಲ ಬೋಧಿಸಲು ಒಬ್ಬ ಅಧ್ಯಾಪಕನನ್ನು ಗೊತ್ತು ಮಾಡಿದ್ರು. ಮಕ್ಕಳಿಗೆ ಪಾಠ ಹೇಳ್ತದೆ. ಅವರು ಮಕ್ಕಳಿಗೆ ಕಥೆಗಳನ್ನ ಹೇಳ್ತಾ ಇದ್ರು. ಹಾಸ್ಯದ ಕಥೆಗಳನ್ನ ಹೇಳಿ ನಗಿಸ್ತಾ ಇದ್ರು. ತಾವು ನಗ್ತಾ ಇದ್ರು, ಸಂತೋಷ ಪಡ್ತಾ ಇದ್ರು. ಮಗ ಕುರುಡ, ಓದ್ಲಾರ ಬರೀಲಾರ ಅಂತ ಅವನ್ನ ಲಕ್ಷ್ಯ ಮಾಡಲಿಲ್ಲ. ಅವನಿಗೂ ಓದು ಬರ ಕಲಿಸಿದ್ರು ಹೆಣ್ಮಕ್ಳ ಜೊತೆಯಲ್ಲೇ. ಮತ್ತು ಭಾಷೆಗಳನ್ನ ಕಲಿಸಿದ್ರು, ಇಂಗ್ಲಿಷ್, ಕನ್ನಡ ಮತ್ತು ಸಂಸ್ಕೃತ. ಅವರು ತಮ್ಮಯ್ಯ BMC ಅವರ ಮಗ ಸೊಗಸಾಗಿ ಕೊಳಲು ಪಿಟಲು ನುಡಿಸ್ತಾ ಇದ್ದ. ಅದನ್ನು ನಾನು ಕೂಡ ಕೇಳಿದ್ದೆ. ಅವರ 2 ಹೆಣ್ಣು ಮಕ್ಕಳಿಗೆ ವಿಜೃಂಭಣೆಯಿಂದ ಮದುವೆ ಮಾಡಿದ್ರು. ಆದರೆ ಹೆಣ್ಣು ಕೊಡಲು ಮನೆ ಬಾಗಿಲಿಗೆ ಬಂದ ಮಗನಿಗೆ ಅವರು ಮದುವೆ ಮಾಡಲಿಲ್ಲ.
ಯಾವ ಹೆಣ್ಣು ಮನಪೂರ್ವಕವಾಗಿ ಕುರುಡನನ್ನ ಮದುವೆ ಆಗೋದಿಲ್ಲ. ಆದರೆ ನನ್ನ ಮಗ, ನಾನು 28ನೇ ವಯಸ್ಸಿನಲ್ಲೇ ಬ್ರಹ್ಮಚಾರಿಯಾದೆ. ನನ್ನ ಮಗ ಆಜನ್ಮ ಬ್ರಹ್ಮಚಾರಿಯಾಗುತ್ತಾನೆ ಎಂದು ಹೇಳಿದರು. ಹೇಳಿ ಮಗನಿಗೆ ಮದುವೆ ಮಾಡಲಿಲ್ಲ. 2 ಮಕ್ಕಳಿಗೆ ತಾಯಿಯಾಗಿದ್ದ. ಹಿರಿಯ ಮಗಳು ಶಾರದಮ್ಮ 22ನೇ ವಯಸ್ಸಿನಲ್ಲೇ ವಿಧವೆಯಾದರು. ಮಗಳು ಮೊಮ್ಮಕ್ಕಳನ್ನ ಶ್ರೀಕಂಠಯ್ಯನವರು ಮನೆಗೆ ಕರೆತಂದು ಅವರ ಭವಿಷ್ಯವನ್ನು ರೂಪಿಸೋದ್ರಲ್ಲಿ ತೊಡಗಿಕೊಂಡ್ರು. ಅಂದರೆ ಮಗಳು ಗಂಡನ ಕಳ್ಕೊಂಡ ಮಗಳು ಅತ್ತೆ ಮನೇಲಿ ಯಾಕಿರ್ಬೇಕು, ನನ್ನ ಜೊತೆನೇ ಇರಲಿ ಅಂತ ಹೇಳಿ ಕರ್ಕೊಂಡು ಬಂದ್ರು. ಮತ್ತು ಮಹಿಳೆಯರಲ್ಲಿ, ಅದರಲ್ಲೂ ವಿಧವೆಯರಲ್ಲಿ, ಬಡ ಮಹಿಳೆಯರಲ್ಲಿ BM ಶ್ರೀ ಅವರಿಗೆ ಅಪಾರ ಕರುಣೆ, ಅನುಕಂಪ. ಹೀಗಾಗಿ ಅವರು ತಂಗಿ ಮಹಿಳಾ ಸಮಾಜದ ಚಲುವರಾಜಮ್ಮಣ್ಣಿ ಮಹಿಳಾ ಸಮಾಜ ಅದನ್ನ ಬಡ ಮಹಿಳೆಯರಿಗಾಗಿಯೇ ಸ್ಥಾಪನೆ ಮಾಡಿದಾಗ ಅದಕ್ಕೆ ಶ್ರೀ ಅವರು ತುಂಬ ಪ್ರೋತ್ಸಾಹ ಕೊಟ್ಟರು, ಹಣದ ಸಹಾಯ ಕೂಡ ಮಾಡಿದ್ರು. ಶಾರದಮ್ಮ ಮಕ್ಕಳ ಜೊತೆ ತಂದೆಯ ಮನೆಯಲ್ಲೇ ಆಶ್ರಯ ಪಡೆದ್ರು. ಮಗಳು ಮೊಮ್ಮಕ್ಕಳ ಸಂಪೂರ್ಣ ಜವಾಬ್ದಾರಿಯನ್ನು ಶ್ರೀ ಅವರೇ ಹೊತ್ಕೊಂಡ್ರು. ಮಗಳನ್ನು ಸಾಹಿತ್ಯ ಸಮ್ಮೇಳನಕ್ಕೂ ಕರ್ಕೊಂಡು ಹೋಗ್ತಾ ಇದ್ರು. ಅವಳಿಗೆ ಬೇಸರ ಆಗಬಾರ್ದು ಅಂತ ತುಂಬ ಎಚ್ಚರಿಕೆಯಿಂದ ಮಗಳನ್ನ ನೋಡಿಕೊಂಡ್ರು. ಕನ್ನಡ ನಾಡು ನುಡಿಯ ಪ್ರಚಾರಕ್ಕಾಗಿ ನಾಡೆಲ್ಲ ಪ್ರವಾಸ ಮಾಡಿದ್ರು, ಉಪನ್ಯಾಸಗಳನ್ನ ಕೊಡ್ತಾ ಇದ್ರು. ಶ್ರೀ ಅವರು 2 ಪ್ರಮುಖ ಸಂಸ್ಥೆಗಳೊಂದಿಗೆ ನಿಕಟ ಸಂಪರ್ಕ ಇಟ್ಕೊಂಡಿದ್ರು. ಅದರಲ್ಲಿ ಒಂದು ಕನ್ನಡ ಸಾಹಿತ್ಯ ಪರಿಷತ್. ಒಂದು ರೀತಿಯಲ್ಲಿ ಈ ಸಂಸ್ಥೆ ಬೆಂಗಳೂರಿನಲ್ಲಿ ಪ್ರಾರಂಭ ಆಗಿ ಅದರ ಉದ್ದೇಶ ಪುಸ್ತಕಗಳ ಪ್ರಕಟಣೆ ಮತ್ತು ಸಂಶೋಧನೆ ಮತ್ತು ಸಾಹಿತ್ಯ ಸಮ್ಮೇಳನಗಳನ್ನು ನಡೆಸೋದು ಹಾಗೂ ಸಾಹಿತ್ಯ ಸ್ಪರ್ಧೆಗಳಿಗೆ ಮೀಸಲಾಗಿತ್ತು. 1905ನೇ ಇಸ್ವಿನಲ್ಲಿ ಜನಿಸಿದ ಈ ಸಂಸ್ಥೆ 1935ರಲ್ಲಿ ಕನ್ನಡ ಸಾಹಿತ್ಯ ಪರಿಷತ್ತು ಎನ್ನುವ ಹೆಸರನ್ನ ಪಡ್ಕೊಳ್ತು. BM ಶ್ರೀ 1938ರಲ್ಲೇ ಈ ಸಾಹಿತ್ಯ ಪರಿಷತ್ತಿನ ಉಪಾಧ್ಯಕ್ಷರಾದರು. ಕನ್ನಡ ನಾಡಿನ ಮುನ್ನಡೆಗೆ ಅನೇಕ ಕೆಲಸಗಳನ್ನ ಮಾಡಿದ್ರು. ಸಾಹಿತ್ಯದ ಪ್ರಕಾರ, ಹೊಸ ಸಾಹಿತ್ಯದ ಪೋಷಣೆ, ಪರೀಕ್ಷೆಗಳನ್ನು ನಡೆಸೋದು, ಸಾಹಿತ್ಯ ಸಂಸ್ಥೆಗಳನ್ನು ಏರ್ಪಡಿಸೋದು, ಕನ್ನಡ ನುಡಿ ಎನ್ನುವ ಒಂದು ಪತ್ರಿಕೆಯನ್ನು ಕೂಡ ಪರಿಷತ್ನಲ್ಲಿ ಪ್ರಾರಂಭ ಮಾಡಿದರು. 1 ವರ್ಷ ಪತ್ರಿಕೆಯ ಸಂಪಾದಕರಾಗಿ ಕೂಡ ಕೆಲಸವನ್ನ ನಿರ್ವಹಿಸಿದರು. ಪರಿಷತ್ನಲ್ಲಿ ಮಹಿಳೆಯರ ಶಾಖೆನ ಪ್ರಾರಂಭ ಮಾಡಿದ್ರು. ಕನ್ನಡ ಸಾಹಿತ್ಯ ಪರಿಷತ್ತಲ್ಲಿ ಮಹಿಳಾ ಗೋಷ್ಠಿ ಮತ್ತು ಮಕ್ಕಳ ಗೋಷ್ಠಿಗಳನ್ನು ಕೂಡ ನಡೆಸುವಂತಹ ಪ್ರಯತ್ನ ಮಾಡಿದ್ರು. ಮಹಿಳೆಯರು, ಮಕ್ಕಳು ಭಾಷೆ, ಸಾಹಿತ್ಯದಲ್ಲಿ ಆಸಕ್ತಿ ವಹಿಸಲಿ ಅನ್ನೋದು ಅವರ ಉದ್ದೇಶವಾಗಿತ್ತು. 1938ರಲ್ಲಿ ಪರಿಷತ್ತಿನ ಉಪಾಧ್ಯಕ್ಷರಾಗಿ ನಾಲ್ಮಡಿ ಕೃಷ್ಣರಾಜ ಒಡೆಯರಿಂದ BM ಶ್ರೀ ಅವರು ರಾಜಸೇವಾ ಸಕ್ತ ಎನ್ನುವ ಬಿರುದನ್ನು ಪಡ್ಕೊಂಡ್ರು. ಪರಿಷತ್ತಿಗೆ ಶಾಶ್ವತವಾಗಿ ನಿಧಿಯನ್ನ ಸಂಗ್ರಹ ಮಾಡಿದ್ರು ಮತ್ತು ಪ್ರಾಚ್ಯ ವಿದ್ಯಾ ಸಮ್ಮೇಳನಕ್ಕೆ ಅಧ್ಯಕ್ಷರಾಗಿದ್ದರು. ನಾಡಿನಾದ್ಯಂತ ಸುತ್ತಾಡಿದ್ರು ಮತ್ತು ನಾಡು ನುಡಿಯ ಬಗ್ಗೆ ಜನರಿಗೆ ಎಚ್ಚರಿಕೆ ಕೊಟ್ಟರು, ತಿಳುವಳಿಕೆ ನೀಡಿದರು. ಕನ್ನಡ ಲಿಪಿ ಸುಧಾರಣೆ ಕುರಿತು ಸಮ್ಮೇಳನವನ್ನು ನಡೆಸಿದ್ರು. ನಾಡು ಭಾಷೆಯ ಉದ್ಧಾರಕ್ಕಾಗಿ ಅವರು ಮಾಡಿದ ಕೆಲಸ ಶಾಶ್ವತವಾಗಿ ನಿಂತಿತು. ಇನ್ನೊಂದು ಸಂಸ್ಥೆ ವಯಸ್ಕರ ಶಿಕ್ಷಣ ಸಮಿತಿ, ಒಂದು ಕನ್ನಡ ಸಾಹಿತ್ಯ ಪರಿಷತ್ತು, ಇನ್ನೊಂದು ವಯಸ್ಕರ ಶಿಕ್ಷಣ ಸಮಿತಿ. ಇದೆರಡನ್ನು ಪ್ರಾರಂಭ ಮಾಡಿತ್ತು BM ಶ್ರೀ ಅವರೇ.
ಮೈಸೂರಿನ ಅಕ್ಷರ ಪ್ರಚಾರ ಸಮಿತಿ ಬೆಳೆದು ವಯಸ್ಕರ ಶಿಕ್ಷಣ ಸಮಿತಿ ಎಂದಾಯಿತು. ವಯಸ್ಕರರು ವಿದ್ಯಾವಂತರಾಗಬೇಕು, ನಮಗೆ ವಯಸ್ಸಾಗೋಯ್ತು, ನಾವಿನ್ನು ಓದು ಬರೋ ಕಲಿಯಲ್ಲ ಅಂತ ಹಿಂಜರಿಬಾರ್ದು, ಕಲಿಬೇಕು. ಅದು ಈ ಸಂಸ್ಥೆಯ ಉದ್ದೇಶವಾಗಿತ್ತು. ಈ ಸಂಸ್ಥೆಗೂ ಕೂಡ BMC ಅವರು ಅಧ್ಯಕ್ಷರಾಗಿ ಅಪಾರ ಸೇವೆಯನ್ನ ಸಲ್ಲಿಸಿದರು. ಶ್ರೀಯವರ ಸಾಹಿತ್ಯ ಕೃತಿಗಳ ಬಗ್ಗೆ ಹೇಳಲೇಬೇಕು. ಇಂಗ್ಲಿಷ್, ಕನ್ನಡ ಮತ್ತು ಸಂಸ್ಕೃತ ಭಾಷೆಯಲ್ಲಿ ವಿದ್ವಾಂಸರಾಗಿದ್ದರು. ದೇಶ ವಿದೇಶಗಳ ಅನೇಕ ಭಾಷೆಗಳನ್ನು ಕಲ್ತಿದ್ರು. ನಮ್ಮ ಸಾಹಿತ್ಯಕ್ಕೆ ನವೋದಯವನ್ನು ತಂದ ಆಚಾರ್ಯರು. ಆ ಕಾಲದಲ್ಲಿ ವಿದೇಶ ಭಾಷೆಗಳನ್ನ ಹೇಗೆ ಕಲಿತರು ಅನ್ನೋದೇ ನಾವು ನಂಬೋದಕ್ಕಾಗ್ತಾ ಇಲ್ಲ. ಅವರು ಕೇವಲ ರಚಿಸಿದ್ದು 10 ಕೃತಿಗಳನ್ನು ಮಾತ್ರ. ಅಂದರೆ ಅವರು ಕನ್ನಡ ಭಾಷೆ ಸಾಹಿತ್ಯದ ಪ್ರಚಾರಕ್ಕೆ ಹೆಚ್ಚಿನ ಬೆಂಬಲ ಕೊಟ್ಟರು. ಆದ್ದರಿಂದ ಅವರು ಬರೆದದ್ದು ಬಹಳ ಕಡಿಮೆ, ಕೇವಲ 10 ಕೃತಿಗಳು ಮಾತ್ರ. ಅದರಲ್ಲಿ ಅವುಗಳನ್ನು ಇಲ್ಲಿ ನಾನೀಗ ಪರಿಚಯ ಮಾಡಿಕೊಡ್ತಾ ಇದ್ದೀನಿ. ಒಂದು ಹ್ಯಾಂಡ್ ಬುಕ್ ಆಫ್ ರೆಟೋರಿಕ್ ಅನ್ನೋ ಪುಸ್ತಕ, ಇಂಗ್ಲಿಷ್ನಲ್ಲಿ ಬರೆದದ್ದು. ಪಠ್ಯ ಪುಸ್ತಕದಲ್ಲಿ ರೆಟೋರಿಕ್ ಎನ್ನುವ ಒಂದು ಪಾಠ ಇತ್ತಂತೆ. ಅದನ್ನು ಪಾಠ ಮಾಡೋದು ಹೇಗೆ ಅನ್ನೋದನ್ನು ತಿಳಿಸ್ಕೊಡೋದಕ್ಕಾಗಿಯೇ ಈ ಪುಸ್ತಕನ ಅವರು ಬರೆದರು. ಇದು 1914ರಲ್ಲಿ ಪ್ರಕಟವಾಯಿತು. ಮತ್ತು ಕಾವ್ಯಗಳನ್ನು ಇಂಗ್ಲಿಷು ಮತ್ತು ಸಂಸ್ಕೃತದಿಂದ ಕನ್ನಡಕ್ಕೆ ಅನುವಾದ ಮಾಡಿದ್ರು. ಇದು ಹೆಚ್ಚು ಯಶಸ್ಸು, ಸಾರ್ಥಕತೆಯನ್ನ ಪಡೆಯಿತು ಅಂತ ಹೇಳ್ಬೋದು. ಇನ್ನೊಂದು ಬಹಳ ಮುಖ್ಯವಾದ ಗ್ರಂಥ ಇಂಗ್ಲಿಷ್ ಗೀತೆಗಳು. ನಮಗೆಲ್ಲ ಗೊತ್ತಿರೋ ಹಾಗೆ ಶ್ರೀಯವರ ಭಾಷಾಂತರ ಕೃತಿ ಇದು. ಅಂದರೆ ಸಾಹಿತ್ಯದ ಇತಿಹಾಸದಲ್ಲೇ ಈ ಒಂದು ಪುಸ್ತಕ ಕ್ರಾಂತಿಯನ್ನು ಉಂಟು ಮಾಡ್ತು ಅಂತ ಹೇಳ್ಬೋದು. ಅದುವರೆಗೆ ಯಾರು ಬೇರೆ ಬೇರೆ ಕವಿಗಳ ಇಂಗ್ಲಿಷ್ ಕವನಗಳನ್ನು ಕನ್ನಡಕ್ಕೆ ಅನುವಾದ ಮಾಡಿರಲಿಲ್ಲ. ಮೊಟ್ಟ ಮೊದಲ ಬಾರಿಗೆ ಅದನ್ನು ಮಾಡಿದ್ದೆ BMC ಅವರು. ಮೂರನೇದು ಅವರ ಕೃತಿ ನಾಟಕಗಳು. ಅವರು 3 ನಾಟಕಗಳನ್ನು ಬರೆದರು. ಗದಾಯುದ್ಧ ನಾಟಕ, ಅಶ್ವತ್ಥಾಮನ್ ಮತ್ತು ಪಾರಸಿಕ. ಈ 3 ನಾಟಕಗಳನ್ನು ರಚಿಸಿ ಕನ್ನಡ ಸಾಹಿತ್ಯಕ್ಕೆ, ಪ್ರಪಂಚಕ್ಕೆ ಮಹೋಪಕಾರ ಮಾಡಿದ್ರು. ಕನ್ನಡದಲ್ಲಿ ನಾಟಕಗಳೇ ಇರಲಿಲ್ಲ ಅಂತ ಜನರೆಲ್ಲ ಒದ್ದಾಡ್ತಾ ಇದ್ದಾಗ, ಚಿಂತೆ ಮಾಡ್ತಾ ಇದ್ದಾಗ, ಗ್ರೀಕರ ಈ ರುದ್ರ ನಾಟಕಗಳು ಜನರನ್ನ ಸಂತೋಷಗೊಳಿಸಿತು. ಈ ನಾಟಕಗಳನ್ನು ಬರೆದು ಒಂದು ನೂತನ ಸಂಪ್ರದಾಯವನ್ನೇ ಅವರು ಹುಟ್ಟಾಕಿದ್ರು. ದುರಂತ ನಾಟಕಗಳನ್ನು ಬರೆದವರಲ್ಲಿ ಅಗ್ರಗಣ್ಯರು BMC ಅವರು. ಪ್ರಯೋಗಶೀಲರು, ತಮ್ಮ ಸ್ವಂತಿಕೆಯನ್ನು ವ್ಯಕ್ತಪಡಿಸಿದರು. 4ನೇ ಪುಸ್ತಕ ಕನ್ನಡ ಛಂದಸ್ಸಿನ ಚರಿತ್ರೆ. ಈ ಗ್ರಂಥದ ಪ್ರಥಮ ಮುದ್ರಣ 1936ರಲ್ಲಿ. ಇದು ಶ್ರೀ ಕನ್ನಡ, ಹೊಸಗನ್ನಡ ಛಂದಸ್ಸಿನ ಒಂದು ಹರಿಕಾರರಲ್ಲಿ ಪ್ರಮುಖರು ಎನ್ನಿಸ್ಕೊಂಡ್ರು. ಅಂದರೆ ಈ ಪುಸ್ತಕ ಬರೆಯುವುದರ ಮೂಲಕ. 4ನೇ ಕೃತಿ ಅವರು ಬರೆದದ್ದು ಕನ್ನಡ ಬಾವುಟ. ಅದು ಸಂಪಾದಿತ ಸಂಕಲನ. ಕನ್ನಡ ನಾಡಿನ 7ನೇ ಶತಮಾನದಿಂದ 20ನೇ ಶತಮಾನದವರೆಗೂ ಅಂದಿನ, ಇಂದಿನ ಎಲ್ಲ ಪ್ರಸಿದ್ಧ ಕವಿಗಳ ಶ್ರೇಷ್ಠ ಕವನಗಳನ್ನು ಆಯ್ಕೆ ಮಾಡಿ 1938ರಲ್ಲಿ ಕನ್ನಡ ಬಾವುಟ ಎನ್ನುವ ಈ ಕವನ ಸಂಕಲನವನ್ನು ಪ್ರಕಟಿಸಿದರು. 6ನೇ ಪುಸ್ತಕ ಶ್ರೀಯವರು ಬರೆದಿದ್ದು ಹೊಂಗನಸುಗಳು. ಅವರ ಏಕೈಕ ಬಿಡಿ ಕವನಗಳ ಸಂಕಲನ ಇದು. 1943ರಲ್ಲಿ ಪ್ರಕಟಿಸಿದ್ರು. ತಾವೇ ಪ್ರಕಟಿಸಿ ತಮ್ಮ 60ನೇ ವರ್ಷದ ಹುಟ್ಟುಹಬ್ಬದಲ್ಲಿ ಎಲ್ರಿಗೂ
ಸ್ನೇಹಿತರಿಗೆ ಬಂಧು ಮಿತ್ರರಿಗೆ ಹಂಚೋದು ಆ ಪುಸ್ತಕವನ್ನು. ಆ ಅಂದಿನ ಕಾರ್ಯಕ್ರಮದಲ್ಲಿ ನಾನು ಕೂಡ ಭಾಗವಹಿಸಿದ್ದುಂಟು. ನನಗೊಂದು 3-4 ವರ್ಷ ಇರ್ಬೋದು, ಹೆಚ್ಚು ನೆನಪಿಲ್ಲ. ಮತ್ತು 8ನೇದು ಕನ್ನಡಿಗರಿಗೆ ಒಳ್ಳೆಯ ಸಾಹಿತ್ಯ, 8ನೇ ಗ್ರಂಥ ಅವರು ಬರೆದದ್ದು. ಈ ಕೃತಿಯಲ್ಲಿ BM ಶ್ರೀಯವರ ಅನೇಕ ಭಾಷಣಗಳು, ಮುನ್ನುಡಿಗಳು, ಲೇಖನಗಳು ಪ್ರಕಟವಾಗಿದೆ. 9ನೇ ಕೃತಿ ಇಸ್ಲಾಂ ಸಂಸ್ಕೃತಿ, ಪ್ರೊಫೆಸರ್ ಮೊಹಮ್ಮದ್ ಅಬ್ಬಾಸ್ ರಚಿಸಿರುವ ಇಸ್ಲಾಂ ಸಂಸ್ಕೃತಿ ಎಂಬ ಗ್ರಂಥವನ್ನು BM ಶ್ರೀ ಕನ್ನಡ ಭಾಷೆಗೆ ಅನುವಾದ ಮಾಡಿದ್ದಾರೆ. ಸಾವಿರದ 1946ನೇ ಇಸ್ವಿ ಜನವರಿ ತಿಂಗಳು 5ನೇ ದಿನ BM ಶ್ರೀ ಅವರು ಧಾರವಾಡದಲ್ಲಿ ತೀರ್ಕೊಂಡ್ರು. ಅವರ ಮಾತು, ಕನ್ನಡ ನಾಡಿಗೆ ಕನ್ನಡವೇ ಗತಿ, ಸಂಸ್ಕೃತವಲ್ಲ, ಇಂಗ್ಲಿಷ್ ಅಲ್ಲ, ಹಿಂದಿಯಲ್ಲ, ಸಿರಿಗನ್ನಡ ಗೆಲ್ಗೆ. ಎಲ್ರಿಗೂ ನಮಸ್ಕಾರ. ತಾವು ಭಾಷಣ ಮಾಡ್ತಾ ಇದ್ರೆ ತಮ್ಮ ಧ್ವನಿ ಕೇಳಿ ಆ ಸ್ಪಷ್ಟತೆ, ಆ ಏರು ಧ್ವನಿ, ಎಲ್ಲರನ್ನ ಆಕರ್ಷಿಸೋ ಅಂತ ಧ್ವನಿ ಕೇಳ್ತಾ ಇದ್ದಾಗ ಸಿರಿಗನ್ನಡಂ ಗೆಲ್ಗೆ ಅಂತ ಮುಗಿಸ್ಬಿಟ್ಟಿದ್ದು ನಮಗೆ ಬಹಳ ಆಶ್ಚರ್ಯ ಆಗೋಯ್ತು. ಬಹಳ ಚೆನ್ನಾಗಿ ಮಾತಾಡಿದ್ರಿ, ಆದ್ರೆ ಇನ್ನೂ ಮಾತಾಡ್ಬೋದಾಗಿತ್ತು. ಇರ್ಲಿ, ಈಗ ನೀವು ಹೇಳಿದ್ರಿ 28ನೇ ವಯಸ್ಸಿಗೆ ಮಡದಿನ ಕಳ್ಕೊಂಡ್ರು, ಮಗ ಕುರುಡ ಆಗ್ಬಿಟ್ಟ, ಮಗಳನ್ನ ತಾವೇ ಇಟ್ಕೊಳ್ಳೋವಂಥ ಸ್ಥಿತಿ ಬಂದ್ಬಿಡ್ತು, ಕನ್ನಡಕ್ಕೋಸ್ಕರ ಎಲ್ಲ ಕಡೆ ಓಡಾಡಿದ್ರು, ಪ್ರಚಾರ ಮಾಡಿದ್ರು, ಅದರಿಂದ ಅವ್ರು ಬರೆದಿದ್ದ 10 ಪುಸ್ತಕಗಳು, ಆದರೆ ಅದು ಬಹಳ ಉತ್ತಮವಾದ ಪುಸ್ತಕಗಳು. ಅದ್ರ ಬಗ್ಗೆ ತಾವು ಸಾಕಷ್ಟು ವಿಮರ್ಶೆಗಳನ್ನು ಮಾಡಿ, ಸಂಶೋಧನೆ ಮಾಡಿ, ಅವ್ರ ಬಗ್ಗೆ ಬಹಳ ಮೊನ್ನೆ ಅವ್ರ ಬಗ್ಗೆ ಒಂದು ಪುಸ್ತಕವನ್ನು ನೀವು ಬರೆದು ಪ್ರಕಟಿಸಿದ್ದೀರಾ ಅಂತಾನು ಗೊತ್ತಾಯ್ತು. ಅದನ್ನ ಸತ್ಯೇಶ್ ಅವರು ಹೇಳ್ತಾ ಇದ್ರು. ಇವರು BM ಶ್ರೀ ಈಗ 3 ವರ್ಷಗಳ ಹಿಂದೆ ಪುಸ್ತಕವನ್ನ ನಾನೇ ಬರೆದು ಪ್ರಕಟಿಸಿದೆ. ಬಹಳ ಸಂತೋಷ ಮೇಡಮ್. ಅದ್ರ ಜೊತೆಗೆ ನೀವು ಹೇಳಿದ್ರಿ ನಾಡೆಲ್ಲ ಪ್ರವಾಸ ಮಾಡಿ BM ಶ್ರೀ ಅವರು ಕನ್ನಡನ್ನ ಮುಖ್ಯವಾಗಿ ಎಲ್ಲಾ ಕಡೆ ಹಂಚಬೇಕು. ಓಕೆ, BM ಶ್ರೀ ಅವರ ಪುಸ್ತಕವನ್ನ ತೋರಿಸ್ತಾ ಇದ್ದೀನಿ ನೋಡಿ. BM ಶ್ರೀ ಅವರ ಭಾವಚಿತ್ರ ಇದೆ. BM ಶ್ರೀಕಂಠಯ್ಯ ಬರೆದಿರೋರು ಆರ್ಯಾಂಬಾ ಪಟ್ಟಾಭಿ, ಅವರ ಮುಖಪುಟದಲ್ಲಿ ಅವರ ಚಿತ್ರ. ಬಹಳ ಸಂತೋಷ. ಅವರ ಭಾವಚಿತ್ರ. ಬಹಳ ಸಂತೋಷ. ವರ್ಣೇಕರ್ ಅವರು ಒಂದ್ಸಲ ನೋಡ್ಬಿಟ್ಟಿದ್ದಾರೆ, ಇನ್ನು ಚುಕ್ಕಿ ಚಿತ್ರದಲ್ಲಿ ಇದು ಬಂದ್ಬಿಡುತ್ತೆ. ಪುಸ್ತಕದ ಹೆಸರು ರಾಜಸೇವಾಸಕ್ತ ನಾಲ್ಮಡಿ ಕೃಷ್ಣರಾಜ ಒಡೆಯರ್ ಅವರಿಗೆ ಕೊಟ್ಟಂತ ಪ್ರಶಸ್ತಿ, ರಾಜಸೇವಾಸಕ್ತ BM ಶ್ರೀಕಂಠಯ್ಯ ಪುಸ್ತಕದ ಹೆಸರು. ಸಂತೋಷ ಮೇಡಮ್. BM ಶ್ರೀಕಂಠಯ್ಯನವರು ಅನೇಕ ಭಾಷೆಗಳನ್ನು ಕಲಿತರು, ಕನ್ನಡ ಸಾಹಿತ್ಯನ ಪ್ರಚಾರ ಮಾಡಕ್ಕೆ ಎಲ್ಲಾ ಕಡೆ ಓಡಾಡಿದ್ರು, ಮಗಳನ್ನು ಕರ್ಕೊಂಡು ಹೋದ್ರು ಅಂತೆಲ್ಲ ತಿಳಿಸಿದ್ರಿ. ಇವೆಲ್ಲ ವಿಚಾರಗಳು ನಾವು ಯಾವ್ದಾದ್ರು ಪುಸ್ತಕದಲ್ಲಿ ಓದಿದ್ರೆ ಖಂಡಿತ ಸಿಗೋದಿಲ್ಲ. ನೀವು 3ನೇ ವಯಸ್ಸಿನಲ್ಲೇನೆ ಅವರನ್ನ ನೋಡಿದ್ರಿ ಅಂತೆಲ್ಲ ತಿಳಿಸಿದ್ರಿ. ಬಹಳ ಸಂತೋಷ ಆಯ್ತು ಮೇಡಮ್, ಬಹಳ ಸಂತೋಷ ಆಯ್ತು. ಈಗ ನಮ್ಮನೆಗ್ ಬರ್ತಾ ಇದ್ರು, ನಮ್ಮ ಅಕ್ಕನ ಮದುವೆಗೆ ಬಂದಿದ್ರು, ಅನೇಕ ಸಲ ಬರ್ತಾ ಇದ್ರು. ಯಾಕೆಂದ್ರೆ ನಮ್ಮ BM ಶ್ರೀ ಅವರ ತಮ್ಮ ನಮ್ಮ ತಂದೆ, ತಂದೆಯನ್ನು ಚಿಕ್ಕ ವಯಸ್ಸಲ್ಲೇ ಕಳ್ಕೊಂಡ ತಮ್ಮಂದ್ರನ್ನೆಲ್ಲ ಎಲ್ರು ತಮ್ಮಂದ್ರನ್ನ ಅವರು ತುಂಬಾ ಪ್ರೀತಿಯಿಂದ ಮಗನಂತೆನೆ ಇಬ್ರು ತಮ್ಮಂದ್ರನ್ನು ಸಾಕಿದ್ರು, ವಿದ್ಯಾಭ್ಯಾಸ ಕಳ್ಸಿದ್ರು, ಮದ್ರಾಸ್ ಕಲಿಸಿ ಅವರನ್ನೆಲ್ಲ ಓದಿಸಿ ವಕೀಲರನ್ನಾಗಿ ಮಾಡಿ, ಮಂಡ್ಯದಲ್ಲಿ ಒಬ್ರು ಮತ್ತು ನಂಜನಗೂಡಿನಲ್ಲಿ ಒಬ್ರು, ಇಬ್ರು ತಮ್ಮಂದ್ರಿಗೂ ಮನೆ ಮಾಡಿಕೊಟ್ರು. ಮತ್ತು ಒಂದು ಇದು ಪಿತ್ರಾರ್ಜಿತ ಆಸ್ತಿಯಲ್ಲಿ ಕೂಡ ನನಗೇನು ಪಾಲ್ ಬೇಡ ಅಂತ ಹೇಳಿ ಇಬ್ರು ತಮ್ಮಂದ್ರಿಗೂ ಹಂಚಿಬಿಟ್ರು ಅಂತ ಧಾರಾಳ ವ್ಯಕ್ತಿ BM ಶ್ರೀ. ಈಗ ಸತ್ಯೇಶ್ ಅವರು ಭಾಗವಹಿಸಿದ್ದಾರೆ, ಒಂದೆರಡು ಮಾತಾಡ್ಬೇಕು ಸತ್ಯೇಶ್ ಅವರು ಅಂತ ಕೇಳ್ಕೊಳ್ತೇನೆ. ಅವರೇ ಪರಿಚಯ ಮಾಡಿದ್ದು, ದಯವಿಟ್ಟು ಸತ್ಯೇಶ್ ಅವರು ಮಾತಾಡ್ಬೇಕು. ಎಲ್ರಿಗೂ ನಮಸ್ಕಾರ. BM ಶ್ರೀ ಅವರ
ಮನೆತನದವನೇ ಆದ ನನಗೆ ಈ ದಿನ ನಮ್ಮ ಮನೆತನದ ಇಂದು ಹಿರಿಯರಾಗಿರ್ತಕ್ಕಂತಹ ಜನಜನಿತ ಸಾಹಿತಿಗಳಾಗಿರ್ತಕ್ಕಂತಹ ಆರ್ಯಾಂಬ ಪಟ್ಟಾಭಿಯವರು BM ಶ್ರೀ ಅವರನ್ನ ಪರಿಚಯ ಮಾಡಿಕೊಟ್ಟಿದ್ದು ಬಹಳ ಸಂತಸದ ವಿಷಯ. ಅವರು BM ಶ್ರೀ ಅವರ ಬದುಕು ಮತ್ತು ಬರಹ ಕುರಿತಾಗಿ ಬಹಳ ಸಂಕ್ಷಿಪ್ತವಾಗಿ ಅಷ್ಟೇ ಸೊಗಸಾಗಿ ಸಮಗ್ರವಾಗಿಯೂ ಕೂಡ ಎಲ್ಲ ವಿಷಯಗಳನ್ನು ತಿಳಿಸಿದ್ದಾರೆ. ಅದಕ್ಕೆ ಪೂರಕವಾಗಿ ಹೇಳಲಿಕ್ಕೆ ನನಗೇನು ಹೆಚ್ಚು ತೋರ್ತಾ ಇಲ್ಲ, ಆದ್ರೂ ಕೂಡ ಒಂದು ಮಾತನ್ನ ಪ್ರಾಯಶಃ ಇಲ್ಲಿ ಹಂಚಿಕೊಳ್ಳಿಕ್ಕೆ ಇಷ್ಟಪಡ್ತೇನೆ. ಅವರು BM ಶ್ರೀ ಅವರ ಬಗ್ಗೆ ಮಾತನಾಡ್ತಾ, BM ಶ್ರೀ ಅವರು ಚೆನ್ನೈನಲ್ಲಿ ಆಗಿನ ಕಾಲದ ಮದ್ರಾಸ್ನಲ್ಲಿ ವಿದ್ಯಾಭ್ಯಾಸ ಮಾಡ್ತಾ ಇದ್ದ ಆ ಹೊತ್ತಿನಲ್ಲಿ ತಮ್ಮ ಕನ್ನಡದ ಸಂಗಡಿಗರೊಡನೆ ಕೂತ್ಕೊಂಡು ತಮ್ಮ ವಿದ್ಯಾಭ್ಯಾಸದ ಪಠ್ಯಪುಸ್ತಕಗಳ ಬಗ್ಗೆ ಮಾತನಾಡ್ತಾ ಇರಲಿಲ್ಲ. ಕನ್ನಡದ ಶೋಚನೀಯವಾದಂತಹ ಪರಿಸ್ಥಿತಿ ಏನಾಗಿತ್ತು, ಅದನ್ನ ಹೇಗೆ ನಾವು ಉತ್ತಮಗೊಳಿಸಿಕೊಳ್ಳಬೇಕು ಅನ್ನತಕ್ಕಂತಹ ದಿಕ್ಕಿನಲ್ಲಿಯೇ ಮಾತನಾಡ್ತಾ ಇದ್ರು ಅಂತ ಅವ್ರು ಹೇಳಿದಾಗ ಆ ಶೋಚನೀಯ ಅನ್ನತಕ್ಕಂತಹ ಪದ ನನ್ನನ್ನ ಸ್ವಲ್ಪ ಆಕರ್ಷಣೆ ಮಾಡಿದ್ದರಿಂದ ಈ ಒಂದು ಅವರ ಜೀವನದ ಘಟನೆಯನ್ನ ತಮ್ಮೊಂದಿಗೆ ಹಂಚಿಕೊಳ್ಳಿಕ್ಕೆ ಇಷ್ಟಪಡ್ತೇನೆ. ಕನ್ನಡದ ಪರಿಸ್ಥಿತಿ ಆ ಹೊತ್ತಿನಲ್ಲಿ ಶೋಚನೀಯ ಅಂತ ಯಾಕಿತ್ತು ಅಂತಂದ ಅಂದ್ರೆ ಒಂದು ದೃಷ್ಟಾಂತ, ಒಂದು ಅವರ ನೈಜ ಘಟನೆ ಅವರ ಬದುಕಿನಲ್ಲಿ ನಡೆದದ್ದು. ಅವರು ವಿದ್ಯಾಭ್ಯಾಸವನ್ನ ಮುಗಿಸ್ಕೊಂಡು ಮೈಸೂರಿಗೆ ಬಂದ ನಂತರದಲ್ಲಿ ಅವರಿಗೆ ಲೆಕ್ಚರರ್ ಆಗಿ ಕೆಲಸ ಸಿಗುತ್ತೆ. ಆ ಕೆಲಸ ಸಿಕ್ಕಾಗ ಅವ್ರಿಗೆ ಹೇಳ್ತಾರೆ, ನೀವು ಮೇಲ್ದರ್ಜೆಯ ಕನ್ನಡ ಪ್ರಾಧ್ಯಾಪಕನಾಗಿ ಕೆಲ್ಸಕ್ಕೆ ಸೇರ್ಬೋದು ಅಥವಾ ಕೆಳದರ್ಜೆಯ ಇಂಗ್ಲಿಷ್ ಪ್ರಾಧ್ಯಾಪಕನಾಗಿ ಕೆಲ್ಸಕ್ಕೆ ಸೇರ್ಬೋದು ಅಂತ. BM ಶ್ರೀ ಅವರು ಕೆಳದರ್ಜೆಯ ಇಂಗ್ಲಿಷ್ ಪ್ರಾಧ್ಯಾಪಕನಾಗಿ ಕೆಲ್ಸಕ್ಕೆ ಸೇರ್ತಾರೆ. ಯಾಕೆ ಅಂತಂದ ಅಂದ್ರೆ ಆ ಕಾಲದಲ್ಲಿ ಕೆಳದರ್ಜೆಯ ಇಂಗ್ಲಿಷ್ ಪ್ರಾಧ್ಯಾಪಕರಿಗೆ ಮೇಲ್ದರ್ಜೆಯ ಕನ್ನಡ ಪ್ರಾಧ್ಯಾಪಕರಿಗಿಂತ ಸಂಬಳ ಹೆಚ್ಚಿತ್ತು. ಆದ್ರೆ ಆ ಕಾರಣದಿಂದ ಮಾತ್ರ ಅಲ್ಲ, ಆಗಿನ ಕಾಲದಲ್ಲಿ ಜನ, ಅದೇ BM ಶ್ರೀ ಅವರೇ ಹಲವಾರು ಕಡೆಗಳಲ್ಲಿ ಹೇಳ್ಕೊಂಡಿದ್ದಾರೆ, ನನ್ನ ಮಾತುಗಳನ್ನ ಜನ ಇವತ್ತು ಯಾಕೆ ಕೇಳ್ತಾರೆ, ಗೌರವದಿಂದ ನಾನು ಹೇಳಿದಂತಹ ವಿಚಾರವನ್ನ ಮಂಥನ ಮಾಡ್ತಾರೆ ಅಂದ್ರೆ ನಾನೊಬ್ಬ ಇಂಗ್ಲಿಷ್ ಪ್ರಾಧ್ಯಾಪಕನಾಗಿ ಇದೇ ಮಾತನ್ನ ಹೇಳ್ತಾ ಇದ್ದೇನೆ ಅಂತ. ಅಂತಹ ಒಂದು ಶೋಚನೀಯ ಪರಿಸ್ಥಿತಿ ಅವತ್ತಿತ್ತು ಅಂತ. ಅವರನ್ನ ಗುರುಗಳು ಅಂತಲೇ ಪರಿಗಣಿಸಿದ್ದು ಮಾಸ್ತಿ ವೆಂಕಟೇಶ್ ಅಯ್ಯಂಗಾರ್ ಅವರು. ಅವರ ಕೈ ಕೆಳಗೆ ಓದ್ದೇ ಇದ್ರು ಕೂಡ ಅವರನ್ನ ಗುರುಗಳು ಅಂತ ಪರಿಗಣಿಸಿದಂತಹ ಮಾಸ್ತಿ ಅವರು ಕೂಡ ಅನೇಕ ಕಡೆ ಹೇಳಿದ್ದಾರೆ, BM ಶ್ರೀ ಅವರು ತಮ್ಮ ಕನ್ನಡ ಪರನಾದಂತಹ ಕೆಲಸವನ್ನ ಅತ್ಯುತ್ತಮವಾಗಿ ಮಾಡ್ಲಿಕ್ಕೆ ಅನುವು ಮಾಡಿಕೊಟ್ಟಿದ್ದು ಅವರು ಇಂಗ್ಲಿಷ್ ಪ್ರಾಧ್ಯಾಪಕರಾಗಿದ್ದರಿಂದಲೇ ಅಂತ. ಅವರು ಇಂಗ್ಲಿಷ್ ಪ್ರಾಧ್ಯಾಪಕರಾಗಿದ್ರು ಕೂಡ ಅವರು ಅಲ್ಲಿಯ ರಿಜಿಸ್ಟ್ರಾರ್ ಆದ ನಂತರದಲ್ಲಿ ಕನ್ನಡದ ಡಿಪಾರ್ಟ್ಮೆಂಟ್ ನ ಒಂದನ್ನ ಸಂಪೂರ್ಣವಾದಂತಹ ಡಿಪಾರ್ಟ್ಮೆಂಟ್ ನ ಶುರು ಮಾಡ್ತಾರೆ. ಕನ್ನಡದ ಪ್ರಾಧ್ಯಾಪಕರಿಗೆ ಇಂಗ್ಲಿಷ್ ಪ್ರಾಧ್ಯಾಪಕರಿಗೆ ಸಮಾನವಾದಂತಹ ವೇತನ ಕೊಡುವಂತಹ ಒಂದು ವ್ಯವಸ್ಥೆಯನ್ನ ಕಟ್ಟಿಕೊಡ್ತಾರೆ. ತಮ್ಮದೇ ಆದಂತಹ ಹಣವನ್ನ ಒಂದು ದತ್ತಿ ನಿಧಿಯಾಗಿಟ್ಟು ಅದರಲ್ಲಿ ಬಂದಂತಹ ಬಡ್ಡಿ ದುಡ್ಡಿನಲ್ಲಿ ಅತ್ಯುತ್ತಮವಾದಂತಹ ಕವನವನ್ನ ರಚಿಸಿದಂತಹ ಕನ್ನಡದ ಮಕ್ಕಳಿಗೆ ಕೊಟ್ಟು ಪ್ರೋತ್ಸಾಹ ಮಾಡ್ತಾ ಬರ್ತಾರೆ. ಎಲ್ಲಕ್ಕಿಂತ ಬಹಳ ಮಿಗಿಲಾಗಿ ನಾವು BM ಶ್ರೀ ಅವರನ್ನ ಯಾವ ರೀತಿ ಕಂಡ್ಕೋಬೇಕು ಅಂದ್ರೆ ಕನ್ನಡ ಗ್ರಂಥಮಾಲೆ ಅನ್ನತಕ್ಕಂತಹ ಒಂದು ಪ್ರಕಟಣಾ ವ್ಯವಸ್ಥೆಯನ್ನ ಅವರು ಮೈಸೂರಿನಲ್ಲಿ ರಿಜಿಸ್ಟ್ರಾರ್ ಆಗಿದ್ದಾಗಲೇ ಮಾಡಿದ್ರು. ಯಾವುದೇ ಒಂದು ಭಾಷೆ ಕೇವಲ ತನ್ನ ಕಾವ್ಯ, ಪ್ರಬಂಧಗಳು, ಲೇಖನಗಳು ಅಷ್ಟರಲ್ಲೇ ಸೀಮಿತವಾಗಿರಬಾರ್ದು ಅಂತ. ಒಂದು ಭಾಷೆ ಬೆಳಿಬೇಕಾದ್ರೆ ಅದು ಜನಮಾನಸದ ಎಲ್ಲ ಕ್ಷೇತ್ರಗಳಲ್ಲೂ ಕೂಡ ತನ್ನನ್ನೇ ತಾನು ಪಸರಿಸಿಕೊಳ್ಳಬೇಕು ಅಂತ. ಆ ನಿಟ್ಟಿನಲ್ಲಿ ಅವರು ಶುರು ಮಾಡಿದಂತಹ ಒಂದು ವ್ಯವಸ್ಥೆಯ ಅಂಗವಾಗಿ ಸಮಾಜಶಾಸ್ತ್ರದಲ್ಲಿ, ಮನೋಶಾಸ್ತ್ರದಲ್ಲಿ, ಅರ್ಥಶಾಸ್ತ್ರದಲ್ಲಿ ಕನ್ನಡದ ಬಳಕೆ ಹೇಗಾಗಬೇಕು, ಹೊಸ ಹೊಸ ಪದಗಳನ್ನ ಯಾವ ರೀತಿ ನಾವು ಹುಟ್ಟು ಹಾಕಿ ಅದನ್ನ ಬೆಳೆಸಬೇಕು ಅನ್ನತಕ್ಕಂತಹ ವಿಚಾರದಲ್ಲೂ ಕೂಡ ಅನೇಕ ಕೆಲಸಗಳು ನಡೆಯುತ್ತವೆ ಅಂತ. ಹಾಗಾಗಿ ನಾವು BM ಶ್ರೀ ಅವರನ್ನ ಒಬ್ಬ ಕವಿ ಅಂತ ಗುರುತಿಸ್ಬೇಕಾ, ಒಬ್ಬ ಸಾಹಿತಿ ಅಂತ ಗುರುತಿಸ್ಬೇಕಾ? ನನಗನ್ಸುತ್ತೆ ವೈಯಕ್ತಿಕವಾಗಿ BM ಶ್ರೀ ಅವರು ಒಬ್ಬ ಯುಗ ಪ್ರವರ್ತಕರು ಅಂತ. ಯಾಕೆ ಅಂತಂದ್ರೆ ಅವ್ರು ಬರೆದದ್ದು ಅರಿಯಂಬ ಅಮ್ಮ ಹೇಳಿದ್ರು 10 ಅಂತ, ಎಲ್ಲವೂ ಕೂಡ ಮುತ್ತು. ಅವರು ಪ್ರಾಯಶಃ ಕನ್ನಡ ಪರನಾದಂತಹ ಸೇವೆಯನ್ನ ಕಡಿಮೆ ಮಾಡಿ ಬರೀಲಿಕ್ಕೆ ಅಂತ ಕೂತಿದ್ರೆ 100 ಕೃತಿಗಳನ್ನ ಬರಿತಾ ಇದ್ರು ಅಂತಾನೆ ಅನ್ಸುತ್ತೆ ನನಗೆ. ಆದ್ರೆ ಅವರು ನೋಡಿ, ಯಾವುದೇ ಒಂದು ಕ್ಷೇತ್ರ, ಇವತ್ತು ನಾವು ಸಾಹಿತ್ಯದ ಬಗ್ಗೆ ಮಾತನಾಡ್ತಾ ಇರೋದ್ರಿಂದ ಸಾಹಿತ್ಯ ಕ್ಷೇತ್ರವನ್ನ ನಾವು ಒಂದು ಉದಾಹರಣೆಯಾಗಿ ತೆಗೆದುಕೊಂಡ ಅಂದ್ರೆ ಕವಿಗಳು ಎಲ್ಲರೂ ಕೂಡ ತಮ್ಮ ತಮ್ಮ ಲೇಖಕರು, ಪ್ರಬಂಧಕಾರರು, ಕಾದಂಬರಿಕಾರರು ತಮ್ಮ ತಮ್ಮ ಆ ಒಂದು ಪ್ರಕಾರಗಳಲ್ಲಿ ಕಾವ್ಯವನ್ನ ಸೃಷ್ಟಿ ಮಾಡ್ತಾ, ರಚನೆ ಮಾಡ್ತಾ ಸಾಗ್ತಾರೆ. ಆದ್ರೆ ಯಾವಾಗ್ಲೂ ಒಂದು ಹಂತದಲ್ಲಿ ಒಬ್ಬ ವ್ಯಕ್ತಿ ಬರ್ತಾರೆ, ಅವರು ಕಾವ್ಯ ಸೃಷ್ಟಿಗಿಂತ ಹೆಚ್ಚಾಗಿ ಹಿಂದಿನ ಆ ಒಂದು ಕಾವ್ಯ ಪರಂಪರೆಯನ್ನ ಅತ್ಯಂತ ಗೌರವದಿಂದ ಕಾಣ್ತಾನೆ. ಅದನ್ನೇ ಒಂದು ಅಡಿಪಾಯವಾಗಿ ಇಟ್ಟುಕೊಂಡು ಮುಂದೆ ಇನ್ನೊಂದು
ಬಹಳ ವಿಭಿನ್ನವಾದಂತಹ ಪ್ರತ್ಯೇಕವಾದಂತಹ ಒಂದು ಹೆದ್ದಾರಿಯನ್ನ ಸೃಷ್ಟಿ ಮಾಡ್ತಾರೆ. ತಮ್ಮ ಆ ಒಂದು ತಲೆಮಾರಿನ ಎಲ್ಲರನ್ನೂ ಕೂಡ ಹೆದ್ದಾರಿಯಲ್ಲಿ ಸಾರ್ಥಕವಾದಂತಹ ಹೆಜ್ಜೆಯನ್ನ ಇಡುವಂತೆ ಪ್ರೇರೇಪಣೆ ಮಾಡ್ತಾರೆ. ಅಂತಹ ಕೆಲಸವನ್ನ ಕನ್ನಡದಲ್ಲಿ ಪ್ರಾಯಶಃ 1900ರ ಆಸುಪಾಸಿನಲ್ಲಿ ನವೋದಯದ ಹರಿಕಾರರಾಗಿ ಮಾಡಿದ್ದು BM ಶ್ರೀ ಅವರು ಅಂತ. ಕನ್ನಡ ಆ ಹೊತ್ತಿನಲ್ಲಿ ಶೋಚನೀಯ ಪರಿಸ್ಥಿತಿಯಲ್ಲಿತ್ತು ಅಂತ ಈ ಹೊತ್ತಿಗೂ ಕೂಡ ನನಗೆ ವೈಯಕ್ತಿಕವಾದ ಇದನ್ನ ತಪ್ಪು ಅಂತ ಯಾರು ಭಾವಿಸಬಾರ್ದು. ಇವತ್ತು ಕೂಡ ಕನ್ನಡಕ್ಕೆ ಅಂತಹ ದೊಡ್ಡ ಸ್ಥಾನಮಾನ ಇಲ್ಲ, ಕನ್ನಡ ಶೋಚನೀಯವಾಗಿಯೇ ಇದೆ ಅಂತ. ಇತ್ತೀಚೆಗೆ ಸರ್ಕಾರ ಕೂಡ ಹೇಳ್ತು ಅನೇಕ ಕನ್ನಡ ಶಾಲೆಗಳನ್ನ ಮುಚ್ಚಬೇಕು ಅಂತಿದ್ದೀವಿ ಅಂತ. ಈಗ ನಮಗೆ ಕವಿಗಳು, ಲೇಖಕರು ಇವರೆಲ್ಲರಿಗಿಂತ ಹೆಚ್ಚಾಗಿ ಪ್ರಾಯಶಃ ಈ ಹೊತ್ತಿನಲ್ಲಿ ಮತ್ತೊಬ್ಬ BM ಶ್ರೀ ಹುಟ್ಟು ಬರಬೇಕು ಅಂತಾನೆ ನನಗನ್ಸುತ್ತೆ. ಯಾಕೆಂದ್ರೆ ಕನ್ನಡಕ್ಕೆ ಬೇಕಾಗಿರೋದು ಕಾವ್ಯ ರಚನೆಯ ಈ ಎಲ್ಲದರ ಹರಿಕಾರರಿಗೆ, ಎಲ್ಲ ಸೃಷ್ಟಿಕಾರರಿಗಿಂತ ಕನ್ನಡ ತನಕ್ಕಾಗಿ ತನ್ನ ಇಡೀ ಜೀವನವನ್ನ ಅರ್ಪಿಸತಕ್ಕಂತಹ ಒಬ್ಬ ಹರಿಕಾರ ಬೇಕು. ಅದು BM ಶ್ರೀ ಅವರಾಗಿದ್ರು ಅಂತ. ಇನ್ನೊಂದು ಸಂಗತಿಯನ್ನ ಹೇಳಿ ನಾನು ನನ್ನ ಮಾತನ್ನ ಮುಗಿಸ್ಬಿಡ್ತೇನೆ. BM ಶ್ರೀ ಅವ್ರನ್ನ ಕೆಲವರು ಸಂಸ್ಕೃತ ವಿರೋಧಿ ಅಂತ ಅಂದ್ಕೊಳ್ತಾರೆ. ಯಾಕೆಂದ್ರೆ ಅವರು ಸಂಸ್ಕೃತವನ್ನ ಬಳಸಬಾರದು, ಹೆಚ್ಚಾಗಿ ಕನ್ನಡವನ್ನೇ ಬಳಸಬೇಕು ಅಂತ ಒಂದು ಚಿಂತನೆಯನ್ನ ಮುಂದಿಟ್ಟಿದ್ರು. ಅದಕ್ಕಾಗಿ ಬಹಳ ಶ್ರಮಿಸಿದ್ರು ಅಂತ. ನನಗನ್ಸುತ್ತೆ ಅವರು ಸಂಸ್ಕೃತ ವಿರೋಧಿ ಅಲ್ಲ, ಅವರು ಕನ್ನಡದ ಕಟ್ಟ ಪ್ರತಿನಿಧಿ ಅಂತ. ಯಾಕೆ ಅಂತಂದ ಅಂದ್ರೆ ಅವರು ಸಂಸ್ಕೃತಕ್ಕೆ ಯಾವ ಒಂದು ಘನತೆ ಗೌರವವನ್ನ ಸ್ವತಃ ಸಂಸ್ಕೃತ ವಿದ್ವಾಂಸರಾಗಿದ್ರು. ಕೊಡ್ತಲೇ ಕನ್ನಡದಲ್ಲಿ ಬರೆಯುವಾಗ ಆದಷ್ಟು ಕನ್ನಡದ್ದೇ ಪದಗಳನ್ನ ಬಳಸಬೇಕು, ಕನ್ನಡದೇ ಛಂದಸ್ಸುಗಳನ್ನ ಬಳಸಬೇಕು ಅನ್ನತಕ್ಕಂತಹ ಆ ಒಂದು ಕನ್ನಡ ಪರನಾದಂತಹ ಬೋಧನೆಯನ್ನ ಒಬ್ಬ ಆಂಗ್ಲ ಪ್ರಾಧ್ಯಾಪಕನಾಗಿ ಮಾಡಿದಂತಹ ಕೀರ್ತಿ ಪ್ರಾಯಶಃ ನಮ್ಮ BM ಶ್ರೀ ಅವರಿಗೆ ಸಲ್ಲತ್ತೆ ಅಂತ. ಹಾಗಾಗಿ ನನಗೆ BM ಶ್ರೀ ಅವರು ಕನ್ನಡ ಸಾಹಿತ್ಯದಲ್ಲಿ ಕೃಷಿ ಮಾಡಿದ್ದಾರೆ ಹಾಗ ಅನ್ನಿಸ್ತಾ ಇಲ್ಲ, ಕನ್ನಡಕ್ಕಾಗಿ ಕೃಷಿ ಮಾಡಿದ್ದಾರೆ ಅಂತ. ನಮಗೆ ಸಾಹಿತ್ಯದಲ್ಲಿ ಕೃಷಿ ಮಾಡೋರಿಗಿಂತ ಹೆಚ್ಚಾಗಿ ಪ್ರಾಯಶಃ ಇವತ್ತು ಕೂಡ ಕನ್ನಡಕ್ಕಾಗಿ ಕೃಷಿ ಮಾಡತಕ್ಕಂತಹ ಒಂದಷ್ಟು ಚಿಂತಕರು, ಒಂದಷ್ಟು ಪ್ರವರ್ತಕರು, ಒಂದಷ್ಟು ಮಾರ್ಗದರ್ಶಿಗಳು ಬೇಕು ಅಂತ ಅನ್ಸುತ್ತೆ. ಈ ಒಂದು ಕಾರ್ಯಕ್ರಮದ ಮೂಲಕ ಈ ಒಂದೆರಡು ನಿಮಿಷಗಳನ್ನ ನನಗೆ ದಯಪಾಲಿಸಿ ನನ್ನ ಮನೆತನದ ಅತ್ಯಂತ ಮೇರು ಶಿಖರವಾದಂತಹ BM ಶ್ರೀ ಅವರನ್ನ ಮತ್ತೆ ನೆನೆಸತಕ್ಕಂತಹ ಒಂದು ಸೌಭಾಗ್ಯವನ್ನ ಕಲ್ಪಿಸಿಕೊಟ್ಟಿದ್ದಕ್ಕಾಗಿ ಆತ್ಮೀಯ ಗೆಳೆಯ ಜಗನ್ನಾಥ್ರವರಿಗೆ ನನ್ನ ಧನ್ಯವಾದಗಳನ್ನ ಅರ್ಪಿಸ್ತಾ ತಮ್ಮೆಲ್ಲರ ಕೂಡ ನನ್ನ ಅಭಿನಂದನೆಗಳನ್ನ ತಿಳಿಸ್ತೀನಿ. ಈ ಕಾರ್ಯಕ್ರಮ ಚೆನ್ನಾಗಿ ಬರ್ತಾ ಇದೆ. ಇದೇ ರೀತಿಯಾದಂತಹ ಕನ್ನಡ ಪರನಾದಂತಹ ಚಿಂತನೆಯುಳ್ಳಂತಹ ಕಾರ್ಯಕ್ರಮಗಳು ಇನ್ನೂ ಹೆಚ್ಚಾಗಿ ನಿಮ್ಮ ವೇದಿಕೆಯಿಂದ ಬರಲಿ ಅಂತ ಆಶಿಸ್ತೇನೆ. ನಮಸ್ಕಾರ. ಬಹಳ ಸಂತೋಷ ಸರ್. 30 ಕೃತಿಗಳನ್ನ ನೀಡಿರುವಂತಹ ಸತ್ಯೇಶ್ ಬೆಳ್ಳೂರ್ ಅವರು ಕಡೆಗೆ ಒಂದು ಮಾತು ಹೇಳಿದರು. ಯುವ ಪ್ರವರ್ತಕರು ನಮ್ಮ BM ಶ್ರೀ ಅವರು, BM ಶ್ರೀ ಅವರು ಮತ್ತೆ ಹುಟ್ಟಿ ಬರಬೇಕು, ಕನ್ನಡ ಇನ್ನಷ್ಟು ಪ್ರಾಮುಖ್ಯತೆ ಬರುತ್ತೆ ಅಂತ. ಬಹಳ ಸಂತೋಷ ಸರ್. ಶೀಲಾ ಅರಕಲಗೂಡು ಅವರು ಮಾತಾಡ್ತಾರ? ಸುನಿಲ್ ಹಳಿಯೂರು ಅವರು, ಸುನಿಲ್ ಹಳಿಯೂರು. ಸುನಿಲ್ ಇದಾರ? ಸರ್ ನಮಸ್ಕಾರ. ಬಹಳ ಅದ್ಭುತವಾದ ಕಾರ್ಯಕ್ರಮ ಸರ್. ಬಹಳ ತುಂಬಾ ಚೆನ್ನಾಗಿತ್ತು. ಒಂದು ಕ್ಷಣನೂ ಬಿಡದೇನೆ ಇದನ್ನ ಇಡೀ ಒಂದು ಮಾತುಕತೆಗಳನ್ನ ಆಲಿಸ್ದೆ. ಎಷ್ಟೋ ವಿಚಾರಗಳು ನಮಗೆ ಗೊತ್ತಿರ್ಲಿಲ್ಲ. BM ಶ್ರೀಕಂಠಯ್ಯನವ್ರ ಬಗ್ಗೆ ಹೆಚ್ಚಿನ ವಿಚಾರಗಳು ಆರ್ಯಾಂಬ ಪಟ್ಟಾಭಿ ಅವರಿಂದ ಗೊತ್ತಾಯ್ತು. ನಾನು 1992ರಿಂದ 94ರವರೆಗೆ ಶಾರದಾ ವಿಲಾಸ್ ಕಾಲೇಜು ಮೈಸೂರಿನಲ್ಲಿ ಓದ್ತಾ ಇದ್ದೆ. ಅವಾಗ ಬಲ್ಲಾಳ್ ಸರ್ಕಲ್ ಅಲ್ಲಿ ನಾವು ಇಳಿದು ಕಾಲೇಜಿಗೆ ನಡ್ಕೊಂಡು ಹೋಗ್ತಾ ಇದ್ದೆ. ಅವಾಗ ಆರ್ಯಾಂಬ ಪಟ್ಟಾಭಿ ಅಂತ ಅವ್ರ ಮನೆ ಮುಂದ್ಗಡೆ ಬೋರ್ಡ್ ನೋಡ್ಕೊಂಡು ಹೋಗ್ತಾ ಇದ್ದೆ. ಅದೊಂದೇ ನಮ್ಗೆ ಅಂದ್ರೆ ಆರ್ಯಾಂಬ ಪಟ್ಟಾಭಿ ಅವ್ರು ಯಾರು ಅಂತ ಅವತ್ತಿನಿಂದಾನು ಗೊತ್ತು, ಆದ್ರೆ ಅವ್ರನ್ನ ನಾವು ನೋಡಿರ್ಲಿಲ್ಲ. ಈ ಒಂದು ಕಾರ್ಯಕ್ರಮದ ಮೂಲಕ ಅವರ ಪರಿಚಯನೂ ಆಯ್ತು, ಅವರ ಮಾತುಗಳನ್ನ ನಾವು ಕೇಳಿಸ್ಕೊಂಡಂಗಾಯ್ತು. ಬಹಳ ಖುಷಿ ಆಯ್ತು ಸರ್. ಬಹಳ ಅದ್ಭುತವಾದ ಕಾರ್ಯಕ್ರಮ. ಹಾಗೆ ನನ್ನ ಗುರುಗಳಾದ ಸತೀಶ್ ಬೆಳ್ಳೂರವರು ಕೂಡ ತುಂಬಾ ಚೆನ್ನಾಗಿ ಮಾತನಾಡಿದ್ರು. ಹಲವಾರು ವಿಚಾರಗಳನ್ನ ಅವರು ಕೂಡ ಹಂಚ್ಕೊಂಡ್ರು. ತುಂಬಾ ಒಳ್ಳೆಯ ಕಾರ್ಯಕ್ರಮ ಸರ್. ಧನ್ಯವಾದಗಳು. ಧನ್ಯವಾದಗಳು ಸುನಿಲ್. ಸುನಿಲ್ ಅವರು ನಗುನಗುತ್ತಾ ನಲಿ ಬಾಳು ಕಾರ್ಯಕ್ರಮದ ಒಂದು ಗುಂಪಿನ ಗಣನಾಯಕರು. ಅವರೇನೆ ನನಗೆ ಮೊದಲು ಅವರು ಮತ್ತು ಮೀನಾಕ್ಷಿ ಅವರು ಕವಿಗಳ ಬಗ್ಗೆ ನೀವು ಮಾತಾಡಿ ಅಂತ ಹೇಳಿದ್ರು. ಅದು ಮುಂದುವರಿತಾ ಹೋಯ್ತು. ಈಗ
ಇವತ್ತಿನ ಕಾರ್ಯಕ್ರಮಕ್ಕೆ ವಾಸುಕಿ ನಿಜ್ಗಲ್ ಅವರು ಅಮೆರಿಕಾನಲ್ಲಿ ಬೆಳಗ್ಗೆ 4 ಗಂಟೆಗೆ ಎದ್ದು ಸೇರ್ಕೊಂಡಿದ್ದಾರೆ. ಅಷ್ಟು ಆಸಕ್ತಿ ಶ್ರೀಮತಿ ಆರ್ಯಾಂಬಾ ಪಟ್ಟಾಭಿ ಅವರ ಕಾರ್ಯಕ್ರಮಕ್ಕಿರುತ್ತೆ ಅನ್ನೋದು ನನಗೆ ಬಹಳ ಸಂತೋಷದ ವಿಚಾರ. ವೀಣಾಮೂರ್ತಿ ಅವರು ಬಾಂಬೆಯಿಂದ ಸೇರ್ಕೊಂಡಿದ್ದಾರೆ. ಆಮೇಲೆ ಮಹಿಷಿ ಅವರು ಕಲ್ಕತ್ತಾಯಿಂದ ಸೇರ್ಕೊಂಡಿದ್ದಾರೆ. ಈ ರೀತಿ ಬೇರೆ ಬೇರೆ ಕಡೆಯಿಂದ ಎಲ್ಲರೂ ಸೇರ್ಕೊಂಡಿದ್ದಾರೆ. ಕರ್ನಾಟಕದ ವಿವಿಧ ಭಾಗಗಳಿಂದ ಜನ ಸೇರ್ಕೊಂಡಿದ್ದಾರೆ. ಶೀಲಾ ದೇಸಾಯಿ ಅವರೇನಾದ್ರು ಮಾತಾಡ್ತೀರಾ? ಸರ್ ಇಲ್ಲ ಸರ್. ಹಾ. ಏನಿಲ್ಲ ಸರ್, ನಾನೇನು ಹೇಳಿ ಎಲ್ಲರದು ಕೇಳ್ತೀನಿ ನಾನು. ಉಮಾ ಅವರು? ಎಲ್ಲರಿಗೂ ವಂದನೆಗಳು. ಜೀವನದಲ್ಲಿ ಬರುವಂತ ಸಂದರ್ಭಗಳು ಇವತ್ತು ಒಂದು ಅತಿ ಸುಂದರವಾದ ಸಂದರ್ಭ ಇದು. ನಾವು ನೆನೆಸಿರ್ಲಿಲ್ಲ ಶ್ರೀಮತಿ ಆರ್ಯಾಂಬಾ ಪಟ್ಟಾಭಿ ಅವ್ರನ್ನ ಕಾಣ್ತೀವಿ, ಅವ್ರ ಮಾತುಗಳನ್ನ ಕೇಳ್ತೀವಿ ಅಂತ. ಬಹಳ ಸಂತೋಷ ಆಯ್ತು. ಅವ್ರು ನೋಡಿದ್ರೆ ನಿಜವಾಗಿ ಈ ವಯಸ್ಸಿನಲ್ಲಿಯೂ ಕನ್ನಡಕ ಇಲ್ಲದೆ ಅವ್ರು ನೋಡಿದ್ರು, ಓದಿದ್ರು. ಅದು ನೋಡೇನೆ ಬಹಳ ಆಶ್ಚರ್ಯ ಆಗೋಯ್ತು ನನಗೆ. ಅವರು ತಮ್ಮ ಆರೋಗ್ಯವನ್ನ ಕಾಪಾಡಿಕೊಂಡು ಇಷ್ಟು ಕೃತಿಗಳನ್ನ ಬರೆದು ಇಷ್ಟೆಲ್ಲ ಸಮಾಜ ಸೇವೆ ಮಾಡ್ಕೋತಾ ಕನ್ನಡವನ್ನ ಅಭಿವೃದ್ಧಿ ಮಾಡ್ಕೋತಾ ಇದಾರಲ್ಲ, ನಿಜವಾಗಿ ಅಂಥವ್ರು ನೋಡಿನೇ ನಾವು ಕಲಿಬೇಕು. ಬಹಳ ಅಷ್ಟೇ ಇದೆ. ಬಹಳ ಬೆಳ್ಳೂರು ಸರ್ ಇದ್ದಾರೆ, ಅವ್ರಿಗೂ ಸಹಿತ ನಮಸ್ಕಾರ. ಎಲ್ಲರಿಗೂ ಇಲ್ಲಿ ನೆರೆದಿರುವಂಥ ಎಲ್ಲ ಹಿರಿಯರಿಗೂ ನಾನು ನಮಸ್ಕಾರಗಳನ್ನ ತಿಳಿಸ್ತೀನಿ. ಬಹಳ ಸಂತೋಷ ಆಯ್ತು ಜಗನ್ನಾಥ್. ಥ್ಯಾಂಕ್ ಯು ವೆರಿ ಮಚ್. ಅಭಿನಂದನೆಗಳು. ಥ್ಯಾಂಕ್ ಯು. ರಮಾಕಾಂತ ಒಂದೆರಡು ಮಾತಾಡ್ಬೋದಾ? ಎಲ್ರಿಗೂ ನಮಸ್ಕಾರ. ಆರಂಭ ಅವ್ರ ಬಗ್ಗೆ ನಾನು ಕಥೆಗಳ ಬಗ್ಗೆ ಎಲ್ಲ ತಿಳ್ಕೊಂಡಿದ್ದೆ ಮತ್ತು ಸಿನಿಮಾ ಕೂಡ ನೋಡಿದ್ದೆ, ಕಪ್ಪು ಬಿಳುಪು. ಬಹಳ ಖುಷಿ, ಆಗ್ಲಿಂದ ನಾನು ಅವ್ರ ಅಭಿಮಾನಿ ಆಗಿದ್ದೆ. ಅಂತ ಒಳ್ಳೆ ಕತೆ ಸಿನಿಮಾ ಮಾಡಿದ್ದು ಅದು ಪುಟ್ಟಣ್ಣ ಕಣಗಾಲ್ ಅವ್ರ ರೀತಿ ಅವರ ಒಂದು ನಿರ್ದೇಶನದಲ್ಲಿ ಬಂದಿದ್ದು ತುಂಬಾ ಖುಷಿಯ ವಿಷಯವಾಗಿತ್ತು. ಇವತ್ತು ಅವರನ್ನು ಮುಖತಃ ನೋಡುವಂತ ಒಂದು ಅವಕಾಶ ಸಿಕ್ತು. ಈ ಅವಕಾಶ ಮಾಡಿಕೊಟ್ಟಿದ್ದಕ್ಕಾಗಿ ಸಮಾನ ಮನಸ್ಕರು ಎಲ್ಲ ಗುಂಪಿನ ಎಲ್ಲರಿಗೂ ನನ್ನ ವಂದನೆಗಳನ್ನು ಸಲ್ಲಿಸ್ತೇನೆ. ನಾನು ಒಂದು ಥ್ಯಾಂಕ್ ಹೇಳ್ಬಿಡ್ತೀನಿ. ಹೇಳ್ಕೊಡ್ತಾರೆ. ಹಾಗೆ ನಮ್ಮ ಮೋಹನ್ ವರ್ಣೇಕರ್ ಅವರು ಸಹ ನಮ್ಮ ಜೊತೆ ಬಂದು ಭಾಗಿಯಾಗಿದ್ದಕ್ಕೆ ನನಗೆ ಬಹಳ ಖುಷಿ ಆಗ್ತಾ ಇದೆ. ಅವರಿಗೂ ನನ್ನ ಧನ್ಯವಾದಗಳು. ಎಲ್ರಿಗೂ ನನ್ನ ಧನ್ಯವಾದಗಳನ್ನು ಅರ್ಪಿಸ್ತೇನೆ. ಸಂತೋಷ. ವರ್ಣೇಕರ್ ಅವರು ಒಂದೆರಡು ಮಾತಾಡ್ತಾರ, ಆಮೇಲೆ ಕಡೆಯಲ್ಲಿ ಆರ್ಯಾಂಬಾ ಅವ್ರು ಮಾತಾಡ್ಲಿ. ವರ್ಣೇಕರ್ ಅವರು. ನಾನೊಂದು ಥ್ಯಾಂಕ್ ಹೇಳ್ಬಿಡ್ತೀನಿ. ಎಲ್ರಿಗೂ ನಮಸ್ಕಾರ. ನಾನೊಬ್ಬ ಚುಕ್ಕಿ ಚಿತ್ರಕಲಾವಿದ ಅನ್ನೋದು ಎಲ್ಲರಿಗೂ ಗೊತ್ತಿದೆ. ಕನ್ನಡದ ಎಲ್ಲ ಸಾಹಿತಿಗಳ ಚುಕ್ಕಿ ಚಿತ್ರಗಳನ್ನ ಮಾಡಬೇಕನ್ನೋ ಒಂದು ದೀಕ್ಷೆ ತೊಟ್ಕೊಂಡು ನಾನು ಈವರೆಗೆ ಸುಮಾರು 130 ಚುಕ್ಕಿ ಚಿತ್ರಗಳನ್ನು ಮಾಡಿದ್ದೇನೆ. ಅದಕ್ಕೆ ಸಾಕಷ್ಟು ಪ್ರಶಂಸೆ ಬಂದಿದೆ, ಮೆಚ್ಚುಗೆ ಬಂದಿದೆ. ಕನ್ನಡದಲ್ಲಿ ಒಂದು ವಿಶೇಷವಾದ ಪ್ರಯತ್ನ ಅಂತಕ್ಕಂಥ ಒಂದು ಹೆಸರು ಕೂಡ ನನಗೆ ಪ್ರಾಪ್ತವಾಗಿದೆ. ಹೀಗಿರುವಾಗ ಆರ್ಯಾಂಬಾ ಪಟ್ಟಾಭಿ ಅವರನ್ನು ನೋಡಬೇಕು ಅಂತ ಬಹಳ ನನಗೆ ಆಸೆ ಇತ್ತು, ಕುತೂಹಲ ಇತ್ತು. ಈ ಒಂದು ಅವಕಾಶ ಸತೀಶ್ ಬೆಳ್ಳೂರು ಮನೆಗೆ ಬಂದಾಗ ನನಗೆ ಪ್ರಾಪ್ತವಾಯಿತು. ರಮಾಕಾಂತ್ ಶೆಣೆಯರ್ ಅವರಿಂದ ಅವರದ್ದು ಕೂಡ ಸಂಗಡ ಇವತ್ತು ನಾನು ಇಲ್ಲಿಗೆ ಬಂದು ನನ್ನ ಮೊಬೈಲ್ನಲ್ಲೇ ಅವಕಾಶ ಮಾಡಿಕೊಟ್ಟು ಆರ್ಯಾಂಬಾ ಪಟ್ಟಾಭಿ ಅವರನ್ನ ಇಲ್ಲೇ ಮಾತಾಡಿಸಿದ್ದು. ಆ ಒಂದು ಸುಯೋಗವು ಕೂಡ ನಂದಾಗಿತ್ತು. ಒಂದು ಒಳ್ಳೆಯ ಕಾರ್ಯಕ್ರಮ. ಸಮಾನ ಮನಸ್ಕರ ಗುಂಪಿಗೆ ನನ್ನನ್ನು ಕೂಡ ಸೇರಿಸ್ಕೊಳ್ಳಿ ಅಂತ ಈ ಸಂದರ್ಭದಲ್ಲಿ ನಾನು ವಿನಂತಿ ಮಾಡ್ಕೊಳ್ತೇನೆ. ಒಳ್ಳೆಯ ಕಾರ್ಯಕ್ರಮ, ಒಳ್ಳೆಯ ಗುಂಪು. ನಿಮಗೆಲ್ಲರಿಗೂ ಕೂಡ ನನ್ನ ಶುಭ ಹಾರೈಕೆಗಳು. ಬಹಳ ಸಂತೋಷ ಸರ್. ಒಂದು ವಿಷಯ, ಅಶ್ವಥ್ ಅವ್ರಿಗೆ ಖಂಡಿತ ನಾನು ಕೇಳ್ಕೊಂತೀನಿ. ಇಲ್ಲೇ ಇದ್ದಾರೆ, ಅವ್ರು ನಿಮ್ಮನ್ನು ಹಾಗೆ ನನ್ನದು ಭಿನ್ನಹ ಇದೆ, ನನ್ನನ್ನು ಸೇರಿಸ್ಕೊಳ್ಬೇಕಾಗಿ ವಿನಂತಿ. ಹಾಗೆ ಇನ್ನೊಂದು, ಈ ಒಂದು ಕಾರ್ಯಕ್ರಮಕ್ಕೆ ನನಗೆ ಆಹ್ವಾನಿಸಿದವರು ಶ್ರೀಯುತ ಸತೀಶ್ ಸರ್ ಅವರು ಮತ್ತು ನನ್ನ ಸ್ನೇಹಿತ ಜಗನ್ನಾಥ್, ಇಬ್ರಿಗೂ ನನ್ನ ಕೃತಜ್ಞತೆಗಳನ್ನ ಸಲ್ಲಿಸ್ತಾ ಇದ್ದೇನೆ. ಇನ್ಯಾರಾದ್ರೂ ಮಾತಾಡೋರು ಇದ್ದಾರಾ? ಇನ್ಯಾರಾದ್ರೂ ಮಾತಾಡೋರು ಇದ್ದಾರಾ? ನಮಸ್ಕಾರ. ನಮಸ್ಕಾರ. ನಾನು ಪೂರ್ಣಿಮಾ ಅಂತ ಆರ್ಯಾಂಬಾ ಪಟ್ಟಾಭಿ ಅವ್ರ ದೊಡ್ಡ ಮಗಳು, ಹಿರಿಮಗಳು.
ಬಹಳ ನಾನು ಸಂತೋಷ ಮೇಡಮ್. ವರ್ಜೀನಿಯಾಲಿ ವಾಷಿಂಗ್ಟನ್ DC ಹತ್ರ ಇದ್ದೀನಿ ನಾನು. ಸಾರಿ, ನಾನು ಎದ್ದಿದ್ದು ಸ್ವಲ್ಪ ಲೇಟ್ ಆಯ್ತು, ಕೆಲಸಗಳಿತ್ತು, ಅಮ್ಮಂದು ಸ್ವಲ್ಪ ಮಿಸ್ ಆಯ್ತು. ಬಟ್ ತುಂಬಾ ಚೆನ್ನಾಗಿತ್ತು ಕಾರ್ಯಕ್ರಮ. ಅಂಡ್ ನಿಮ್ಮಂದೆಲ್ಲ ಕೇಳಿ ತುಂಬಾ ಸಂತೋಷ ಆಯ್ತು. ಅಮ್ಮನ್ಗೆ BM ಶ್ರೀ ಅವ್ರ ಬಗ್ಗೆ ಇರೋ ಗೌರವ ತುಂಬಾ ಗೊತ್ತು. ನನ್ನ ಮಗಳು ಇಲ್ಲಿ ಅಮೇರಿಕಾಲಿ ಅರಂಗೇಟ್ರ ಮಾಡಿದ್ಲು ಭರತನಾಟ್ಯಂ. ಅದರಲ್ಲಿ ಒಂದು ಅವರ ಕವನ ಡ್ಯಾನ್ಸ್ ಮಾಡಿದ್ಲು. ಆಗ ಅಮ್ಮನೇ ಅದಕ್ಕೆ ಇಂಟ್ರೊಡಕ್ಷನ್ ಕೊಟ್ಟು ಅದ್ರ ವಿಷಯ ಎಲ್ಲ ಮಾತಾಡಿದ್ರು. ಸೊ ಇದೆಲ್ಲ ಒಂಥರ ಹಳೆ ನೆನಪುಗಳು ತುಂಬಾ ಬರ್ತಾ ಇದೆ. ಸೊ ತುಂಬಾ ಸಂತೋಷ ಆಯ್ತು ಇಂಥ ಪ್ರೋಗ್ರಾಮು ಅಮ್ಮನ್ ನೋಡಿದ್ದು, ನಿಮ್ದೆಲ್ಲ ಮಾತು ಕೇಳಿದ್ದು ತುಂಬಾ ಸಂತೋಷ ಆಯ್ತು. ಥ್ಯಾಂಕ್ ಯು. ಬಹಳ ಸಂತೋಷ ಮೇಡಮ್. ನಿಮ್ಮ ತಾಯಿಯ ಕಾರ್ಯಕ್ರಮಕ್ಕೆ ತಾವೇ ಬಂದಿದ್ದು, ಅಮೆರಿಕಾಯಿಂದ ಮಾತಾಡಿದ್ದು ನಮಗೆಲ್ಲ ಬಹಳ ಸಂತೋಷ ಕೊಟ್ಟಿದೆ. ಬಹಳ ಥ್ಯಾಂಕ್ಸ್. ನಿಮಗೆ ನಾನು ರೆಕಾರ್ಡಿಂಗ್ ಇರುತ್ತೆ, ಅದನ್ನ ಡಾಕ್ಟರ್ ಅಶ್ವಥ್ ಅವ್ರು ಮಾಡ್ತಾರೆ, ಅದನ್ನ ಖಂಡಿತ ನಾವು ಕಳಿಸ್ತೀವಿ. ತಾವು ಪೂರ್ತಿ ಕಾರ್ಯಕ್ರಮ ನೋಡ್ಬೋದು. ಥ್ಯಾಂಕ್ ಯು ಸೋ ಮಚ್. ಇನ್ಯಾರಾದ್ರೂ ಮಾತಾಡೋರು ಇದ್ದೀರಾ? ಹಾ, ಹೇಳಿ. ನಮಸ್ಕಾರ, ನಾನು ರೇಖಾ ಅಶ್ವಥ್ ಕುಮಾರ್. ಹಾ, ಅದೇ ನಾನು ಕೇಳಿದ್ದೆ, ಅವರ BM ಶ್ರೀ ಅವರ ಮಗ ಅವರಿಗೆ ಕಣ್ಣು ಕಳ್ಕೊಂಡಾಗ್ಲೇ ಇವತ್ ನಾನು ಹಾಡಿದ್ನಲ್ಲ ಕರುನಾಡು ಭಾಷೆ, ಮಗುವಿನ ಸಲುವಾಗೆ ಬರೆದ್ರು ಅನ್ನೋದನ್ನ ನಾನು ಕೇಳಿದ್ದೆ. ಅದೇ ಆಮೇಲೆ ನಂತರ ಆ ಮಗನ ವಿಷಯ ಏನಾಯ್ತು, ಅವರ ಮಕ್ಕಳು ಮೊಮ್ಮಕ್ಕಳ ವಿಷಯ ಏನಾಯ್ತು ಗೊತ್ತಾಗ್ಲಿಲ್ಲ. ಏನಾಯ್ತು? ತಮ್ಮಯ್ಯ ಬಗ್ಗೆ ಹೇಳಿದ್ಯಾ? ಕೇಳಿಸ್ಲಿಲ್ಲ. ತಮ್ಮಯ್ಯ ಅವ್ರ ಮಗ ಅವ್ರ ಮಗ ಕಳ್ಕೊಂಡಿದ್ದ, ಒಂದ್ ನಿಮಿಷ. ಅವನ ನಂತರ ಏನಾಯ್ತು ಅಂತ ಕೇಳ್ತಾ ಅವರ ಮಗ ಅಕ್ಕ ಶಾರದಮ್ಮನವ್ರ ಜೊತೆನೆ ಇದ್ರು. ತುಂಬಾ ಚೆನ್ನಾಗಿ ಕೊಳಲು ಪಿಟೀಲು ನುಡಿಸ್ತಾ ಇದ್ರು. ಅವರು ಶಾರದಮ್ಮನವ್ರು ಅಂದ್ರೆ ತಮ್ಮಯ್ಯನವ್ರ ಅಕ್ಕ ಅಕ್ಕನ ಜೊತೆ ಇದ್ರು. ಅಕ್ಕ ಹೋಗ್ಬಿಟ್ಮೇಲೆ ಅಕ್ಕನ ಮಗನ ಜೊತೆ ಹೈದರಾಬಾದ್ನಲ್ಲಿದ್ರು. ಅಲ್ಲೇ ತೀರ್ಕೊಂಡ್ರು. 62ನೇ ವಯಸ್ಸಲ್ಲಿ ತೀರ್ಕೊಂಡ್ರು. ಸರಿ. ಇನ್ಯಾರಾದ್ರೂ ಮಾತಾಡೋರು ಇದ್ದೀರಾ? ಅಶ್ವಥ್ ಅವರು ದಯವಿಟ್ಟು ಮಾತಾಡ್ಬೇಕು. ಇದಕ್ಕೆಲ್ಲ ಕಾರಣಕರ್ತರು ಅಶ್ವಥ್. ಆಯ್ತಾ? ಮಾತಾಡ್ತಾ ಇದ್ದಾರೆ, ನಿಮ್ಗೆ ಅವಕಾಶ ಕೊಡ್ತಾರೆ ಈಗ. ಇದಾದ್ಮೇಲೆ ಇವ್ರು ಲಾಸ್ಟ್ ಮಾತಾಡ್ತಾರೆ. ರಮಾಕಾಂತ, ಮ್ಯೂಟ್. ಇವತ್ತು ತಮ್ಮ ತಂದೆಯವ್ರ ಬಗ್ಗೆ ತುಂಬ ಚೆನ್ನಾಗಿ ಮಾತಾಡಿದರು. ತುಂಬ ಆಪ್ತವಾಗಿ ಒಬ್ಬ ಮಗನಾಗಿ ಯಾವ ರೀತಿ ಮಾತಾಡಬೇಕಿತ್ತು ತಂದೆಯ ಬಗ್ಗೆ, ಅಷ್ಟೇ ಒಂದು ಸರಳತೆಯಿಂದ ಮತ್ತು ತುಂಬ ಆಪ್ತವಾಗಿ ಅವರು ಮಾತಾಡಿದರು. ಸೊ ಮೊದಲನೇ ಧನ್ಯವಾದಗಳನ್ನ ನಾನು ಮಹಾಬಾಲ್ ಸರ್ ಅವ್ರಿಗೆ ಅರ್ಪಿಸ್ತಾ ಇದ್ದೀನಿ. ಮತ್ತು ಆರಂಭ ಮೇಡಮ್ ಅವ್ರ ಬಗ್ಗೆ ಕೇಳಿದ್ವಿ, ಅವ್ರ ಹೆಸರು ತುಂಬ ಪರಿಚಯ ಇತ್ತು, ಮತ್ತು ಅವ್ರ ಪುಸ್ತಕಗಳ ಬಗ್ಗೆ ಗೊತ್ತಿತ್ತು, ಅವರ ಸಿನಿಮಾಗಳ ಬಗ್ಗೆ ಗೊತ್ತಿತ್ತು. ಆದರೆ ಅವರ ಮಾತನ್ನು ಕೇಳುವಂಥ ಅವಕಾಶ ಸಿಕ್ಕಿರಲಿಲ್ಲ, ಮತ್ತು ಅವರನ್ನು ನೋಡುವಂಥ ಅವಕಾಶ ಕೂಡ ಸಿಕ್ಕಿರಲಿಲ್ಲ. ಇವತ್ತು ಅವರ ಧ್ವನಿನೇ ನನಗೆ ತುಂಬ ಮಾಧುರ್ಯಪೂರ್ಣವಾಗಿರ್ತಕ್ಕಂಥ ಧ್ವನಿ ಅಂತ ಅನ್ನಿಸ್ತು. ಎಷ್ಟು ಸರಳವಾಗಿ, ನಿಜವಾಗಿ ನನಗೆ ಅನಿಸ್ತಾ ಇತ್ತು ಅಲ್ಲಿ ಮೋಹನ್ ವರ್ಣೇಕರ್ ಸರ್ ಇದ್ದಾರೆ, ಮತ್ತು ಇವರಿದ್ದಾರೆ ರಮಾಕಾಂತ್ ಸರ್ ಇದ್ದಾರೆ, ಅವರಿಬ್ಬರಿಗೂ ಪಾಠ ಮಾಡ್ತಾ ಇದ್ದಾರೆ ಇದ್ರಿಗೆ ಕೂಡ್ಸ್ಕೊಂಡ್ಬಿಟ್ಟು ಅಂತ ಅನ್ನೋ ಥರ ಒಂದು ಭಾವನೆ ಇತ್ತು. ಅಷ್ಟು ಚೆನ್ನಾಗಿ ಸರಳವಾಗಿ ಮಾತಾಡಿದರು. ಮತ್ತು BM ಶ್ರೀ ಅವ್ರ ಬಗ್ಗೆ ನಾವು ಸಾಕಷ್ಟು ಕೇಳಿದ್ದೀವಿ, ಓದಿದ್ದೀವಿ. ನಾವು PUC ಕನ್ನಡವನ್ನು ಓದಬೇಕಾದ್ರೆ BM ಶ್ರೀ ಅವರು ಅನೇಕ ಬಾರಿ ನಮಗೆ ಪರಿಚಿತರಾಗಿದ್ದರು. ಆದರೆ ಇವತ್ತು BM ಶ್ರೀ ಅವರ ಬಗ್ಗೆ ಆರ್ಯಂಬ ಮೇಡಮ್ ಅವರು ಹೇಳಿದ ವಿಚಾರಗಳು ತುಂಬ ವಿಶೇಷ ಅಂತ ಅನ್ನಿಸ್ತು ನಮಗೆ. ಅವರು ಮೈಸೂರು ಪೇಟ ಕಟ್ಕೊಂಡು ಇದೆಲ್ಲ ಮಾಡಿದಾಗ ತುಂಬ ರಾಜಗಂಭೀರ್ಯವಾಗಿರ್ತಕ್ಕಂಥ BM ಶ್ರೀ ಅವರನ್ನೇ ಪರಿಚಯ ಮಾಡ್ಕೊಂಡಿದ್ವಿ. ಆದರೆ ಇವತ್ತು ಅವರ ವೈಯಕ್ತಿಕ ಬದುಕು ಹಿಂಗಿತ್ತು ಅನ್ನೋದು ನಿಜವಾಗ್ಲೂ ಕೂಡ ಆಶ್ಚರ್ಯ ಮೂಡ್ತಾ ಇತ್ತು. ಅಷ್ಟೆಲ್ಲ ವೈಯಕ್ತಿಕ ಬದುಕಿನಲ್ಲಿ ಅಷ್ಟೆಲ್ಲ ಸಂಕಷ್ಟಗಳನ್ನ ಇಟ್ಕೊಂಡಿದ್ರು ಕೂಡ ಕನ್ನಡಕ್ಕಾಗಿ ಹೋರಾಟ ಮಾಡಿದ್ರಲ್ಲ, ಆ ಮಟ್ಟಿನ ಹೋರಾಟವನ್ನು ಮಾಡಿದ್ದು ನಿಜವಾಗ್ಲೂ ಕೂಡ
ನಾವು ಆಶ್ಚರ್ಯ ಪಡಬೇಕು. ಮತ್ತು ತುಂಬ ಅಂತಹ ಒಬ್ಬ ಧೀಮಂತರು ನಮ್ಮ ಕನ್ನಡದಲ್ಲಿ ಇದ್ದರು ಅನ್ನೋದಕ್ಕೆ ಹೆಮ್ಮೆನೂ ಕೂಡ ಪಡಬೇಕು. ಆ ವಿಷಯವನ್ನು ಸತ್ಯೇಶ್ ಸರ್ ಅವರು ತುಂಬ ಸ್ಪಷ್ಟವಾಗಿ ಅದನ್ನು ತಿಳಿಸಿದರು. ನನಗೆ ಸತ್ಯೇಶ್ ಸರ್ ಅವರು ಹೆಸರನ್ನು ಅನೇಕ ಬಾರಿ ಜಗನ್ನಾಥ್ ಸರ್ ಅವ್ರನ್ನ ಕೇಳಿದ್ದೆ, ಬಟ್ ಅವರು 30 ಪುಸ್ತಕಗಳನ್ನು ಬರೆದಿದ್ದಾರೆ ಅನ್ನೋದ್ರ ಬಗ್ಗೆ ನನಗೆ ತಿಳಿದಿರಲಿಲ್ಲ. ಇವತ್ತು ಅವ್ರ ಮಾತು ಕೇಳಿದಾಗ ಅವ್ರ ಮಾತಿನಂಥ ಸ್ಪಷ್ಟತೆ ತುಂಬ ಖುಷಿಯಾಯಿತು. ಎಷ್ಟು ಸ್ಪಷ್ಟವಾಗಿ ಅವರು BM ಶ್ರೀ ಅವರ ಬಗ್ಗೆ ವಿಚಾರಗಳನ್ನು ತಿಳಿಸಿದರು. ಮತ್ತು ಕನ್ನಡದ ಬಗ್ಗೆ BM ಶ್ರೀ ಅವರಿಗೆ ಇದ್ದಂಥ ಕಳಕಳಿಯನ್ನು ತುಂಬ ಮನದಟ್ಟಾಗುವಂತೆ ಹೇಳಿದರು. ಮತ್ತು ಅಂಥವರು ಮತ್ತೊಬ್ಬರು ಬರಬೇಕು. ಅವರ ಒಂದು ಮಾತು ನನಗೆ ತುಂಬ ಇಷ್ಟ ಆಗಿದ್ದು, ಕನ್ನಡದಲ್ಲಿ ಕೃಷಿಯನ್ನು ಮಾಡಲಿಲ್ಲ, ಕನ್ನಡಕ್ಕಾಗಿ ಕೃಷಿಯನ್ನು ಮಾಡಿದರು ಅನ್ನುವಂಥ ಮಾತು ನನಗೆ ತುಂಬ ಮೆಚ್ಚುಗೆ ಆದಂಥ ವಿಷಯ. ಅದು ಸತ್ಯವೂ ಕೂಡ. ಹಾಗಾಗಿ ಅಂತಹ ವ್ಯಕ್ತಿಗಳು ಮತ್ತೆ ಮತ್ತೆ ಬರಬೇಕು. ಇವತ್ತು ಕನ್ನಡಕ್ಕೆ ಹೋರಾಟ ಮಾಡೋರು ಭಾಳಷ್ಟು ಜನ ರಾಜಕಾರಣಿಗಳಿರ್ತಾರೆ, ಬಟ್ ಸಾಹಿತ್ಯವನ್ನು ಅರ್ಥ ಮಾಡಿಕೊಂಡು ಸಾಹಿತ್ಯಕ್ಕೋಸ್ಕರ ಸೇವೆಯನ್ನು ಮಾಡ್ತಾ ಸಾಹಿತ್ಯದ ಪ್ರಚಾರವನ್ನು ಮಾಡುವಂಥವ್ರು ತುಂಬ ಅಗತ್ಯ ಇದೆ ಅಂತ ಅನಿಸುತ್ತೆ. ಸತ್ಯೇಶ್ ಸರ್ ಹೇಳ್ದಂಗೆ ಕನ್ನಡದ ಪರಿಸ್ಥಿತಿ ಈಗಲೂ ಕೂಡ ಶೋಚನೀಯವಾಗಿದೆ. ಅದನ್ನು ಮತ್ತಷ್ಟು ಉತ್ತಮ ಸ್ಥಾನಕ್ಕೆ ತೆಗೆದುಕೊಂಡು ಹೋಗುವಂಥ ಒಂದು ಹೊಣೆಗಾರಿಕೆ ನಮ್ಮೆಲ್ಲರದು ಆಗಿದೆ. ಇಂಥ ಕಾರ್ಯಕ್ರಮಗಳು ಹೆಚ್ಚು ಹೆಚ್ಚು ನಡೀಬೇಕು ಅನ್ನೋ ಅವರ ಆಶಯ ಖಂಡಿತ ನಾವೆಲ್ಲರೂ ನೆರವೇರಿಸೋಣಂತೆ. ಇವತ್ತು ಒಟ್ಟಾರೆಯಾಗಿ ಎಲ್ಲ ಉಪನ್ಯಾಸಕರು ಕೂಡ ತುಂಬ ಸ್ಪಷ್ಟವಾಗಿ, ತುಂಬ ಸ್ಫುಟವಾಗಿ ಮತ್ತು ಚುಟುಕಾಗಿ ಮಾತಾಡಿದ್ದಾರೆ. ತುಂಬ ಖುಷಿಯಾಯಿತು. ಮತ್ತು ನಾನು ಸತ್ಯೇಶ್ ಸರ್ ಅವ್ರಿಗೂ ಕೂಡ ಹೃದಯಪೂರ್ವಕವಂಥ ಧನ್ಯವಾದಗಳನ್ನು ಅರ್ಪಿಸ್ತೀನಿ. ಜೊತೆಗೆ ಇವತ್ತಿನ ಈ ಕಾರ್ಯಕ್ರಮ ಇಷ್ಟು ಅಚ್ಚುಕಟ್ಟಾಗಿ ಇಷ್ಟು ಚೆನ್ನಾಗಿ ನಡೀಬೇಕು ಅಂತ ಹೇಳಿದ್ರೆ ನಾನು ಇಬ್ಬರನ್ನು ಇಲ್ಲಿ ವಿಶೇಷವಾಗಿ ಅವರಿಗೆ ಧನ್ಯವಾದಗಳನ್ನು ಅರ್ಪಿಸಬೇಕು. ಮೊದಲನೇದಾಗಿ ರಮಾಕಾಂತ್ ಶೆಣೈ ಸರ್ ಅವರು ಮತ್ತು ಮೋಹನ್ ವರ್ಣೇಕರ್ ಸರ್ ಅವರು, ಆ ಇಬ್ಬರು ಕೂಡ ಆರ್ಯಾಂಬ ಪಟ್ಟಾಭಿ ಅವರ ಮನೆಗೆ ಹೋಗಿ ಅವರನ್ನು ತುಂಬ ಆತ್ಮೀಯವಾಗಿ ಅವರಿಗೆ ಗೌರವವನ್ನು ಸಲ್ಲಿಸಿ ಅವರಿಗೆ ಎಲ್ಲ ಅನುಕೂಲಗಳನ್ನು ಮಾಡಿಕೊಟ್ಟು ಈ ಕಾರ್ಯಕ್ರಮದ ಯಶಸ್ಸಿಗೆ ಕಾರಣಕರ್ತರಾಗಿದ್ದಾರೆ. ಮೋಹನ್ ವರ್ಣೇಕರ್ ಸರ್ ಅವರು ಅನೇಕ ಚಿತ್ರಗಳನ್ನ ಕೂಡ, ಅವರ ಚುಕ್ಕಿ ಚಿತ್ರಗಳನ್ನ ಅವರು ಆರ್ಯಾಂಬ ಪಟ್ಟಾಭಿ ಅವ್ರ ಮನೆಗೆ ತೊಗೊಂಡೋಗಿ ತೋರಿಸಿದ್ದಾರೆ. ನಾನು ಅವರ ಚಿತ್ರಗಳನ್ನ ಸಾಕಷ್ಟು ಬಾರಿ ನೋಡೀನಿ. ನನಗೆ ಸರ್ಗೆ ಪರಿಚಯ ಇರಲಿಕ್ಕಿಲ್ಲ. ನಾನು BKS ವರ್ಮಾ ಅವರ ಗ್ಯಾಲರಿಗೆ ಹೋದಾಗೆಲ್ಲ ಮೋಹನ್ ವರ್ಣೇಕರ್ ಅವರು ಮತ್ತು ಮುಕುಂದ್ ಪುರೋಹಿತ್ ಅವರು, ಅವರಿಬ್ಬರ ಬಗ್ಗೆ ಹೇಳ್ತಾ ಇದ್ರು. ಮುಕುಂದ್ ಪುರೋಹಿತ್ ಅವರು ನಮ್ಮ ಪೂತಿ ನರಸಿಂಹಾಚಾರ್ಯ ಅವರ ಹತ್ತಿರದ ಸಂಬಂಧಿಗಳು. ಜೊತೆಗೆ ಮೋಹನ್ ವರ್ಣೇಕರ್ ಕೂಡ ಅವರಿಬ್ಬರು ಸ್ನೇಹಿತರು ಅಂತ ಅನಿಸುತ್ತೆ. ಅವರಿಬ್ಬರ ಬಗ್ಗೆ BKS ವರ್ಮಾ ಅವರು ಅನೇಕ ಬಾರಿ ನನ್ನ ಹತ್ರ ಹೇಳ್ತಾ ಇದ್ರು. ಮತ್ತು ನನಗೆ BKS ವರ್ಮಾ ಅವರ ಪರಿಚಯ ಆಗಿದ್ದು ಮೋಹನ್ ವರ್ಣೇಕರ್ ಅವರು ತರಂಗಕ್ಕೆ BKS ವರ್ಮಾ ಅವರ ಬಗ್ಗೆ ಬರೆದಂಥ ಒಂದು ಲೇಖನದ ಮೂಲಕ. ಆ ನಂತರ ಮೋಹನ್ ವರ್ಣೇಕರ್ ಸರ್ ಅವರ ಚಿತ್ರಗಳನ್ನ ಅನೇಕ ಬಾರಿ ನೋಡಿದ್ದೀನಿ. ತುಂಬ ಚೆನ್ನಾಗಿ ಅವರು ಚುಕ್ಕಿ ಚಿತ್ರಗಳನ್ನ ಬರೀತಾರೆ. ತುಂಬ ಖುಷಿಯಾಯಿತು ಇವತ್ತು ಅವರು ನಮ್ಮ ಜೊತೆಗಿದ್ದಾರೆ ಅಂಥೇಳಿ. ಅದಕ್ಕಿಂತ ಇನ್ನೂ ಹೆಚ್ಚಿನ ಖುಷಿಯಾಗಿದ್ದು ಅಂತ ಹೇಳಿದ್ರೆ ಅವರಿಬ್ಬರು ಕೂಡ ಸಮಾನ ಮನಸ್ಕರು ವೇದಿಕೆಗೆ ಸೇರ್ತೀವಿ ಅಂತ ಹೇಳಿ ಸ್ವಇಚ್ಛೆಯಿಂದ ಹೇಳಿದರು. ಅದು ಕೂಡ ತುಂಬ ಖುಷಿ ಅಂತ ಅನಿಸುತ್ತೆ. ಇಬ್ಬರಿಗೂ ಕೂಡ ಸಮಾನ ಮನಸ್ಕರು ವೇದಿಕೆ ಪರವಾಗಿ ಹೃತ್ಪೂರ್ವಕವಂಥ ಸ್ವಾಗತವನ್ನು ಅವರಿಗೆ ಕೋರ್ತೀನಿ. ಒಟ್ಟಾರೆಯಾಗಿ ಇವತ್ತಿನ ಕಾರ್ಯಕ್ರಮ ತುಂಬ ವಿಶೇಷವಾಗಿತ್ತು. ಸಾಕಷ್ಟು ಜನ ಸಾಹಿತ್ಯಾಸಕ್ತರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದಿರಿ. ಎಲ್ಲರಿಗೂ ಕೂಡ ಧನ್ಯವಾದಗಳನ್ನು ಅರ್ಪಿಸ್ತೀನಿ. ಮತ್ತು ಇನ್ನೊಂದು, ಇವತ್ತಿನ ಇಡೀ ಕಾರ್ಯಕ್ರಮ ವಿಡಿಯೋ ರೆಕಾರ್ಡಿಂಗ್ ಆಗಿದೆ, ಸ್ಕ್ರೀನ್ ರೆಕಾರ್ಡಿಂಗ್ ಮಾಡಿದ್ದೀನಿ. ಅದರ ಲಿಂಕನ್ನು ನಾನು ಎಲ್ಲರ ಜೊತೆಗೆ ಹಂಚ್ಕೊಳ್ತೀನಿ. ಅದನ್ನು ನಿಜವಾಗ್ಲೂ ಕೂಡ ನಾನು ಯೂಟ್ಯೂಬ್ಗೂ ಕೂಡ ಅಪ್ಲೋಡ್ ಮಾಡ್ತಾಯಿದ್ದೀನಿ. ಎಲ್ಲರಿಗೂ ಕೂಡ ಯಾವುದೇ ಕಾಲಕ್ಕೂ ಕೂಡ ಅದು ಸಿಗ್ತಾ ಇರುತ್ತೆ. ಪೂರ್ಣಿಮಾ ಮೇಡಮ್ ಅವ್ರಿಗೂ ಕೂಡ ಅದು ತಲುಪುತ್ತೆ. ಅವ್ರಿಗೂ ಕೂಡ ವಿಶೇಷವಾಗಿರ್ತಕ್ಕಂಥ ಧನ್ಯವಾದಗಳನ್ನ ಅರ್ಪಿಸ್ತೀನಿ. ಇವತ್ತಿನ ಕಾರ್ಯಕ್ರಮದಲ್ಲಿ ಅವರು ಅಲ್ಲಿಂದಲೇ ನೇರವಾಗಿ ಭಾಗವಹಿಸಿ ತಮ್ಮ ಅನಿಸಿಕೆಗಳನ್ನು ಹಂಚಿಕೊಂಡಿದ್ದಾರೆ. ತಾಯಿಯ ಬಗ್ಗೆ ತಮ್ಮ ಒಂದು ಅನಿಸಿಕೆಗಳನ್ನು ಹಂಚಿಕೊಂಡಿದ್ದಕ್ಕೆ ಅವ್ರಿಗೂ ಕೂಡ ಧನ್ಯವಾದಗಳನ್ನ ಅರ್ಪಿಸ್ತಾ ಇದ್ದೀನಿ. ಒಟ್ಟಾರೆಯಾಗಿ ಇವತ್ತಿನ ಕಾರ್ಯಕ್ರಮದಲ್ಲಿ ಭಾಗವಹಿಸಿರ್ತಕ್ಕಂಥ ಎಲ್ಲರಿಗೂ ಕೂಡ ಹೃದಯಪೂರ್ವಕವಂಥ ಧನ್ಯವಾದಗಳನ್ನು ಅರ್ಪಿಸ್ತಾ ಈ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸ್ತೀನಿ. ಅದಕ್ಕಿಂತ ಮುಂಚಿತವಾಗಿ ನಾನು ಮೋಹನ್ ವರ್ಣೇಕರ್ ಸರಲ್ಲಿ ಮತ್ತು ಸತ್ಯೇಶ್ ಸರಲ್ಲಿ ಇಬ್ಬರಲ್ಲಿ ಒಂದು ವಿನಂತಿ. ದಯವಿಟ್ಟು ತಾವು ಕೂಡ ಒಂದು ಶನಿವಾರ ನಿಮಗೆ ಯಾವತ್ತು ಬಿಡುವಾಗತ್ತೆ ಅಂತಂದರೆ ಯಾವತ್ತಿಗೆ ನಾವು ಅನುಕೂಲ ಮಾಡ್ಕೊಳ್ತೀವಿ. ದಯವಿಟ್ಟು ತಾವು ಕೂಡ ಒಂದು ವಿಶೇಷವಾದಂಥ ಉಪನ್ಯಾಸವನ್ನು ಈ ವೇದಿಕೆಯ ಮೂಲಕ ಕೊಡಬೇಕು ಅಂತೇಳಿ ಅವರಲ್ಲಿ ವಿನಂತಿಸ್ತೀನಿ. ಜೊತೆಗೆ ಸತ್ಯೇಶ್ ಸರ್ ತಾವೇ ಹೇಳಿದ್ರಿ, ಈ ಒಂದು ಸಾಹಿತ್ಯದ ವಿಷಯಗಳು ಹೆಚ್ಚು ಇಂತಹ ವೇದಿಕೆಗಳ ಮೂಲಕ ನಡೀಬೇಕು ಅಂತೇಳಿ. ಸೊ ಆ ಅವಕಾಶ ಖಂಡಿತವಾಗಿಯೂ ಈ ವೇದಿಕೆ ಯಾವತ್ತೂ ಮಾತಾಡ್ಬೇಕಾ? ಏನಿಲ್ಲ. ಧನ್ಯವಾದ ನಿಮಗೆ. ಕಾರ್ಯಕ್ರಮವನ್ನು ಚೆನ್ನಾಗಿ ನಡೆಸಿಕೊಂಡೇ ಬರ್ತಾ ಇದ್ದೀರಿ. ಹೀಗೆ ನಡೆಯಲಿ. ನಮ್ಮ ಸಹಕಾರ ಇರ್ತದೆ. ಬಹಳ ಸಾಹಿತ್ಯಿಕವಾದ ಕಾರ್ಯಕ್ರಮದ ಸರಣಿ ಇದು. ಇದಕ್ಕೆ ಬಹಳ ಮೌಲ್ಯ ಇದೆ. ಸಾಹಿತ್ಯ ಚರಿತ್ರೆಯಲ್ಲಿ ಇದರ ಸ್ಥಾನ ಕಂಡುಕೊಳ್ಳುತ್ತೆ ಈ ಕಾರ್ಯಕ್ರಮ ಸರಣಿ ಅಂತ ನನಗೆ ನಂಬಿಕೆ ಇದೆ. ಇನ್ನು ಇದರ ನಿಮಗೆ ಧನ್ಯವಾದಗಳು.
ಆರ್ಯಪ್ಪ ಪಟ್ಟಾಭಿ ಅವರು ಬಹಳ ಸ್ಪಷ್ಟವಾಗಿ ಸಿ ಎಂ ಸಿ ಅವರು ಪರಿಚಯ ಮಾಡಿಕೊಟ್ಟು ಪ್ರತಿ ಯುಗಕ್ಕೂ ಶ್ರೀಕಂಠಯ್ಯನಂತವರು ಕನ್ನಡದ ಸ್ಥಿತಿಯಲ್ಲಿ ಬೇಕೇ ಬೇಕು. ಯಾವಾಗಲೂ ಅಧೋಗತಿಗೆ ಇಳಿತಾನೆ ಇರುತ್ತೆ ಕನ್ನಡ. ಅದನ್ನೆಲ್ಲ ಎಚ್ಚರಿಸುವವರು ಬೇಕಾಗಿರುತ್ತದೆ. ಹಾಗಾಗಿ ಶ್ರೀಕಂಠಯ್ಯನಂತವರ ಅಗತ್ಯ ಇಂದು ಮುಂದು ಎಂದೆಂದೂ ಇರುತ್ತೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಉತ್ತಮವಾದ ಕಾರ್ಯಕ್ರಮ. ಧನ್ಯವಾದಗಳು. ಸರ್, ಇವತ್ತು ಸೇರಿ ನೀವು ಮಾತಾಡಿದ್ದಕ್ಕೆ ನಿಮಗೂ ಬಹಳ ಧನ್ಯವಾದಗಳು. ನಮ್ಮ ಮೈತ್ರಿ ಅವ್ರನ್ನ ನೋಡಿದ್ರೆ ತುಂಬಾ ದಿನ ಆಗಿತ್ತು. ಧನ್ಯವಾದ. ಹೇಗಿದ್ದೀರಿ ಮೈತ್ರಿ? ಹಲೋ. ರಾಜು ಮಂಚಿ ಅವರು ಕಲ್ಕತ್ತಾನಲ್ಲಿದ್ದಾರೆ. ಈಗ ಆರ್ಯಂಬ ಪಟ್ಟಾಭಿ ಅವರು ಒಂದೆರಡು ಮಾತಾಡಬೇಕು ಅಂತಿದ್ರು. ರಮಾಕಾಂತ್ ಹೇಳಿ ನೀವು ಅಭಿಪ್ರಾಯ. ಥ್ಯಾಂಕ್ಸ್ ಹೇಳ್ಬಿಡಿ. ಇಲ್ಲಿ ಕೊಡಿ, ಅಲ್ಲೇ ಮಾತಾಡಿ. ಏನ್ ಮಾತಾಡ್ತಿದ್ರು? ನಿಮ್ಮ ಅನಿಸಿಕೆಗಳನ್ನು ಹೇಳಿ. ಅನಿಸಿಕೆ ಲಾಸ್ಟ್ ಹಾಗೆ ಇಟ್ಕೊಳ್ಳಿ. ಮೊಬೈಲ್ ಆನ್ ಆಗಿದೆ, ರೆಕಾರ್ಡ್ ಇದೆ. ಹಾಗೆ ಇಟ್ಕೊಳ್ಳಿ, ಬಿಡಿ ನೀವು, ನಾನು ಇಟ್ಕೊಳ್ತೀನಿ. ಸತೀಶ್ ಅವ್ರ ಹೆಸರು? ಹಾ ಹೌದು, ಸತೀಶ್ ಬೆಳ್ಳೂರು. ಎಲ್ರಿಗೂ ನಮಸ್ಕಾರ. ಹಾಗೆ ಇಟ್ಕೊಳ್ಳಿ, ನೀವು ಹಾಗೆ ಮಾತಾಡಿ. ಮೊಬೈಲ್ ಹಾ ಇಷ್ಟೇ ಹೇಳಿ. ಅವರು ಶ್ರೀಮಾನ್ ಸತೀಶ್ ಅವರು ನನಗೆ ಪಿ ಎಂ ಶ್ರೀಕಂಠಯ್ಯನವ್ರ ಬಗ್ಗೆ ಮಾತನಾಡೋದಕ್ಕೆ ಅವಕಾಶ ಮಾಡಿಕೊಟ್ರು. ಅದಕ್ಕಾಗಿ ನಾನು ಅವರಿಗೆ ವಂದನೆಗಳನ್ನು ಅರ್ಪಣೆ ಮಾಡ್ತಾ ಇದ್ದೆ. ಅಶ್ವಥ್ ಕಾರ್ಯಕ್ರಮದ ಆಯೋಜಕರು ಸಮಾನ ಮನಸ್ಕರು. ಹೌದು, ಅವ್ರಿಗೊಂದು ಧನ್ಯವಾದ ಹೇಳ್ಬಿಡಿ. ಯಾರು? ಸಮಾನ ಮನಸ್ಕರು ಸಮಾನ ಮನಸ್ಕರು ನಿಮ್ಗೆಲ್ಲ ವೇದಿಕೆ ನನ್ನ ಧನ್ಯವಾದಗಳು. ಅಷ್ಟೇ, ಆಯ್ತು, ನಮಸ್ಕಾರ. ಪೆನ್ ಇದೆಯಾ? ಖಂಡಿತ ಸರ್, ಖಂಡಿತ. ನಾನು ಕೂಡ ಬಿಎಂಸಿ ಮನೆತನದವನೇ ಆದ್ರಿಂದ ಬಿಎಂಸಿ ಅವರ ಬಗ್ಗೆ ಆರ್ಯಾಂಬ ಪಟ್ಟಾಭಿ ಅವರಿಗಿಂತ ನಮ್ಮ ಮನೆತನದಲ್ಲಿ ಈ ದಿನ ಇರೋರಲ್ಲಿ ಅಷ್ಟು ದೃಢವಾಗಿ ಮಾತನಾಡೋರು ಬೇರೆಯವರಿಲ್ಲ ಅಂತ ಜಗನ್ನಾಥನ್ ಹೇಳಿದೆ. ನನಗಿಂತ ಅವರೇ ಹೆಚ್ಚು ಸಮಂಜಸ, ಹೆಚ್ಚು ಈ ಒಂದು ಇದರಲ್ಲೂ ಕೂಡ ಅವರು ಬಂದು ಇಷ್ಟೊತ್ತು ಇದ್ದು ಮಾತನಾಡಿದ್ದು ಆರ್ಯಾಂಬಮ್ಮ ಸತೀಶ್ನ ಧನ್ಯವಾದಗಳು. ಮತ್ತೊಮ್ಮೆ ಮೈಸೂರಿಗೆ ಬಂದಾಗ ಭೇಟಿ ಆಗ್ತೀನಿ. ಆರೋಗ್ಯವಾಗಿರಿ. ನಮಸ್ಕಾರ ಸರ್. ನಾವು ನಮಗೆ ಬಿ ಎಂ ಶ್ರೀ ಅವರ ತಂಗಿ ಹಾಸನದ ನಂಜಮ್ಮ ಅಂತ ಆ ಕಡೆಯಿಂದ, ಅದು ಬಿ ಎಂ ಶ್ರೀ ಅವರ ತಂದೆಯ ಕಾಲದಲ್ಲಿ ಅವರೆಲ್ಲ ಶ್ರೀರಂಗಪಟ್ಟಣಕ್ಕೆ ಬರ್ತಾರೆ. ನಮ್ಮ ಮುತ್ತಜ್ಜ ತಮ್ಮಣ್ಣ ಅಂತ ಅವರೆಲ್ಲ ಹಾಸನಕ್ಕೆ ಬಂದ್ಬಿಡ್ತಾರೆ. ಹಾಗಾಗಿ ನಮ್ದು ಬೆಳ್ಳೂರು ಫ್ಯಾಮಿಲಿನೇ ಆಯ್ತು. ಖಂಡಿತ ಖಂಡಿತ ಸರ್, ಖಂಡಿತ ಖಂಡಿತ.
ಮತ್ತು ಶುಭರಾತ್ರಿ.